ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ಸೆಷನ್ನಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ ಸಂಪೂರ್ಣವಾಗಿ ಪ್ರಮುಖವಾಗಿರ್ತಕ್ಕಂತಹ ಸಂವಿಧಾನದ ಅಂಶಗಳನ್ನು ಈ ಒಂದು ಸೆಷನ್ನಲ್ಲಿ ನಾವು ತಿಳ್ಕೊಳ್ಳೋಣ, ಸರಿನಾ. ಸೊ ಪ್ರಮುಖವಾಗಿರ್ತಕ್ಕಂಥ ಯಾವ ಅಂಶಗಳು ಈ ಒಂದು ಸೆಷನ್ನಲ್ಲಿ ನಾವು ತಿಳ್ಕೊಳ್ತೀವಿ ಅಂತ ನೋಡೋದಾದ್ರೆ ವಿಧಿಗಳು, ಅಥವಾ ಕನ್ನಡದಲ್ಲಿ ಇನ್ನೊಂದು ಪದ ಯೂಸ್ ಮಾಡೋದಾದ್ರೆ ಅನುಚ್ಛೇದಗಳು, ಇಲ್ಲ ಅಂತಂದ್ರೆ ಇಂಗ್ಲೀಷಲ್ಲಿ ಹೇಳೋದಾದ್ರೆ ಆರ್ಟಿಕಲ್ಸ್ಗಳ ಮೇಲೆ ಈ ಒಂದು ಸೆಷನ್ ಏನಿರುತ್ತೆ ಫೋಕಸ್ ಆಗಿರುತ್ತೆ. ಯಾಕೆಂದ್ರೆ ಪ್ರತಿ ಸೆಂಟ್ರಲ್ ಗೌರ್ಮೆಂಟಿನ ಪ್ರತಿ ಶಿಫ್ಟಲ್ಲಿ ಪ್ರತಿ ಪ್ರಶ್ನೆ ಪತ್ರಿಕೆಯಲ್ಲಿ ನಿಮಗೆ ಆರ್ಟಿಕಲ್ಸ್ ಮೇಲೆ ಒಂದು ಪ್ರಶ್ನೆನ ಕೇಳ್ತಾನೆ. ಸೊ ಲಕ್ ಸ್ವಲ್ಪ ಚೆನ್ನಾಗಿತ್ತು ಅಂದ್ರೆ 2 ಪ್ರಶ್ನೆ ಕೇಳ್ತಾನೆ. ಆ್ಯಂಡ್ ದೆನ್ ಸಂವಿಧಾನದ ಒಂದು ಟಾಪಿಕ್ ಮೇಲೆ ಮಿನಿಮಮ್ 3 ಪ್ರಶ್ನೆಗಳು ಕೇಳ್ತಾನೆ. ಸರ್ ನಾನು SSC GD ಎಕ್ಸಾಮ್ ಬರೀತಿದ್ದೀನಿ, ಹೌದು ಸರ್ 3 ಪ್ರಶ್ನೆ ಕೇಳ್ತಾನೆ. ಸೊ ಅದರಲ್ಲಿ ಒಂದು ಕ್ವಶನ್ ಅಥವಾ 2 ಕ್ವಶನ್ ಏನಿರುತ್ತೆ ಆರ್ಟಿಕಲ್ಸ್ ಮೇಲೆ ಬಂದಿರತಕ್ಕಂಥ ಪ್ರಶ್ನೆ ಆಗಿರುತ್ತೆ. ಆರ್ಟಿಕಲ್ಸ್ ಇಲ್ಲಾಂದ್ರೆ ಭಾಗಗಳ ಮೇಲೆ ಬಂದಿರತಕ್ಕಂಥ ಪ್ರಶ್ನೆಯೇ 2 ಆಗಿರುತ್ತೆ, ಸರಿನಾ. ಸರ್ ನಾನು RRB ಎಕ್ಸಾಮ್ ಬರೀತಿದ್ದೀನಿ, ಹೌದು ನಿಮಗೂ ಅಲ್ಲಿ ಬರುತ್ತೆ. ಆ್ಯಂಡ್ ದೆನ್ ನಾನು ಸುಪ್ರೀಂ ಕೋರ್ಟ್ ಎಕ್ಸಾಮ್ ಬರೀತೀನಿ ಅಂದ್ರೂ ಕೂಡ ಸುಪ್ರೀಂ ಕೋರ್ಟ್ ಎಕ್ಸಾಮ್ ಪ್ರಶ್ನೆ ಪತ್ರಿಕೆಯಲ್ಲೂ ಕೂಡ ನಿಮಗೆ ಈ ಒಂದು ಆರ್ಟಿಕಲ್ಸ್ ಮೇಲೆ ಪ್ರಶ್ನೆನ ಕೇಳ್ತಾನೆ. ಸೊ ಮೇನ್ಲಿ ಫೋಕಸ್ ಎಲ್ಲಿ ಮಾಡ್ತಾನೆ ಅಂತಂದ್ರೆ 1 ರಿಂದ 90ರವರೆಗೆ ಏನು ವಿಧಿಗಳಿದೆ ಅಲ್ವಾ, ಅಲ್ಲಿ ಜಾಸ್ತಿ ಫೋಕಸ್ ಮಾಡ್ತಾನೆ. ಸೊ ಸ್ವಲ್ಪ ಕಡಿಮೆ ಫೋಕಸ್ ಎಲ್ಲಿರುತ್ತೆ ಅಂದ್ರೆ ಒಂದು ಈ 100ರಿಂದ ಮೀನ್ಸ್ 100 ಅನ್ನೋದಕ್ಕಿಂತ 124ರಿಂದ 395ರವರೆಗೆ ಏನಿದೆ ಅಲ್ವಾ, ಸ್ವಲ್ಪ ಕಡಿಮೆ ಫೋಕಸ್ ಮಾಡಿರ್ತಾನೆ. ಸೊ ಅಲ್ಲಿ ಅಂದರೆ ಒಂದೊಂದು ಆರ್ಟಿಕಲ್ಸ್ ಮಾತ್ರ ಕೇಳಿರ್ತಾನೆ. ಇವಾಗ 124 ಕೇಳಿದ 129 ಕೇಳ್ತಾನೆ. ಆ್ಯಂಡ್ ದೆನ್ 129 ಕೇಳಿದ 131 ಕೇಳ್ತಾನೆ. 131 ಆಯ್ತಾ 148 ಕೇಳ್ತಾನೆ. 148 ಆದ ನಂತರ 152ನೇ ಕೇಳ್ತಾನೆ. ಆ್ಯಂಡ್ ದೆನ್ 153 ಆ್ಯಂಡ್ ದೆನ್ 155 165 169 170 ಆ್ಯಂಡ್ ದೆನ್ 171 ಆ್ಯಂಡ್ ದೆನ್ 200 201 213 214 217 ಆ್ಯಂಡ್ ದೆನ್ 222 ಲೈಕ್ ದಟ್ ಸೋ ಆನ್. ಸೊ ಈ ರೀತಿ ಪ್ರಶ್ನೆಯನ್ನು ನಿಮ್ಗೆ ಕೇಳ್ತಾನೆ. ಸೊ ಈ ಆರ್ಟಿಕಲ್ ಯಾವ್ದಾದ್ರು ಹೇಳುತ್ತೆ ಅಂತ. ಸೊ ಕಂಟಿನ್ಯೂ ಆಗಿ ನಿಮಗೆ 1ನೇದು ಕೇಳಿದ್ರೆ 2ನೇದು 3ನೇದು ಹೀಗೆ ಹೇಗಿದೆ ಅಲ್ವಾ, ಹಾಗೆ ಕೇಳಲ್ಲ. 90ರ ನಂತರ ಆಗಿ ನಿಮಗೆ ಕಂಟಿನ್ಯೂ ಆಗಿ ಎಲ್ಲವೂ ಕೂಡ 395 ನೆನ್ಪಿಟ್ಕೊಳ್ಳೋಕ್ಕೆ ನಿಮಗೆ ಅವಶ್ಯಕತೆಯೂ ಇಲ್ಲ, ನಿಮಗೆ ಕೇಳೋದಿಲ್ಲ, ಸರಿನಾ. ನಿಮಗೆ ಆ ತರಹ ಎಕ್ಸಾಮಲ್ಲಿ ಬರಲೇಬೇಕು ಪ್ರಶ್ನೆ, ಆ ಥರ ನಿಮಗೆ ಈ ಒಂದು ಕಾನ್ಸೆಪ್ಟು ಈ ಒಂದು ಸೆಷನ್ ಇರುತ್ತೆ. ಸೊ ಹಾಗಾದರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡೋ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ನಿಮಗೆ ಇನ್ನೊಂದು ಡೌಟ್ ಕೂಡ ಇರುತ್ತೆ, ಸರ್ ಇದು ಸೆಂಟ್ರಲ್ ಗೌರ್ಮೆಂಟ್ಗೆ ಮಾತ್ರನಾ? ಅಲ್ಲ, ಸ್ಟೇಟ್ ಗೌರ್ಮೆಂಟ್ಗೆ, ರಾಜ್ಯ ಸರ್ಕಾರಕ್ಕೂ ಕೂಡ ಈ ಒಂದು ಸೆಷನ್ ಏನಿದೆ ಅಲ್ವಾ, ಈ ಒಂದು ಸೆಷನ್ ನಿಮಗೆ ಯೂಸ್ಫುಲ್ ಆಗುತ್ತೆ. ಸೊ ಈ ಒಂದು ಡೈರೆಕ್ಟಾಗಿ ಆರ್ಟಿಕಲ್ಸ್ಗಳನ್ನು ಮತ್ತು ಭಾಗಗಳನ್ನು ನೋಡೋಕ್ಕಿಂತ ಮುಂಚೆ ಸ್ವಲ್ಪ ಸಂವಿಧಾನದ ಸ್ವಲ್ಪ ಇತಿಹಾಸವನ್ನು ನೋಡ್ಕೊಂಡು ಬರೋಣವಾ. ಮೀನ್ಸ್ ಈ ಸಂವಿಧಾನದ ರಚನಾ ಸಮಿತಿಯ ಬಗ್ಗೆ ಸ್ವಲ್ಪ ತಿಳ್ಕೊಂಡು ಬರೋಣ. ಸ್ವಲ್ಪ ಅದನ್ನು ಹ್ಯಾಂಡ್ ರಿಟನ್ ನೋಟ್ಸಲ್ಲಿ ಸ್ವಲ್ಪ ಬರೆದಿದ್ದೀನಿ, ಅದು ನಿಮಗೆ ಎಕ್ಸ್ಪ್ಲೇನ್ ಮಾಡಿರ್ತೀನಿ. ನಿಮಗೆ ಅದು ಯೂಸ್ಫುಲ್ ಇಲ್ಲ ಅಂತಂದ್ರೆ ಏನಿಲ್ಲ, ಡಬಲ್ ಟ್ಯಾಪ್ ಮಾಡ್ಕೊಂಡು ಮುಂದೆ ನೀವು ಆರ್ಟಿಕಲ್ಸ್ ಎಲ್ಲಿ ಸ್ಟಾರ್ಟ್ ಆಗಿರುತ್ತೆ ಅಲ್ವಾ ಅಲ್ಲಿಂದ ನೀವು ಸ್ಟಾರ್ಟ್ ಮಾಡ್ಕೊಳ್ಬೋದು. ಬಟ್ ಅದನ್ನು ಸ್ವಲ್ಪ ಹೇಳಿರ್ತೀನಿ, ಯಾಕೆಂದರೆ ಸ್ವಲ್ಪ ಹೊಸ ಹುಡುಗರಿಗೆ ಕೂಡ ಅದು ರಿವಿಷನ್ ಆಗ್ತದೆ. ಹೊಸ ಹುಡುಗರಿಗೆ ಸ್ವಲ್ಪ ಅದು ಅರ್ಥ ಆಗುತ್ತೆ, ಹಳೆ ಹುಡುಗರಿಗೆ ಅದು ಸ್ವಲ್ಪ ರಿವಿಷನ್ ಆಗೋ ಥರ ಹೆಲ್ಪ್ ಆಗುತ್ತೆ. ಓಕೆ ಬನ್ನಿ, ಇಲ್ಲಿದೆ ನೋಡಿ ಭಾರತ ಸಂವಿಧಾನದ ರಚನೆ ಅಂತಂದರೆ ಇಲ್ಲಿ ನಮಗೆ ಕೆಲವೊಂದು ಪಾಯಿಂಟ್ಗಳನ್ನು ಮಾತ್ರ ನೋಡ್ಕೊಂಡು ಹೋಗ್ಬಿಡೋಣ. ಜಾಸ್ತಿ ಏನು ಇಲ್ಲಿ ಕೊರೆಯೋದು ಬೇಡ, ಆ್ಯಂಡ್ ದೆನ್ ಜಾಸ್ತಿ ಇಲ್ಲಿ ನಾವು ಡ್ರ್ಯಾಗ್ ಮಾಡೋದೇನು ಬೇಡ, ಸರಿನಾ. ಸೊ ಇಲ್ಲಿ ಏನು ಅಂದರೆ ಸಂವಿಧಾನದ ಬೇಡಿಕೆ, ಸಂವಿಧಾನವನ್ನು ಮೊದಲು ಬೇಡಿಕೆ ಇಟ್ಟವ್ರು ಯಾರು ಅಂತ ಕೇಳ್ತಾನೆ. ಸೊ ಇನ್ನು ಅಫಿಷಿಯಲಲ್ಲಿ ಇಲ್ಲಿವರೆಗೂ ಕೇಳಿರ್ತಕ್ಕಂಥ ಪ್ರಶ್ನೆಗಳೇ ಈ 3 ಪ್ರಶ್ನೆಗಳನ್ನು ಕೇಳಿದ್ದಾನೆ. ಮೀನ್ಸ್ ಮಹಾತ್ಮ ಗಾಂಧೀಜಿಯವರು ಮೊಟ್ಟ ಮೊದಲ ಬಾರಿಗೆ ಬೇಡಿಕೆನೇ ಇಡ್ತಾರೆ, ಈ ಒಂದು ಸಂವಿಧಾನ ಬೇಕು ನಮ್ಮ ಭಾರತ ದೇಶಕ್ಕೆ ಅಂತ ಅವರ ಒಂದು ನ್ಯೂಸ್ ಪೇಪರಲ್ಲಿ ಇವರು ಬೇಡಿಕೆನ ಇಡ್ತಾರೆ. ಆ್ಯಂಡ್ ದೆನ್ ಲಿಖಿತ ರೂಪದಲ್ಲಿ ಬೇಡಿಕೆ ಇಟ್ಟಿರ್ತಕ್ಕಂತಹ ಮೊದಲ ವ್ಯಕ್ತಿ ಯಾರು ಅಂದರೆ MN ರಾಯ್ ಅಂತ ನಾವು ಹೇಳ್ತೀವಿ, ಸರಿನಾ. MN ರಾಯ್ ಅವರು ಯಾವಾಗ ಅಂದರೆ 1934ರಲ್ಲಿ ಅವರು ಬೇಡಿಕೆ ಇಡ್ತಾರೆ. ಗಾಂಧೀಜಿಯವರು ಯಾವಾಗ 1922ರಲ್ಲಿ ಅವರು ಬೇಡಿಕೆನೇ ಇಟ್ಟಿರ್ತಾರೆ. ಲೈಕ್ ಸುಮ್ಮನೆ ಇವಾಗ ನಂದೊಂದು ನ್ಯೂಸ್ ಪೇಪರ್ ಇದೆ ಅಂದರೆ ನಾನು ನ್ಯೂಸ್ ಪೇಪರಲ್ಲಿ ನಾನು ಬರೀತೀನಿ, ಇವಾಗ ನಂದೊಂದು ಯೂಟ್ಯೂಬ್ ಚಾನಲ್ ಇದೆ ಅಂದರೆ ನಾನು ಯೂಟ್ಯೂಬ್ ಚಾನಲಲ್ಲಿ ಹೇಳ್ತೀನಿ. ಸೊ ಮೊದಲು ಇವಾಗ ನಮ್ಮ ಭಾರತ ದೇಶಕ್ಕೆ UCCಯನ್ನು ಸಂಪೂರ್ಣವಾಗಿ ಎಲ್ಲ ಭಾರತ ದೇಶದಲ್ಲಿ ಅಳವಡಿಕೆ ಮಾಡ್ಕೊಳ್ರಿ ಅಂತ ನಾನು ಹೇಳ್ತೀನಿ. ಸೊ ಇದು ಮೊದಲ ಬೇಡಿಕೆ ಇಟ್ಟಾಗ ನಾನು, ಸರಿನಾ. ಸೊ ಇದಕ್ಕಿಂತ ಮುಂಚೆ ಎಷ್ಟೋ ಜನ ಇಟ್ಟಿರ್ತಾರೆ, ಬಟ್ ಹೀಗೆ ಹೇಳಿದೆ ಅಂದರೆ ಇದು ನಂದು. ಬಟ್ ನಾನು ಹೇಗೆ ಹೇಳ್ತಾ ಇದ್ದೀನಿ ಅಂದರೆ ಪ್ರೈವೇಟಾಗಿ ಹೇಳ್ತಾ ಇದ್ದೀನಿ, ಪಬ್ಲಿಕಲ್ಲಿ ನಾನು ಹೇಳ್ತಾ ಇಲ್ಲ. ಸೊ ಅದನ್ನು ಏನಂತ ಹೇಳ್ತೀವಿ, ಹಾಗೆ ಮಹಾತ್ಮ ಗಾಂಧೀಜಿಯವರು ಅವರ ಒಂದು ಸ್ವಂತ ಸುಮ್ಮನೆ ಒಂದು ಒಪಿನಿಯನ್ನ ಹೇಳ್ತಾರೆ, ಮೀನ್ಸ್ ನಮ್ಮ ಭಾರತಕ್ಕೆ ಒಂದು ಸಂವಿಧಾನ ಬೇಕು ಅಂತ. ಸೊ ಅದಕ್ಕೆ ಲಿಖಿತ ರೂಪದಲ್ಲಿ ಈ ಬ್ರಿಟಿಷರಿಗೆ ಬೇಡಿಕೆ ಇಟ್ಟವರು ಯಾರು ಅಂದರೆ MN ರಾಯ್ ಅಂತ ಹೇಳ್ತೀವಿ, ಯಾವಾಗ 1934ರಲ್ಲಿ. ಆ್ಯಂಡ್ ದೆನ್ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಏನಿದೆ ಅಲ್ವಾ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, ಇದು ಯಾವಾಗ ಬೇಡಿಕೆ ಇಡ್ತು ಅಂತ ಕೇಳ್ತಾನೆ. 1935ರಲ್ಲಿ ಅಫಿಷಿಯಲ್ ಆಗಿ INC ಬೇಡಿಕೆ ಇಡ್ತದೆ. ಸರ್ ಗಾಂಧೀಜಿಯವರು ಕೂಡ INCಗೆ ಸಂಬಂಧಪಟ್ಟವರಲ್ಲ, ಸೊ ಹಾಗಾದರೆ INCನೇ ಬೇಡಿಕೆ ಇಟ್ಟಿದೆ 1922ರಲ್ಲಿ ನಾವು ಯಾಕೆ ಹೇಳಲ್ಲ ಅಂತ ಕೇಳ್ಬೋದು ನೀವು. ಸೊ ಅಫಿಷಿಯಲ್ ಆಗಿ ಈ ಒಂದು ಕಾಂಗ್ರೆಸ್ನ ಅಧ್ಯಕ್ಷರಾಗಿರ್ತಾರಲ್ವ ಅವರು ಬೇಡಿಕೆ ಇಡಬೇಕು ಆ ಸಮಯದಲ್ಲಿ. ಸೊ ಅದನ್ನು ನಾವು INC ಬೇಡಿಕೆ ಇಟ್ಟಿದ್ದು ಅಂತ ನಾವು ಹೇಳ್ತೀವಿ, ಸರಿನಾ. ಇದು ಗೊತ್ತಿರಲಿ ನಿಮಗೆ. ಸೊ 22, 34 ಮತ್ತು 35 ಸಂವಿಧಾನದ ಮೊದಲ ಬೇಡಿಕೆ ಇಟ್ಟವರು. ಆ್ಯಂಡ್ ದೆನ್ ಇವರು ಬೇಡಿಕೆ ಇಡ್ತಾರೆ, ಹ್ಞೂ ಅಂತಾರೆ. ಸೊ ಎಲ್ಲವೂ ಕೂಡ ಆಗುತ್ತೆ. ಒಂದು ದಿನ ಏನಾಗುತ್ತೆ, ಲೇಬರ್ ಪಾರ್ಟಿ ಚೇಂಜ್ ಆಗುತ್ತೆ, ಸರಿನಾ. ಪಾರ್ಟಿ ಚೇಂಜ್ ಆಗುತ್ತೆ. ಇಲ್ಲಿ ಬ್ರಿಟನಲ್ಲಿ, ಈ UK ಏನಿದೆ ಅಲ್ವಾ, UKಯಲ್ಲಿ ಪ್ರಧಾನಮಂತ್ರಿ ಚೇಂಜ್ ಆಗ್ತಾರೆ, ಪಕ್ಷ ಚೇಂಜ್ ಆಗುತ್ತೆ. ಪಕ್ಷ ಚೇಂಜ್ ಆಗಿ ಲೇಬರ್ ಪಾರ್ಟಿ ಬರುತ್ತೆ. ಆ ಲೇಬರ್ ಪಾರ್ಟಿ ಬಂದಾಗ ನಮ್ಮ ಭಾರತಕ್ಕೆ ಒಂದು ಸಂವಿಧಾನ ಕೊಡೋಣ ಅಂತ ಅವರು ಕೂಡ ದೊಡ್ಡ ಮನಸ್ಸು ಮಾಡ್ತಾರೆ, ಸರಿನಾ. ಅವರು ದೊಡ್ಡ ಮನಸ್ಸು ಮಾಡ್ತಾರೆ ಅನ್ನೋದು ಒಂದಲ್ಲ ಪ್ರಾಬ್ಲಮ್ಮು.
ಎರಡನೇ ಮಹಾಯುದ್ಧದಲ್ಲಿ ಅವರಿಗೆ ಸ್ವಲ್ಪ ಹೊಡೆತ ಬಿದ್ದಿರುತ್ತೆ. ಸೊ ಅದಕ್ಕೆ ಅವರು ಯಾವ್ಯಾವ ದೇಶಗಳ ಮೇಲೆ ಆಳ್ವಿಕೆ ಮಾಡ್ತಿದ್ರಲ್ವಾ ಅದನ್ನೆಲ್ಲವೂ ಕೂಡ ಬಿಟ್ಕೊಡ್ಬೇಕು ಅಂತ ಅವ್ರು ಮನಸ್ಸು ಮಾಡ್ಕೊಂಡಿರ್ತಾರೆ. ಸೊ ಅದಕ್ಕೆ ನಮ್ಮ ಭಾರತದಲ್ಲಿ ಕೂಡ ಒಂದು ಕ್ಯಾಬಿನೆಟ್ ಆಯೋಗವನ್ನು ಕಳಿಸ್ತಾರೆ ಅವರು. ಮೀನ್ಸ್ ಅಲ್ಲಿ ಅವರಿಗೆ ಸಂವಿಧಾನ ಹೇಗೆ ಬೇಕಪ್ಪ ಸ್ವಲ್ಪ ನೋಡ್ಕೊಂಡು ಬರ್ರಿ, ಅವರಿಗೆ ಸ್ವಲ್ಪ ಇದ್ರೇನೋ ಅರೇಂಜ್ ಮಾಡ್ಕೊಟ್ಟು ಬರ್ರಿ, ಸುಮ್ಮನೆ ಎಲ್ಲ ಜಗಳಾಡ್ತಿರ್ತಾವು. ಸೊ ಅಲ್ಲಿ ಒಂದು 4-5 ಪಾರ್ಟಿ ಆಗಿದಾವೆ, ಅವ್ರವ್ರೆ ಹೊಡೆದಾಡ್ತಿರ್ತಾರೆ, ನೀವು ಹೋಗಿ ಹೇಳ್ಬರ್ರಿ ಅಂತ ಒಂದು 3 ಜನ ಕಳಿಸ್ತಾರೆ. ಆ 3 ಜನದ ಹೆಸರೇನು ಅಂತ ಕೇಳ್ತಾನೆ. ಆ 3 ಜನದ ಹೆಸರೇ ನಾವೇನಂತ ಹೇಳ್ತೀವಿ, ಎ ವಿ ಅಲೆಕ್ಸಾಂಡರ್, ಪೆಥಿಕ್ ಲಾರೆನ್ಸ್ ಆ್ಯಂಡ್ ಕ್ರಿಪ್ಸ್ ಅಂತ ಹೇಳ್ತೀವಿ. ಸೊ ಅಲ್ಲಿ ಅಧ್ಯಕ್ಷರು ಯಾರಿದ್ರು ಅಂತ ಕೇಳ್ತಾನೆ, ಸರಿನಾ. ಸೊ ಅಧ್ಯಕ್ಷರು ಯಾರು, ಪೆಥಿಕ್ ಲಾರೆನ್ಸ್ ಅನ್ನೋರು ಅಧ್ಯಕ್ಷರಾಗಿರ್ತಾರೆ. ಈ ಕ್ಯಾಬಿನೆಟ್ ಆಯೋಗ 1946 ಮಾರ್ಚ್ ತಿಂಗಳಲ್ಲಿ ನಮ್ಮ ಭಾರತಕ್ಕೆ ಬಂದಿರತಕ್ಕಂಥ ಕ್ಯಾಬಿನೆಟ್ ಆಯೋಗದ ಅಧ್ಯಕ್ಷರು ಯಾರು ಅಂದರೆ ಪೆಥಿಕ್ ಲಾರೆನ್ಸ್, ಸರಿನಾ. ಬಿಷ್ಣು ಲಾರೆನ್ಸ್ ಅಂತ ಇವಾಗ ರೀಸೆಂಟಾಗಿ ಹೆಸರು ಕೇಳಿರ್ತೀರ, ಲಾರೆನ್ಸ್, ಸರಿನಾ. ಲಾರೆನ್ಸ್ ಅನ್ನುವ ಊರು ಯಾವ ದೇಶದಲ್ಲಿ ಕಂಡುಬರುತ್ತೆ, ಕೆನಡಾದಲ್ಲಿ ಕಂಡುಬರುತ್ತೆ. ಲಾರೆನ್ಸ್ ಅನ್ನುವ ನದಿ ಯಾವ ದೇಶದಲ್ಲಿ ಕಂಡುಬರುತ್ತೆ, ಇದೇ ಒಂದು ಕೆನಡಾ ದೇಶದಲ್ಲಿ ಕಂಡುಬರುತ್ತೆ, ಸರಿನಾ. ಸೊ ಹಾಗೆ ಈ ಒಂದು ಪೆಥಿಕ್ ಲಾರೆನ್ಸ್ ಅನ್ನುವ ವ್ಯಕ್ತಿ ಏನಿದಾರಲ್ವಾ ಕ್ಯಾಬಿನೆಟ್ ಆಯೋಗದ ಅಧ್ಯಕ್ಷರಾಗಿರ್ತಾರೆ. ಸೊ ಇವ್ರ ಜೊತೆ ಇನ್ನೂ ಇಬ್ಬರು ಬರ್ತಾರೆ ವ್ಯಕ್ತಿಗಳು, ಮೀನ್ಸ್ ಸದಸ್ಯರು ಯಾರ್ಯಾರು ಅಂದರೆ ಒಂದು ಎ ವಿ ಅಲೆಕ್ಸಾಂಡರ್ ಅನ್ನೋ ವ್ಯಕ್ತಿ ಆ್ಯಂಡ್ ದೆನ್ ಕ್ರಿಪ್ಸ್ ಅನ್ನುವ ವ್ಯಕ್ತಿ. ಏನು 1942ರಲ್ಲಿ ಕ್ರಿಪ್ಸ್ ಆಯೋಗ ಬಂದಿರುತ್ತಲ್ವಾ, ಅದೇ ಕ್ರಿಪ್ಸ್ನ ಅಧ್ಯಕ್ಷ ಯಾರು ಅಂದರೆ ಇದೇ ಕ್ರಿಪ್ಸ್, ಸರಿನಾ. ಈ ಕ್ರಿಪ್ಸ್ ಬೇರೆ ಅಲ್ಲ, ಆ ಕ್ರಿಪ್ಸ್ ಬೇರೆ ಅಲ್ಲ, ಅವನು ಇಲ್ಲಿ ಸದಸ್ಯನಾಗಿ ಬರ್ತಾನೆ. ಬಟ್ ಅವಾಗ ಅಲ್ಲಿ ಕ್ರಿಪ್ಸ್ ಆಯೋಗ ಬಂದಾಗ ಅವನು ಅಧ್ಯಕ್ಷ ಇದ್ದ, ಬಟ್ ಇಲ್ಲಿ ಪೆಥಿಕ್ ಲಾರೆನ್ಸ್ ಅಧ್ಯಕ್ಷ ಆಗಿರ್ತಾನೆ. ಕ್ರಿಪ್ಸ್ ಏನಿರ್ತಾನಲ್ವಾ ಒಬ್ಬ ಜಸ್ಟ್ ಒಂದು ನಾರ್ಮಲ್ ಸದಸ್ಯನಾಗಿರ್ತಾನೆ. ಆ್ಯಂಡ್ ದೆನ್ ಸಂವಿಧಾನದ ರಚನಾ ಸಭೆ, ಸಂವಿಧಾನ ಯಾವಾಗ ರಚನೆ ಆಯಿತು, ಸಂವಿಧಾನದ ರಚನಾ ಸಭೆ ಏನಿದೆ ಅಲ್ವಾ ರಚನೆ ಮಾಡಬೇಕು ಅಂತ, ಆ ಒಂದು ಸಭೆ ಯಾವಾಗ ರಚನೆ ಆಯಿತು ಅಂತ ಕೇಳ್ತಾನೆ. ನವೆಂಬರ್ 1946ರಂದು ಈ ಒಂದು ಸಂವಿಧಾನ ರಚನಾ ಸಭೆ ರಚನೆ ಆಗುತ್ತೆ. ಸೊ ಇದರ ಮೊದಲ ಅಧಿವೇಶನ ಯಾವಾಗ ನಡೀತದೆ ಅಂತ ಕೇಳ್ತಾನೆ. ಇದರ ಮೊದಲ ಅಧಿವೇಶನ ನಡೆದಿದ್ದು 9 ಡಿಸೆಂಬರ್ 1946ರಲ್ಲಿ. ಸೊ ಇದರ ಒಂದು ತಾತ್ಕಾಲಿಕ ಅಧ್ಯಕ್ಷರು ಯಾರಾಗಿದ್ರು ಅಥವಾ ಮೊದಲ ಅಧಿವೇಶನದಲ್ಲಿ ಯಾರು ಅಧ್ಯಕ್ಷರಾಗಿದ್ರು ಅಂತ ಕೇಳ್ತಾನೆ. ಅವಾಗ ನೀವು ಹೇಳಬೇಕಾಗಿರೋದು ಸಚ್ಚಿದಾನಂದ ಸಿನ್ಹಾ ಅವರು ಅಧ್ಯಕ್ಷರಾಗಿರ್ತಾರೆ. ಯಾಕೆ ಸರ್ ಸಚ್ಚಿದಾನಂದ ಸಿನ್ಹಾ ಅವರನ್ನೇ ಮಾಡಿದ್ರು, ಸೊ ಅಂಬೇಡ್ಕರ್ ಅವರನ್ನ ಮಾಡ್ಬೋದಾಗಿತ್ತು, ಇಲ್ಲ ಅಂತಾರೆ ಮತ್ತೊಬ್ಬರನ್ನ ಕೆ ಮುನ್ಷಿ ಅವರನ್ನ ಮಾಡ್ಬೋದಾಗಿತ್ತು, ಇಲ್ಲಾಂದ್ರೆ ಬೆನಗಲ್ ರಾಮರಾವ್ ಅವರನ್ನ ಮಾಡ್ಬೋದಾಗಿತ್ತು, ಇವರನ್ನೇ ಯಾಕೆ ಮಾಡಿದ್ರು ಅಂತ. ಸೊ ಯಾರು ಹಿರಿಯರು ಇರ್ತಾರಲ್ವಾ, ಇವಾಗ ತಾತ್ಕಾಲಿಕ ಅಧ್ಯಕ್ಷರನ್ನು ನಾವು ಯಾರನ್ನ ಮಾಡ್ತೀವಿ ಅಂದರೆ ಯಾರು ಆ ಒಂದು ಸದನದಲ್ಲಿ ಆ ಒಂದು ಗುಂಪಿನಲ್ಲಿ ಹಿರಿಯರು ಇರ್ತಾರೋ ಆ ಒಂದು ಹಿರಿಯ ವ್ಯಕ್ತಿಯನ್ನು ನಾವು ಏನು ಮಾಡ್ತೀವಿ, ಅಧ್ಯಕ್ಷರನ್ನಾಗಿ ಮಾಡ್ತೀವಿ. ಸೊ ಆ ಒಂದು ಸಂವಿಧಾನದ ರಚನಾ ಸಭೆಯಲ್ಲಿ ಇರ್ತಕ್ಕಂಥ ಅತ್ಯಂತ ಹಿರಿಯ ವ್ಯಕ್ತಿ ಯಾರು ಅಂತಂದರೆ ಸಚ್ಚಿದಾನಂದ ಸಿನ್ಹಾ. ಸೊ ಅದಕ್ಕೆ ಮೊದಲು ನೀನೇ ಆಗೋ ಗುರು ಅಂತ ಇವರಿಗೆ ಬಿಟ್ಕೊಡ್ತಾರೆ, ಸರಿನಾ. ಯಾರಿಗೆ, ಸಚ್ಚಿದಾನಂದ ಸಿನ್ಹಾ ಅವರಿಗೆ. ಸೊ ಆ ಒಂದು ಸಮಯದಲ್ಲಿ ಮೊದಲ ಅಧಿವೇಶನದಲ್ಲಿ ಎಷ್ಟು ಸದಸ್ಯರು ಪಾಲ್ಗೊಂಡಿದ್ರು ಅಂತ ಕೇಳ್ತಾನೆ. 211 ಸದಸ್ಯರು ಪಾಲ್ಗೊಂಡಿರ್ತಾರೆ ಅವಾಗ. ಆ್ಯಂಡ್ ದೆನ್ ಇನ್ನೊಂದು ವಿಶೇಷ ಸೂಚನೆ ಏನು ಅಂತಂದರೆ ಇಲ್ಲಿ ಈ ಮೊದಲ ಅಧಿವೇಶನದಲ್ಲಿ ಮುಸ್ಲಿಂ ಲೀಗ್ ಭಾಗವಹಿಸಿರಲಿಲ್ಲ. ಇದು ದ ಮೇನ್ ಟಾಪಿಕ್, ಮೇನ್ ಪಾಯಿಂಟ್ ಯಾವುದು ಅಂದರೆ ಮುಸ್ಲಿಂ ಲೀಗ್ ಏನಿದೆ ಅಲ್ವಾ ಮೊದಲ ಅಧಿವೇಶನದಲ್ಲಿ ಭಾಗವಹಿಸಿರಲಿಲ್ಲ ಅದು. ಆ್ಯಂಡ್ ದೆನ್ ನೆಕ್ಸ್ಟ್ ನೋಡೋದಾದರೆ ಎರಡನೇ ಅಧಿವೇಶನ ಯಾವಾಗ ನಡೀತದೆ ಅಂತ ಕೇಳ್ತಾನೆ. ಎರಡನೇ ಅಧಿವೇಶನ 9ಕ್ಕೆ ನೆಕ್ಸ್ಟ್ ಆಡ್ ನಂಬರ್ ಯಾವುದಿದೆ, 10 ಅಂತೂ ಇವನ್ ನಂಬರ್ ಆಗುತ್ತೆ, 11 ಏನಾಗುತ್ತೆ ಆಡ್ ನಂಬರ್ ಆಗುತ್ತೆ. ಸೊ 9 ಆದ ನಂತರ 11 ಡಿಸೆಂಬರ್ 1946ರಲ್ಲಿ ಏನಾಗುತ್ತೆ ಎರಡನೇ ಅಧಿವೇಶನ ನಡೀತದೆ. ಆ ಒಂದು ಎರಡನೇ ಅಧಿವೇಶನದಲ್ಲಿ ಎಲೆಕ್ಷನ್ ಆಗುತ್ತೆ. ಎಲೆಕ್ಷನ್ ಆದಾಗ ಗೆದ್ದಿರ್ತಕ್ಕಂಥ ವ್ಯಕ್ತಿ ಯಾರು, ಅಧ್ಯಕ್ಷರಾಗಿರ್ತಕ್ಕಂಥ ವ್ಯಕ್ತಿ ಯಾರು ಅಂದರೆ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅಂತ ಹೇಳ್ತೀವಿ, ಸರಿನಾ. ನಮ್ಮ ಭಾರತ ದೇಶದ ಮೊದಲ ರಾಷ್ಟ್ರಪತಿ ಯಾರು ಅಂದರೆ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್. ಹಾಗೆ ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷ ಯಾರು ಅಂತ ಕೇಳಿದ್ರು ಕೂಡ ಇದೇ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅಂತ ನಾವು ಹೇಳ್ತೀವಿ, ಸರಿನಾ. ಸೊ ಅವರು ಎರಡನೇ ಅಧಿವೇಶನದ ಅಧ್ಯಕ್ಷರಾಗಿರ್ತಾರೆ, ಉಪಾಧ್ಯಕ್ಷವು ಕೂಡ ಆಗ್ತಾರೆ ಎರಡನೇ ಅಧಿವೇಶನದಲ್ಲಿ. ಸರ್ ಮೊದಲನೇ ಅಧಿವೇಶನದಲ್ಲಿ ಯಾಕೆ ಉಪಾಧ್ಯಕ್ಷ ಆಗಿರಲಿಲ್ಲ ಸರ್? ಇವಾಗ ದೊಡ್ಡವ್ರನ್ನ ಹಿರಿಯರನ್ನ ಒಬ್ಬರನ್ನು ಕೂಡಿಸಿದ್ರೆ ಎಲ್ಲರಿಗೆ ಎಷ್ಟೋ ಜನಕ್ಕೆ ಉರಿತಿರ್ತದೆ. ಮೀನ್ಸ್ ಹೇಗೆ ಅಂದರೆ ಅವ್ನು ಕೂಡಿಸಿದ್ರೆ ನನಗೆ ಯಾಕೆ ಕೂಡಿಸಲಿಲ್ಲ, ಲೈಕ್ ಇವಾಗ ಮೊನ್ನೆ ಆಯ್ತಲ್ವಾ ಎಲೆಕ್ಷನ್ ಆದ ನಂತರ ಪಾರ್ಲಿಮೆಂಟಲ್ಲಿ ಇನ್ನೂ ಕೂಡ ಈ ಓಂ ಬಿರ್ಲಾ ಅವರು ಆಯ್ಕೆ ಆಗಿರಲಿಲ್ಲ. ಅದಕ್ಕಿಂತ ಹಿಂದ್ಗಡೆ ಇವಾಗ ಪ್ರೋಟಾರಮ್ ಸ್ಪೀಕರ್ ಅಂತ, ಸರಿನಾ, ಇವಾಗ ತಾತ್ಕಾಲಿಕ ಸ್ಪೀಕರ್ ಅಂತ ಒಬ್ಬರನ್ನ ಆಯ್ಕೆ ಮಾಡಿದ್ರು, ಸರಿನಾ, ಬೃಹತ್ತರಿ ಮೆಹತಾಬ್ ಅಂತ. ಸೊ ಅಲ್ಲಿ ಇವರು BJP ಅವರು ಒಂದನ್ನ ಅದಾದ ನಂತರ ಯಾರು ಇಂಡಿಯಾ ಪಾರ್ಟಿ ಮೀನ್ಸ್ ಇಂಡಿ ಪಾರ್ಟಿ ಅಂತ ಹೇಳ್ತೀವಿ ಯಾರನ್ನ, ಈ ಕಾಂಗ್ರೆಸ್ ಮತ್ತೆ ಅವರ ಮೈತ್ರಿ ಪಾರ್ಟಿ. ಸೊ ಅವರು ಕೂಡ ನಮ್ಮಲ್ಲಿರಬೇಕು ಒಬ್ರು ಅಂತ ಅವ್ರು ಹೇಳಿದ್ರಲ್ವಾ. ಸೊ ಆ ರೀತಿ ಆಗುತ್ತೆ ಅಂತ ಜಸ್ಟ್ ಅಧ್ಯಕ್ಷರನ್ನ ಮಾತ್ರ ಆಯ್ಕೆ ಮಾಡಿರ್ತಾರೆ, ಉಪಾಧ್ಯಕ್ಷರನ್ನ ಆಯ್ಕೆ ಮಾಡಲ್ಲ ತಾತ್ಕಾಲಿಕವಾಗಿ, ಸರಿನಾ. ಇವಾಗ ಪರ್ಮನೆಂಟ್ ಆಗಿ ಆಯ್ಕೆ ಮಾಡುವಾಗ ಮಾತ್ರ ಉಪಾಧ್ಯಕ್ಷರನ್ನ ಆಯ್ಕೆ ಮಾಡ್ತಾರೆ. ಯಾರು ಅಂದರೆ HC ಮುಖರ್ಜಿ ಅವರು ಈ ಉಪಾಧ್ಯಕ್ಷರಾಗಿ ಹೊರಹೊಮ್ತಾರೆ. ಆ್ಯಂಡ್ ದೆನ್ ಸಂವಿಧಾನದ ಸಲಹೆಗಾರರು ಯಾರಾಗ್ತಾರೆ ಅಂದರೆ ನಮ್ಮ ಕನ್ನಡಿಗರಾಗಿರ್ತಕ್ಕಂತಹ BN ರಾಯ್ ಅವರು ಆಗ್ತಾರೆ, ಬೆನಗಲ್ ರಾಮರಾವ್ ಅಂತ ಹೇಳ್ತೀವಿ. ಸೊ ಇವ್ರೇನಾಗ್ತಾರೆ ಎರಡನೇ ಅಧಿವೇಶನದಲ್ಲಿ ಸಂವಿಧಾನದ ಸಲಹೆಗಾರರಾಗ್ತಾರೆ. ಸಂವಿಧಾನದ ಸಂಪೂರ್ಣ ಸಲಹೆಗಾರರು ಯಾರು ಅಂತಂದ್ರೆ ಇದೇ ಬೆನಗಲ್ ರಾಮರಾವ್ ಅವರು, ಸರಿ ನೆನ್ಪಿಟ್ಕೊಳ್ಳಿ. ಈ BN ರಾಯ್ ಏನಿದಾರಲ್ವಾ ಅತಿ ಹೆಚ್ಚು ಸಂವಿಧಾನಕ್ಕೆ ದುಡಿದಿರ್ತಕ್ಕಂಥ ವ್ಯಕ್ತಿ. ನಾವು ಇದ್ರ ಕೆಲವೊಬ್ಬರ ವ್ಯಕ್ತಿಗಳನ್ನ ಹೆಸರು ಹೈಲೈಟ್ ಮಾಡಿಕೊಂಡು ಸಂವಿಧಾನ ಇವ್ರು ಮಾಡಿದ್ರು ಹಾಗೆ ಹೀಗೆ ಅಂತ ಹೇಳ್ತೀವಿ, ಅದು ಒಳ್ಳೇದೋ ತಪ್ಪೋ ಬೇರೆ ಅದು. ಬಟ್ ಇವ್ರಿಗೆ ಕೊಡಬೇಕಾಗಿರ್ತಕ್ಕಂತಹ ಒಂದು ಕ್ರೆಡಿಟ್ ಕೂಡ ನಾವು ಕೊಡಲೇಬೇಕಾಗುತ್ತೆ. ಯಾಕಂದರೆ ಪ್ರತಿಯೊಂದು ದೇಶಕ್ಕೆ ಹೋಗಿ ಆ ಒಂದು ಸಂವಿಧಾನವನ್ನು ತಾವು ಅರ್ಥ ಮಾಡಿಕೊಂಡು ಆಮೇಲೆ ಆ ಸಂವಿಧಾನದಿಂದ ನಾವು ಏನೇ ಅಳವಡಿಸ್ಕೊಳ್ಬೇಕು ಅಂತ ತಂದು ಹೆಕ್ಕಿ ತಂದು ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಯಾರು ಅಂತಂದರೆ BN ರಾಯ್ ಅಂತ ನಾವು ಹೇಳ್ತೀವಿ, ಸರಿನಾ. ಇವ್ರ ಹೆಸರು ಕೂಡ ನೀವು ಮರಿಬೇಡಿ, ಒಳ್ಳೆಯವರಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ನೋಡೋದಾದರೆ ಸಂವಿಧಾನದ ರಚನಾ ಮಂಡಳಿಯಲ್ಲಿ ಟೋಟಲಿ ಎಷ್ಟು ಜನ ಇದ್ರು. ಸೊ ಇದನ್ನು ಮಾತ್ರ ನೆನ್ಪಿಟ್ಕೊಳ್ಳಿ. ಏನು ಅಂದರೆ 389 ಜನ ಸಂವಿಧಾನದ ರಚನಾ ಮಂಡಳಿಯಲ್ಲಿ ಸದಸ್ಯರು ಇರ್ತಾರೆ. ಸೊ ಎಷ್ಟು 389 ಇಂಡಿಯಾ ಮತ್ತು ಪಾಕಿಸ್ತಾನವನ್ನು ಎಲ್ಲರೂ ಕೂಡ ಒಟ್ಟುಗೂಡಿಸಿ. ಯಾಕೆ ಅಂದರೆ ಆಗಸ್ಟ್ 14
1947ರಂದು ಭಾರತ ಮತ್ತು ಪಾಕಿಸ್ತಾನ ಏನಿದೆ ಅಲ್ವಾ ಇಬ್ಬಾಗ ಆಗ್ತದೆ. ಬಟ್ ಅದಕ್ಕಿಂತ ಮುಂಚೆ ಇಬ್ರು ಕೂಡ ಒಂದೇ ಇದ್ದೀವಲ್ವಾ. ಸೊ ಅವಾಗ ಎಷ್ಟು ಜನ ಇರ್ತಾರೆ ಅಂದರೆ ಒಟ್ಟು ಸದಸ್ಯರು 389 ಜನ ಇರ್ತಾರೆ. ಸೊ ಪಾಕಿಸ್ತಾನದವ್ರು ಇದರಲ್ಲಿ ಎಷ್ಟು ಜನ ಇರ್ತಾರೆ ಅಂದರೆ 99 ಜನದವ್ರು ಇರ್ತಾರೆ, ಸರಿನಾ. ಸೊ ಸ್ವಾತಂತ್ರ್ಯ ಬಂದ ನಂತರ ನಮ್ಮ ಭಾರತದ ಸದಸ್ಯರು ಎಷ್ಟು ಇರ್ತಾರೆ ಅಂತ ಕೇಳ್ತಾನೆ, 299, ಸರಿಯಾ. ಸೊ ಇದು 99 ಅಲ್ಲ, 90 ಓಕೆ, 90 ಅಂತ ತಗೊಳ್ಳಿ ಅದನ್ನು. ಆ್ಯಂಡ್ ದೆನ್ ಈ 389ರಲ್ಲಿ ಇದನ್ನ ಮತ್ತೆ ಡಿವೈಡ್ ಮಾಡ್ತಾನೆ, ಬೈಫರ್ಕೇಷನ್ ಮಾಡ್ಕೊಳ್ತಾನೆ. ಹೇಗೆ ಅಂದರೆ 93 ಜನ ರಾಜಪ್ರತಿನಿಧಿಗಳಿಂದ ಬಂದಿರತಕ್ಕಂಥ ವ್ಯಕ್ತಿಗಳಾಗಿರ್ತಾರೆ, ಸರಿನಾ. ಆ್ಯಂಡ್ ದೆನ್ 796 ಜನ ಬ್ರಿಟಿಷ್ ಇಂಡಿಯಾದಿಂದ ಬಂದಿರತಕ್ಕಂಥ ವ್ಯಕ್ತಿಗಳಾಗಿರ್ತಾರೆ. ಬ್ರಿಟಿಷ್ ಇಂಡಿಯಾದಲ್ಲೂ ಕೂಡ ಮತ್ತೆ ನಾವು ಬೈಫರ್ಕೇಷನ್ ಮಾಡ್ಕೊಳ್ತೀವಿ, 4 ಜನ ಚೀಫ್ ಕಮಿಷನರೇಟ್ಗಳಿಂದ ಅಂತ. ಆ್ಯಂಡ್ ದೆನ್ 792 ಜನ ಬ್ರಿಟಿಷ್ ಪ್ರಾಂತ್ಯಗಳಿಂದ ಅಂತ. ಸರ್ ಪ್ರಶ್ನೆ ಹೇಗೆ ಕೇಳ್ತಾನೆ ಇಲ್ಲಿ, ಈ 4 ಚೀಫ್ ಕಮಿಷನರೇಟ್ ಯಾವ್ದು ಅಂತ ಕೇಳ್ತಾನೆ. ಅವಾಗ ನೀವು ಏನಿಲ್ಲ ABCD ಅಂತ ನೆನ್ಪಿಟ್ಕೊಳ್ಳಿ. ಏನು ABCD? ಎ ಅಂದರೆ ಅಜ್ಮೀರು, ಬಿ ಅಂದರೆ ಬಲೂಚಿಸ್ತಾನ್, ಆ್ಯಂಡ್ ದೆನ್ ಸಿ ಅಂದರೆ ಎ ಅಂದರೆ ಅಜ್ಮೀರು, ಬಿ ಅಂದರೆ ಬಲೂಚಿಸ್ತಾನ್, ಸಿ ಅಂದರೆ ಕೂರ್ಗ್, ಆ್ಯಂಡ್ ದೆನ್ ಡಿ ಅಂದರೆ ದೆಹಲಿ. ಸೊ ಈ 4 ಚೀಫ್ ಕಮಿಷನರೇಟ್ಗಳು, ಸರಿನಾ. ಈ ಪ್ರಶ್ನೆ CGL ಕೇಳಿರ್ತಕ್ಕಂಥ ಪ್ರಶ್ನೆ, ಈ ಕೆಳಗಿನ ಯಾವುದು ಚೀಫ್ ಕಮಿಷನರೇಟ್ ಆಗಿರಲಿಲ್ಲ ಬ್ರಿಟಿಷ್ನ ಸಮಯದಲ್ಲಿ ಅಂತ ಕೇಳ್ತಾನೆ, ಸರಿನಾ. ಅವಾಗ ನೀವು ಹೇಳಬೇಕಾಗಿರೋದು ಅಜ್ಮೀರು, ಬಲೂಚಿಸ್ತಾನ, ಕೂರ್ಗು, ದೆಹಲಿ ಇದೆ, ABCD ಇದೆ, ಮತ್ತು ನೀನು EFGH ಕೇಳಿ ಕೊಟ್ಟರೆ ಅದು ಅಲ್ಲ ಅಂತ ನೀವು ಹೇಳಬೇಕಷ್ಟೇ, ಸರಿನಾ. ಸೊ ಈ ಒಂದು ಪ್ರಾಂತ್ಯಗಳಿಂದ 4 ಜನ ಬರ್ತಾರೆ. ಆ್ಯಂಡ್ ದೆನ್ ಬ್ರಿಟಿಷ್ ಪ್ರಾಂತ್ಯಗಳಿಂದ ನಾರ್ಮಲ್ ಆಗಿ ಇವಾಗ ಮದ್ರಾಸ್ ಪ್ರಾಂತ್ಯ ಅಂತ ಹೇಳ್ತೀವಿ, ಆ್ಯಂಡ್ ದೆನ್ ಈ ಒಂದು ಬಾಂಬೆ ಪ್ರಾಂತ್ಯ ಅಂತ ಹೇಳ್ತೀವಿ, ಮೀನ್ಸ್ ಬಾಂಬೆ ಪ್ರೆಸಿಡೆನ್ಸಿ, ಕೋಲ್ಕತ್ತಾ ಪ್ರೆಸಿಡೆನ್ಸಿ. ಸೊ ಈ ಎಲ್ಲವೂ ಕೂಡ ಸೆಂಟ್ರಲ್ ಪ್ರೆಸಿಡೆನ್ಸಿ. ಸೊ ಆ ರೀತಿಯ ಪ್ರೆಸಿಡೆನ್ಸಿಗಳಿಂದ ಬಂದಿರತಕ್ಕಂಥ ವ್ಯಕ್ತಿಗಳೆಷ್ಟು ಅಂದರೆ 292 ಜನ ವ್ಯಕ್ತಿಗಳು ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಈಗ ಆಫ್ಟರ್ 1947 ಮೀನ್ಸ್ ಈ ಸ್ವತಂತ್ರ ಬಂದ ನಂತರ ಭಾರತ ಮತ್ತು ಪಾಕಿಸ್ತಾನ ಇಬ್ಬಾಗ ಆಗುತ್ತೆ. ಇಬ್ಬಾಗ ಆದ ನಂತರ ನಮ್ಮ ಭಾರತ ಸಂವಿಧಾನ ರಚನಾ ಸಮಿತಿಯಲ್ಲಿ ಎಷ್ಟು ಜನ ಇದ್ರು ಅಂತ ನೋಡಿದ್ರೆ 799 ಜನ. ಯಾಕೆಂದರೆ 389ರಲ್ಲಿ 90 ನೀವು ಕಳೆದ್ರೆ ಎಷ್ಟಾಗುತ್ತೆ, 299 ಆಗುತ್ತೆ, ಸರಿನಾ. ಸೊ ಅಷ್ಟು ಜನ ನಮ್ಮ ಭಾರತದ ಸಂವಿಧಾನ ರಚನಾ ಸಮಿತಿಯಲ್ಲಿ ಭಾರತೀಯರು ಭಾಗವಹಿಸಿದ್ರು. ಸೊ ಇಷ್ಟನ್ನು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ಆ ಸದಸ್ಯರು ಹೇಗೆ ಆಯ್ಕೆಯಾದರು ಅಂತ ಕೇಳ್ತಾನೆ. ಆ ಸದಸ್ಯರೆಲ್ಲರೂ ಕೂಡ ಮೀನ್ಸ್ 792 + 4 ಅಂತ ಹೇಳಿದೆ ಅಲ್ವಾ, ಅವ್ರು ಎಲ್ಲರೂ ಹೇಗೆ ಆಯ್ಕೆ ಆಗ್ತಾರೆ ಅಂದರೆ 796 ಜನ 10 ಲಕ್ಷಕ್ಕೆ ಒಬ್ಬರಂತೆ ಪರೋಕ್ಷ ಚುನಾವಣೆಯ ಮೂಲಕ ಆಯ್ಕೆ ಆಗ್ತಾರೆ. ಪರೋಕ್ಷ ಚುನಾವಣೆ ಅಂದ್ರೆ ಏನು? ಇವಾಗ ನಾನೇನಾದ್ರೂ ಆ ಸಮಯದಲ್ಲಿ ಬದುಕಿದ್ದ ಅಂದರೆ ನಾನು ಈ ಎಲ್ಲ ಸದಸ್ಯರನ್ನ 296 ಸದಸ್ಯರಲ್ಲಿ ಯಾರಿಗೋ ಒಬ್ಬರಿಗೆ ನಾನು ವೋಟ್ ಹಾಕಿರೋದಿಲ್ಲ. ನಾನು ಯಾವುದೋ ಒಬ್ಬ MLA MP ಗೆ ವೋಟ್ ಹಾಕಿರ್ತೀನಿ. ಆ MLA MP ಗಳು ವೋಟ್ ಹಾಕ್ತಾರೆ ಗೊತ್ತಾ. ಲೈಕ್ ಇವಾಗ ರಾಜ್ಯಸಭೆಯಲ್ಲಿ ಸದಸ್ಯರು ಹೇಗೆ ಆಯ್ಕೆ ಆಗ್ತಾರೆ, ಮೀನ್ಸ್ ಪರೋಕ್ಷ ಚುನಾವಣೆಯ ಮೂಲಕ ಆಯ್ಕೆ ಆಗ್ತಾರೆ ತಾನೆ. ಲೈಕ್ ಇವಾಗ ನಾವು ಯಾರಿಗಾದ್ರೂ ರಾಜ್ಯಸಭೆಯವರಿಗೆ ವೋಟ್ ಹಾಕ್ತೀವ, ಯಾವತ್ತಾದ್ರೂ ವೋಟ್ ಹಾಕಿದ್ದೀವ ನಾವು? ಹಾಕಿಲ್ಲ. ಯಾಕೆ ಅಂದರೆ ಆ ಒಂದು ವಿಧಾನಸಭೆಯವರೇ ಅಲ್ಲಿ ವೋಟ್ ಹಾಕ್ತಾರಲ್ವಾ. ಸೊ ಆ ರೀತಿಯ ಪರೋಕ್ಷ ಚುನಾವಣೆ, ಇಲ್ಲಾಂದರೆ ರಾಷ್ಟ್ರಪತಿಯ ಚುನಾವಣೆಯನ್ನು ತೊಗೊಂಡ್ಬಿಡಿ ನೀವು. ಅದು ಹೇಗೆ ಆಗುತ್ತೆ ಅಂದರೆ ಪರೋಕ್ಷ ಚುನಾವಣೆ ಆಗುತ್ತೆ. ಸೊ 10 ಲಕ್ಷಕ್ಕೆ ಒಬ್ಬರಂತೆ ಮೀನ್ಸ್ 10 ಲಕ್ಷ ಜನಸಂಖ್ಯೆಗೆ ಒಬ್ಬರಂತೆ ಆ ಸದಸ್ಯರು ಆಯ್ಕೆಯಾಗಿದ್ದರು ಪರೋಕ್ಷ ಚುನಾವಣೆಯ ಮೂಲಕ. ಸೊ ಹೇಗೆ ವಿತರಣೆ ಆಗಿದ್ವು? ಸೊ ಇವಾಗ ಕೊಡ್ತಾರೆ, ಯಾವುದು ಜನರಲ್ ಕ್ಯಾಟಗರಿಗೆ ಇಷ್ಟು, ಆ್ಯಂಡ್ ದೆನ್ ಮುಸ್ಲಿಂ ಕ್ಯಾಟಗರಿಗೆ ಇಷ್ಟು, ಆ್ಯಂಡ್ ದೆನ್ ಸಿಖ್ ಕ್ಯಾಟಗರಿಗೆ ಇಷ್ಟು, ಆ್ಯಂಡ್ ದೆನ್ ಕ್ರಿಶ್ಚಿಯನ್ಗೆ ಹೀಗೆ ಅಂತ, ಸರಿನಾ. ಸೊ ಇಲ್ಲಿ ಹೇಗಿತ್ತು ಅಂದರೆ ಸ್ಥಾನಗಳು ಹೇಗೆ ವಿತರಣೆ ಆಗಿದ್ದವು ಅಂದರೆ ಮುಸ್ಲಿಂ ಅವರಿಗೆ ಸಪ್ರೇಟಾಗಿ ಸ್ಥಾನಗಳಂತ ಇತ್ತು. ಇವಾಗ ಯಾವುದೋ ಒಂದು ಮತಕ್ಷೇತ್ರ ತಗೊಳ್ಳಿ, ಯಾವ್ದು ತೊಗೊಳ್ತೀರಾ ನೀವು? ಬೆಳಗಾವಿ ಅಂತ ತಗೊಳ್ಳಿ, ಸರಿನಾ. ನಾನು ಬೆಳಗಾವಿ ಅಲ್ಲ, ಬಟ್ ಬೆಳಗಾವಿ ಅಂತ ತಗೊಳ್ಳಿ. ಸೊ ಬೆಳಗಾವಿ ಸಿಟಿ ಏನಿದೆ ಅಲ್ವಾ, ಅದೊಂದು ಮತಕ್ಷೇತ್ರ ಆಗಿದೆ. ಅದನ್ನು ಮುಸ್ಲಿಮ್ಗೆ ಅಂತ ಮೀಸಲಾಗಿಟ್ಟಿರ್ತಾರೆ. ಸೊ ಅಲ್ಲಿ ಎಲೆಕ್ಷನ್ ನಿಲ್ಲವರು ಕೂಡ ಮುಸ್ಲಿಮೇ ಆಗಿರಬೇಕು. ಆ್ಯಂಡ್ ದೆನ್ ವೋಟ್ ಹಾಕೋರು ಎಲ್ಲರೂ ಯಾರು ಬೇಕಾದ್ರೆ ಹಾಕ್ಬೋದು, ಸರಿನಾ. ಬಟ್ ಅಲ್ಲಿ ಎಲೆಕ್ಷನ್ ನಿಲ್ಲೋರು ಏನಿದಾರಲ್ವಾ, 4 ಪಾರ್ಟಿ ಇಲ್ಲಾಂದರೆ 8 ಪಾರ್ಟಿ ಇದ್ರೆ 8 ಪಾರ್ಟಿಯಲ್ಲಿ ಇರ್ತಕ್ಕಂಥ ಮುಸ್ಲಿಮ್ರೇ ಅಲ್ಲಿ ನಿಲ್ಲಬೇಕಾಗತ್ತೆ. ಸೊ ಇವಾಗಲೂ ಕೂಡ ನೀವು ನೋಡ್ಬೋದು ನಮ್ಮ ಕರ್ನಾಟಕದಲ್ಲಿ 5 ಯಾವುದು SC MP ಸೀಟ್ಗಳಿದ್ದಾವೆ, ಹಾಗೆ 2 ST MP ಸೀಟ್ಗಳಿದ್ದಾವೆ. ಸೊ ಅಲ್ಲಿ ಹೇಗಿದೆ ಅಂದರೆ ST ಅವರೇ ನಿಲ್ತಾರೆ, ಆ್ಯಂಡ್ ದೆನ್ ಮತ್ತೊಬ್ರು ಎಲ್ಲರೂ ಕೂಡ ವೋಟ್ ಹಾಕ್ತಾರೆ. ಸೊ ಆ ರೀತಿ ಮುಸ್ಲಿಮ್ಗೆ ಮೀಸಲಾತಿ ಇತ್ತು, ಸರಿನಾ. ಮುಸ್ಲಿಮ್ಗೆ ಮೀಸಲಾತಿ ಇತ್ತು, ಸಿಕ್ಕಿಗೆ ಮೀಸಲಾತಿ ಇತ್ತು. ಯಾಕೆ ಅಂದರೆ ಪಂಜಾಬಲ್ಲೇ ಅವ್ರದ್ದೇ ಮೇಲ್ಗೈ ಇದೆ. ಸೊ ಪಂಜಾಬಲ್ಲಿ ಸಿಖ್ ಅವ್ರಿಗೆ ಮೀಸಲಾತಿ ಇತ್ತು. ಆ್ಯಂಡ್ ದೆನ್ ಜನರಲ್ ಕ್ಯಾಟಗರಿ ಅಂತ ಟೋಟಲಿ 3 ಕ್ಯಾಟಗರಿ ಮಾತ್ರ ಮಾಡಿದ್ರು. ಸರ್ ಹಿಂದೂ ಇಲ್ಲ ಅಲ್ಲ, ಮಾಡಿರಲಿಲ್ಲ. ಬೇಕಂತ ಜಗಳ ಮಾಡಿಸ್ಬೇಕು, ಹೊಡಿಬೇಕು, ಇಲ್ಲಿ ಇನ್ನೂ ಸ್ವಲ್ಪ ಹಾಳು ಮಾಡಿ ಬೊಬ್ಬೆ ಹೋಗಬೇಕು ಅಂತಲೇ ಅವರು ಈ 3 ಕ್ಯಾಟಗರಿನ ಮಾತ್ರ ಮಾಡಿರ್ತಾರೆ ಬ್ರಿಟಿಷರು, ಸರಿನಾ. ಇದು ಗೊತ್ತಿರಲಿ ನಿಮಗೆ. ಯಾವುದು ಅಂದರೆ ಮುಸ್ಲಿಂ, ಸಿಖ್ ಮತ್ತು ಸಾಮಾನ್ಯ 3 ರೀತಿಯ ವಿತರಣೆಗಳಾಗಿದ್ದು ಸ್ಥಾನಗಳು. ಆ್ಯಂಡ್ ದೆನ್ ಮತದಾನದ ವಿಧಾನ ಅಂತ ಹೇಗೆ ಹೇಳ್ತೀವಿ, ಸಿಂಗಲ್ ಟ್ರಾನ್ಸ್ಫರೇಬಲ್ ವೋಟ್ ಅಂತ ಹೇಳ್ತೀವಿ, ಸರಿನಾ. ಸಿಂಗಲ್ ಟ್ರಾನ್ಸ್ಫರೇಬಲ್ ವೋಟ್ ಮೂಲಕ ಅವರಿಗೆ ಮತದಾನ ಮಾಡ್ತಾರೆ. ಆ್ಯಂಡ್ ದೆನ್ ಸಂವಿಧಾನ ರಚನೆಗೆ ತೆಗೆದುಕೊಂಡಿರ್ತಕ್ಕಂಥ ಸಮಯ ಎಷ್ಟು ಅಂದರೆ 2 ವರ್ಷ 11 ತಿಂಗಳು 18 ದಿನ ತಗೊಳ್ತಾರೆ. ಆ್ಯಂಡ್ ದೆನ್ ಧ್ಯೇಯಗಳ ಉದ್ದೇಶ ಏನು, ಈ ಅಬ್ಜೆಕ್ಟಿವ್ ರೆಸೊಲ್ಯೂಷನ್ ಅಂತ ಹೇಳ್ತೀವಿ, ಸರಿನಾ. ಈ ಅಬ್ಜೆಕ್ಟಿವ್ ರೆಸೊಲ್ಯೂಷನ್ ಮಂಡನೆ ಮಾಡಿದವರು ಯಾರು ಅಂತ ಕೇಳ್ತಾನೆ, ಜವಾಹರ್ಲಾಲ್ ನೆಹರು ಅವರು. ಎಷ್ಟನೇ ಒಂದು ಸಭೆಯಲ್ಲಿ, 3ನೇ ಸಭೆಯಲ್ಲಿ ಅದನ್ನು ಮಂಡನೆ ಮಾಡ್ತಾರೆ. ಮೀನ್ಸ್ 9 ಡಿಸೆಂಬರ್ಗೆ ಒಂದು ನಡೀತದೆ, 11 ಡಿಸೆಂಬರ್ಗೆ ಮತ್ತೆ 2ನೇ ನಡೀತದೆ, ಮತ್ತೆ 13 ಡಿಸೆಂಬರ್ಗೆ 3ನೇ ಅಧಿವೇಶನ ನಡೀತದೆ. ಆ ಒಂದು 3ನೇ ಅಧಿವೇಶನದಲ್ಲಿ ಈ ಜವಾಹರ್ಲಾಲ್ ನೆಹರು ಅವರು ಏನಿದಾರಲ್ವಾ, ಧ್ಯೇಯಗಳ ಉದ್ದೇಶ ಅಥವಾ ಅಬ್ಜೆಕ್ಟಿವ್ ರೆಸೊಲ್ಯೂಷನ್ ಅನ್ನು ಮಂಡನೆ ಮಾಡ್ತಾರೆ. ಸೊ ಅದು ಅಂಗೀಕಾರ ಮಾಡಿದ್ಯಾವಾಗ ಅಂದರೆ 22 ಜನವರಿ 1947ರಂದು ಅದು ಅಂಗೀಕಾರ ಆಗ್ತದೆ. ಸೊ ಇದನ್ನ ಧ್ಯೇಯಗಳ ಉದ್ದೇಶ ಅಂದರೆ ಏನು ಸರ್, ಇವಾಗ ನೀವು ಪ್ರಿಯಾಂಬಲ್ ಅಂತ ಓದ್ತೀರಾ ಅಲ್ವಾ, ಪ್ರಸ್ತಾವನೆ ಅಂತ ಓದ್ತೀರಾ ಅಲ್ವಾ, ಆ ಪ್ರಸ್ತಾವನೆಯೇ ಈ ಒಂದು ಧ್ಯೇಯಗಳ ಉದ್ದೇಶ.
ಅಷ್ಟೇ ಸಿಂಪಲ್, ನೆನ್ಪಿಟ್ಕೊಳ್ಳಿ ಸಾಕು. ಆ್ಯಂಡ್ ದೆನ್ ನೆಕ್ಸ್ಟ್ ಕೆಲವು ಪ್ರಮುಖ ದಿನಾಂಕಗಳನ್ನು ನಾನು ಕೊಟ್ಟಿದ್ದೀನಿ, ಇಲ್ಲಿ ನೆನ್ಪಿಟ್ಕೊಳ್ಳಿ. ಅಂಗೀಕಾರವಾಗಿರ್ತಕ್ಕಂಥ ದಿನಾಂಕಗಳು: ರಾಷ್ಟ್ರಧ್ವಜ ಯಾವಾಗ ಅಂಗೀಕಾರ ಆಗಿದೆ? 22 ಜುಲೈ 1947 ಅಂಗೀಕಾರ ಆಗುತ್ತೆ. ರಾಷ್ಟ್ರಗೀತೆ 24. ಆ್ಯಂಡ್ ದೆನ್ ರಾಷ್ಟ್ರೀಯ ಹಾಡು 24. ರಾಷ್ಟ್ರೀಯ ಹಾಡು ಯಾವುದು, ರಾಷ್ಟ್ರಗೀತೆ ಯಾವುದು? ರಾಷ್ಟ್ರಗೀತೆ ಯಾವುದು ಅಂದರೆ ಜನಗಣಮನ. ಆ್ಯಂಡ್ ದೆನ್ ರಾಷ್ಟ್ರೀಯ ಹಾಡು ಯಾವುದು ಅಂದರೆ ವಂದೇ ಮಾತರಂ ಅಂತ ನಾವು ಹೇಳ್ತೀವಿ. ಸರ್ ಇದು ಹೇಗೆ ನೆನ್ಪುಳಿಯಲ್ಲ? ಏನಿಲ್ಲ, 26ಕ್ಕೆ ಜೆಂಡ ಹಾರಿಸ್ಬೇಕು ಅಂತ ಇದ್ರು, 26ಕ್ಕೆ ಅದನ್ನು ಅಂಗೀಕಾರ ಆಗಿಲ್ಲ. ಯಾಕೆಂದರೆ 2 ದಿನ ನಮಗೆ ಸಾಂಗ್ ಪ್ರಾಕ್ಟೀಸ್ ಮಾಡೋಕೆ ಬೇಕಲ್ವಾ? ವಂದೇ ಮಾತರಂ ಅಂತ ಈ ಒಂದು ಟೋನು ಆ್ಯಂಡ್ ದೆನ್ ಇದೆಲ್ಲವೂ ಕೂಡ ನಾವು ಬಾಯಾಡಕ್ಕೆ ಬೇಕಲ್ವ 2 ದಿನ ಟೈಮು. ಸೊ ಅದಕ್ಕೆ 2 ದಿನ ಟೈಮ್ ಕೊಟ್ಟಿದ್ರು, ಹಿಂದಿನ ದಿನ ಅಂತ ನೆನ್ಪಿಟ್ಕೊಳ್ಳಿ. 2 ಕೂಡ ನೆನ್ಪುಳಿತವೆ. ಆ್ಯಂಡ್ ದೆನ್ ಚಿಹ್ನೆ ಯಾವಾಗ ಅಳವಡಿಸ್ಕೊಂಡ್ರು ಸರ್ ಅಂತ. ಚಿಹ್ನೆ ಅಳವಡಿಸ್ಕೊಳ್ಳೋಕೆ ಚಿಹ್ನೆಯನ್ನು ಬಾಯಾಟಕ್ಕದು ಬೇಕಾಗಿಲ್ಲಲ್ಲ. ಸೊ ಅದು 26 ಜನವರಿ 1950 ಅದನ್ನು ಅಂಗೀಕಾರ ಮಾಡ್ಕೊಳ್ತಾರೆ ಅಂತ ನೆನ್ಪಿಟ್ಕೊಳ್ಳಿ, ಸಿಂಪಲ್, ಸರಿನಾ? ಆ್ಯಂಡ್ ದೆನ್ ನೆಕ್ಸ್ಟ್ ಓಕೆ, ಇಲ್ಲಿ ಏನು ಕೊಟ್ಟಿದ್ದಾರೆ? ಸಂವಿಧಾನ ಅಂಗೀಕಾರ. ಸಂವಿಧಾನ ಅಂಗೀಕಾರ ಯಾವಾಗಿದೆ? 26 ನವೆಂಬರ್ 1946 ಸಂವಿಧಾನ ಜಾರಿಗೆ ಯಾವಾಗ ಬಂದಿತ್ತು ಅಂದರೆ 26 ಜನವರಿ 1950 ಸರಿನಾ? ಸೊ ಇದು ಸಮ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮಾಹಿತಿ. ಆ್ಯಂಡ್ ದೆನ್ ಕೊನೆಯ ಅಧಿವೇಶನ ಯಾವಾಗ ನಡೀತದೆ? ಇದು ಇಂಪಾರ್ಟೆಂಟ್ ಇದೆ ನೋಡಿ. ಕೊನೆಯ ಅಧಿವೇಶನ 24 ಜನವರಿ 1950 ಈ ಕೊನೆಯ ಅಧಿವೇಶನ ನಡೀತದೆ. ಅವರು ಲಾಸ್ಟಿಗೆ ಸಂಪೂರ್ಣವಾಗಿ ಸಹಿ ಹಾಕಿದ ದಿನಾಂಕ ಯಾವುದು ಅಂತ ಕೇಳ್ತಾನೆ. ಇದೇ ಒಂದು 24 ಜನವರಿ 1950 ಅಂತ ಹೇಳ್ತೀವಿ. ಸಂವಿಧಾನ ತಯಾರಿಗೆ ಆಗಿರ್ತಕ್ಕಂಥ ವೆಚ್ಚ ಎಷ್ಟು ಅಂದರೆ 63,96,729 ರೂಪಾಯಿ ಎಷ್ಟಾಗಿದೆ ಆ ಟೈಮಲ್ಲಿ. ಮೀನ್ಸ್ ಈಗಿನ ಟೈಮಲ್ಲಿ ನೋಡಿದ್ರೆ ಮೇಲಂದ್ರೂ 1000 ಕೋಟಿ ಮೇಲೆ ಹೋಯ್ತು ಅನಿಸುತ್ತೆ ಈ ಲೆಕ್ಕ ನೋಡಿದ್ರೆ, ಸರಿನಾ? ಸೊ ಹೇಗೆ ಮಾಡಿದ್ರು ಗೊತ್ತಿಲ್ಲ. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು ಭಾಗಗಳು, ವಿಧಿಗಳು, ಅನುಸೂಚಿಗಳು, ತಿದ್ದುಪಡಿಗಳು ಮತ್ತು ಮಸೂದೆಗಳು ಅವಾಗ ಎಷ್ಟಿದ್ದು ಇವಾಗ ಎಷ್ಟಿತ್ತು ಅಂತ ಕೇಳ್ತಾನೆ. ಸೊ ಪ್ರಶ್ನೆ ಹೇಗೆ ಕೇಳ್ತಾನೆ? ನಮ್ಮ ಭಾರತದ ಮೂಲ ಸಂವಿಧಾನದಲ್ಲಿ ಎಷ್ಟು ಭಾಗಗಳಿತ್ತು ಅಂತ ಕೇಳ್ತಾನೆ. ಮೂಲ ಸಂವಿಧಾನ ಅಂದರೆ 1950 ಜಾರಿಯಾಗಿರ್ತಕ್ಕಂಥ ಸಂವಿಧಾನ. ಸೊ ಅದರಲ್ಲಿ ಎಷ್ಟು ಭಾಗಗಳಿತ್ತು ಅಂದರೆ 22 ಭಾಗಗಳಿತ್ತು, 395 ವಿಧಿಗಳಿತ್ತು, 8 ಅನುಸೂಚಿಗಳಿತ್ತು. ತಿದ್ದುಪಡಿ ಒಂದು ಆಗಿರಲಿಲ್ಲ. ಹೊಸ ಬುಕ್ಕಲ್ಲಿ ಯಾರು ಬರೀತಾರೆ? ಯಾರಾದರೂ ಏನಾದರೂ ಗೀಚಾಕ್ತಾರಾ? ಹಾಕಲ್ಲ, ಮುಂದೆ ಹಾಕ್ತೀವಿ ನಾವು, ಸರಿನಾ? ಸಮ್ ಡೇಸ್ ಆದ ನಂತರ ಸ್ವಲ್ಪ ಒಂದು ವಾರ ಕಾಳಜಿ ಮಾಡ್ತೀವಿ ಅದಕ್ಕೆ, ಮತ್ತೆ ಮುಂದೆ ಅದ್ರ ಮೇಲೆ ಏನಾದರೂ ಬರೀತೀವಿ, ಸರಿನಾ? ಆ್ಯಂಡ್ ದೆನ್ ಮಸೂದೆಗಳು ಮೀನ್ಸ್ ತಿದ್ದುಪಡಿ ಮಸೂದೆ ಅಂತ ಬರುತ್ತೆ, ಅದು ಕೂಡ 0 ಆಗಿತ್ತು. ಸೊ ಮೊದಲಿದು ಸಿಸ್ ಪೆನ್ಸಿಲೇ ಬರೆದಾಗಿದ್ದು ಯಾವುದು? ತಿದ್ದುಪಡಿ ಮಸೂದೆ. ಸೊ ಅದು ಏನಾದರೂ ಕರೆಕ್ಟ್ ಆಗಿತ್ತು ಅಂದರೆ ಅದನ್ನು ಆಮೇಲೆ ಪೆನ್ನಿಲ್ಲ ಬರೀತಾರೆ, ಅದನ್ನು ನಾವೇನಂತ ಕರಿತೀವಿ? ತಿದ್ದುಪಡಿ ಅಂತ ಕರಿತೀವಿ. ಸಿಂಪಲ್, ಇಷ್ಟೇ ನೆನ್ಪಿಟ್ಕೊಳ್ಳಿ, ಸಿಸ್ ಪೆನ್ಸಿಲು ಮತ್ತು ಪೆನ್ ಲೆಕ್ಕದಲ್ಲಿ. ಆ್ಯಂಡ್ ದೆನ್ ಇವತ್ತೆಷ್ಟಿದ್ದಾವೆ? ಅಟ್ ಪ್ರೆಸೆಂಟ್ ಎಷ್ಟಿದ್ದಾವೆ ಅಂತ ನೋಡೋದಾದರೆ 25 ಭಾಗಗಳಿದ್ದಾವೆ, 465 ವಿಧಿಗಳಿದ್ದಾವೆ, 12 ಅನುಸೂಚಿಗಳಿದ್ದಾವೆ, 106 ತಿದ್ದುಪಡಿಗಳಿದ್ದಾವೆ, ಆ್ಯಂಡ್ ದೆನ್ 128 ತಿದ್ದುಪಡಿ ಮಸೂದೆಗಳಿದ್ದಾವೆ, ಸರಿನಾ? 128 ಅಲ್ಲ, ಇವಾಗ ಪ್ರಸ್ತುತ 130 ತಿದ್ದುಪಡಿ ಮಸೂದೆಗಳಾಗಿದ್ದಾವೆ ಇವತ್ತು, ಸರಿನಾ? 128 ಅಲ್ಲ, 130 ಇವಾಗ. ಸರಿ, 465 ತಪ್ಪು ಬರ್ತಿದ್ದೀರಾ ಸರ್ ನಿಮ್ಗೆ ಅದು ಕೇಳಲ್ಲ. ಇದನ್ನೇ ಕೇಳ್ತಾನೆ, ಯಾವುದು ಭಾಗಗಳು ಕೇಳ್ತಾನೆ, ಅನುಸೂಚಿಗಳು ಕೇಳ್ತಾನೆ. 465 ಯಾಕೆ ಕೇಳಲ್ಲ ಅಂತಂದರೆ ಅದು ಪ್ಲಸ್ ಇದೆ. 465 ಪ್ಲಸ್ ಅಂತ ಹೇಳ್ತೀವಿ, ಇಲ್ಲಾಂದ್ರೆ 470 ಪ್ಲಸ್ ಅಂತ ಹೇಳ್ತೀವಿ, ಇಲ್ಲಾಂದ್ರೆ 480 ಪ್ಲಸ್ ಅಂತ ಕೂಡ ಹೇಳ್ತೀವಿ ನಾವು ಇವಾಗ ಪ್ರಸ್ತುತ ಇವತ್ತಿನ ದಿನದಲ್ಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ: ಸಂವಿಧಾನ ಜಾರಿಗೆ ಆದ ದಿನಾಂಕ 26 ಜನವರಿ 1950. ಆ್ಯಂಡ್ ದೆನ್ 1930 ಜನವರಿ 26 ಪೂರ್ಣ ಸ್ವರಾಜ್ಯ ಘೋಷಣೆಯನ್ನು ಲಾಹೋರ್ನಲ್ಲಿ ಮಾಡಲಾಯಿತು. ಸೊ ಇದು ಕೂಡ ನೆನಪಿರಲಿ ನಿಮಗೆ, ಯಾವುದು? 1930 ಜನವರಿ 26. ಯಾಕೆ 26 ಜನವರಿ ಅಂದರೆ ಸಂವಿಧಾನವನ್ನು ಅಳವಡಿಸ್ಕೊಂಡ್ರು ಅಂತ ಕೇಳಿದ್ರೆ, ಈ ಒಂದು 1930 ಜನವರಿ 26 ಪೂರ್ಣ ಸ್ವರಾಜ್ಯವನ್ನು ಘೋಷಣೆ ಮಾಡಿರ್ತಾರೆ. ಯಾರು? ಲಾಹೋರ್ನಲ್ಲಿ ಜವಾಹರ್ಲಾಲ್ ನೆಹರು ಅವರು. ಸೊ ಅದಕ್ಕೆ ಆ ಒಂದು ದಿನದ ನೆನಪಿಗಾಗಿ ಇದನ್ನು ಮಾಡಿರ್ತಾರೆ. ಸೊ ಇವಾಗ ನನ್ನ ಪ್ರಶ್ನೆ ಹಾಗಲ್ಲ, ನನ್ನ ಪ್ರಶ್ನೆ ಡಿಫ್ರೆಂಟ್ ಆಗಿರುತ್ತೆ. ಏನು ಅಂತಂದರೆ, ಯಾಕೆ 1930 ಜನವರಿ 26 ಪೂರ್ಣ ಸ್ವರಾಜ್ಯ ಘೋಷಣೆ ಮಾಡಿದರು ಅಂತ. ಪ್ರಶ್ನೆ ಚೆನ್ನಾಗಿದೆ ಅಲ್ವಾ? ಓಕೆ, ಪ್ರಶ್ನೆನ ಕ್ವಶನ್ ಮಾರ್ಕ್ ಹಾಕಿರ್ತೀನಿ. ಈ ಒಂದು ಪ್ರಶ್ನೆಗೆ ನಿಮ್ಮ ಕಾಮೆಂಟ್ ಬರಲಿ, ಸರಿನಾ? ಸರ್ ಅದು ಅವ್ರ ಮನಸ್ಸು ಸರ್ ಅದು ಹಾಗೆ ಸರ್ ಹೀಗೆ ಸರ್ ಬೇಕಾಗಿಲ್ಲ, ಲಾಜಿಕಲ್ ಆನ್ಸರ್ ಬೇಕು. ನಾನು ಲಾಜಿಕಲ್ಲೇ ಪ್ರಶ್ನೆ ಕೇಳಿರ್ತೀನಿ, ಸರಿನಾ? ಓಕೆ, ಇವಾಗ ರಿಟರ್ನ್ ಬಂದುಬಿಡಿ ಇಲ್ಲಿ. ಸೊ ಅದನ್ನು ಏನಿಲ್ಲ ಸರ್, ಅದರಲ್ಲಿ ಇನ್ನೂ ಪಾಯಿಂಟ್ಗಳು ಮಿಸ್ ಆಗಿದೆ. ಹೌದು, ಪಾಯಿಂಟ್ಗಳು ಮಿಸ್ ಮಾಡಿದ್ದೀನಿ. ಯಾಕೆ ಅಂತಂದರೆ ಅಲ್ಲಿ ಸಮ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮಾಹಿತಿಯನ್ನು ಮಾತ್ರ ನಾನು ಹಾಕಿದ್ದೀನಿ. ಫುಲ್ ಡೆಪ್ತಾಗಿ ಹೇಳೋದಾದರೆ ಅದು ಏನಿದೆ ಅಲ್ವಾ, ಸಂವಿಧಾನ ರಚನಾ ಸಮಿತಿಯ ಬಗ್ಗೆ, ಇಲ್ಲ ಅಂತಂದರೆ ಸಂವಿಧಾನದ ಸ್ವಲ್ಪ ಹಿಂದಿನ ಮಾಹಿತಿಯ ಬಗ್ಗೆನೇ ಮಿನಿಮಮ್ 2 hours ಕ್ಲಾಸ್ ಮಾಡ್ಬೋದು, ಸರಿನಾ? ಇಲ್ಲಾಂತಂದರೆ ಸ್ವಲ್ಪ ಕೂಡ ನಾನು ಡ್ರ್ಯಾಗ್ ಮಾಡಿದೆ, ಏನೂ ಕೂಡ ಮಾಡಿದೆ ಅಂದರೂ ಕೂಡ ಸೊ 1 hour ಅಂತಂದ್ರೆ ನನಗಾದರೂ ಬೇಕು, ಸರಿನಾ? ಬಟ್ ಅಷ್ಟು ನಿಮಗೆ ಎಲ್ಲವೂ ಕೂಡ ಅಷ್ಟು ಇಂಪಾರ್ಟೆಂಟ್ ಇಲ್ಲ. ಯಾಕಂದರೆ ಮೇಲೆ ಕೇಳ್ತಾನೆ. ಈ ಸಂವಿಧಾನದ ಮೇಲೆ ಜಾಸ್ತಿ ಡೆಪ್ತ್ ಪ್ರಶ್ನೆಗಳನ್ನು ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮಲ್ಲಿ ಕೇಳಲ್ಲ. ಅಷ್ಟೇ ಇರಲಿ ನಿಮಗೆ. ಇವಾಗ ಎಡಿಕ್ಯೂಟಿವ್ ಬರ್ತಿದೆ, ಸೊ CGL ಎಕ್ಸಾಮ್ ಯಾರು ಬರ್ತಿದ್ರಲ್ವ ಅವ್ರಿಗೆ ಮಾತ್ರ ಡೆಪ್ತಾಗಿ ಕೇಳ್ತಾನೆ, ಅವ್ರು ಮಾತ್ರ ಓದ್ಕೊಳ್ಬೇಕಾಗುತ್ತೆ, ಸರಿಯಾ? ಸೊ ಇಲ್ಲಿ ಬರೋದಾದರೆ ಇವಾಗ ಭಾಗಗಳು ಮತ್ತು ಅನುಸೂಚಿಗಳನ್ನು ನೋಡ್ಕೊಂಡ್ಬಿಡೋಣ. ಸೊ ಟೋಟಲಿ ಭಾಗಗಳು ಎಷ್ಟಿದಾವೆ ಅಂತ ಹೇಳಿದೆ? ಮೂಲ ಸಂವಿಧಾನದಲ್ಲಿ 22 ಭಾಗಗಳಿತ್ತು. ಆ್ಯಂಡ್ ದೆನ್ ತಿದ್ದುಪಡಿಯಾಗಿ ಮುಂದೆ ಇವಾಗ ಪ್ರಸ್ತುತ ಎಷ್ಟಿದಾವೆ ಭಾಗಗಳು ಅಂತ ಕೇಳಿದ್ರೆ 25 ಭಾಗಗಳು ಕಂಡುಬರ್ತವೆ. ಲೈಕ್ ಇವಾಗ 4A ಆಗಿರಲಿ, ಆ್ಯಂಡ್ ದೆನ್ 9 ಆಗಿರಲಿ, 9B ಆಗಿರಲಿ, 9A ಆಗಿರಲಿ, ಆ್ಯಂಡ್ ದೆನ್ 14A ಆಗಿರಲಿ. ಸೊ ಇವೆಲ್ಲವೂ ಕೂಡ ಹೊಸದಾಗಿ ಸೇರ್ಪಡೆಯನ್ನು ಮಾಡಲಾಗಿದೆ, ಸರಿನಾ? ಸೊ ಇದನ್ನು ನಾವು ಏನಂತ ಕರಿತೀವಿ? ಟೋಟಲಿ 25 ಭಾಗಗಳು ಅಂತ ನಾವು ಹೇಳ್ತೀವಿ. ಸರ್ ನೋಡಿದ್ರೆ 22 + 5 ಸೇರಿದ್ರೆ 27 ಆಗುತ್ತಲ್ಲ ಸರ್. ಯಾವ ಸರ್ ನಿಮ್ಮದು ಯಾವ ಸ್ಕೂಲಲ್ಲಿ ಕಲ್ತಿದ್ರಾ? ಹೌದು ಸರ್, 27
27 ಆಗುತ್ತೆ. 27ರಲ್ಲಿ 2 ಭಾಗಗಳನ್ನು ನೀವು ತೆಗೆದುಹಾಕಿಬಿಡಿ. ಯಾವುದು ಅಂದರೆ ಒಂದು 7ನೇ ಭಾಗ ತೆಗೆದುಹಾಕಿಬಿಡಿ ಆ್ಯಂಡ್ ದೆನ್ 9ನೇ ಭಾಗ ತೆಗೆದುಹಾಕಿಬಿಡಿ. ಸೊ ಇವೆರಡನ್ನೂ ಕೂಡ ತೆಗೆದುಹಾಕಿ ಆಮೇಲೆ ಹೊಸದಾಗಿ ಸೇರ್ಪಡೆ ಮಾಡಿದರೆ 5. ಸರಿನಾ? ಸೊ ಟೋಟಲ್ ಎಷ್ಟಾಗುತ್ತೆ? 25 ಆಗುತ್ತೆ. ಸೊ ಇವಾಗ ಬರೋಣ ಬನ್ನಿ. ಸೊ ಭಾರತದ ಮೊದಲನೇ ಅನುಸೂಚಿ, ಭಾರತ ಸಂವಿಧಾನದ ಮೊದಲನೇ ಒಂದು ಭಾಗ, ಅನುಸೂಚಿ ಅಲ್ಲ ಭಾಗ. ಸೊ ಭಾಗ ಏನು ಹೇಳುತ್ತೆ? ಭಾಗ 1ನೇದು ಏನು ಹೇಳುತ್ತೆ? ಒಕ್ಕೂಟ ಮತ್ತು ಅದರ ರಾಜ್ಯ ಕ್ಷೇತ್ರದ ಬಗ್ಗೆ ಹೇಳುತ್ತೆ. ಒಕ್ಕೂಟ ಮತ್ತು ಅದರ ರಾಜ್ಯ ಕ್ಷೇತ್ರ. ರಾಜ್ಯ ಅಂದರೆ ಸರ್ ನಮ್ಮ ಕರ್ನಾಟಕ ರಾಜ್ಯ ಇಲ್ಲ ಛತ್ತೀಸ್ಗಢ ರಾಜ್ಯನ? ರಾಜ್ಯ ಅಂತಂದರೆ ದೇಶ ಅಂತಲೇ ಅರ್ಥ ಕೊಡುತ್ತೆ ಅದು. ಸಂವಿಧಾನದಲ್ಲಿ ರಾಜ್ಯ ಅಂತ ಯಾಕೆ ಮೆನ್ಷನ್ ಮಾಡಿದಾನೆ ಅಂದರೆ ಸಂಪೂರ್ಣವಾಗಿ ಎಲ್ಲವನ್ನೂ ಕೂಡ ತೊಗೊಂಡಿದ್ದಾನೆ ಅದರಲ್ಲಿ. ನಾವಿವಾಗ ಸರ್ ಸ್ಟೇಟ್ ಅಂದರೆ ಬೇರೆ ಮತ್ತು ಕಂಟ್ರಿ ಅಂದ್ರೆ ಬೇರೆ, ಅಲ್ಲ, ರಾಜ್ಯ ಅಂತಂದರೆ ಸ್ಟೇಟ್ ಅಂತಂದರೆ ಅದು ಅವರ ಲೆಕ್ಕದಲ್ಲಿ ಸಂಪೂರ್ಣವಾಗಿ ದೇಶ ಅಂತಾನೆ. ನನ್ನ ರಾಜ್ಯದಲ್ಲಿ ನೀನು ಬಾಂದು ನೋಡು ಅಂತ ಹರ್ಷವರ್ಧನ ಹೇಳ್ತಿದ್ದ ಇಮ್ಮಡಿ ಪುಲಿಕೇಶಿಗೆ. ಯಾವಾಗ ಇಮ್ಮಡಿ ಪುಲಿಕೇಶಿ ಅವ್ರು ಹೇಳ್ತಾರೆ ನನ್ನ ರಾಜ್ಯದಲ್ಲಿ ನೀನು ಬಂದು ನೋಡು ಅಂತ. ಸರಿನಾ? ಮೀನ್ಸ್ ಅದು ಹೇಗೆ ಅಂದರೆ ನನ್ನ ದೇಶದಲ್ಲಿ ಅಂತಲೇ ಹೇಳಿದಾಗ ಅದು. ಸೊ ಇಲ್ಲಿ ಏನು ಹೇಳುತ್ತೆ? ಮೊದಲನೇ ಒಂದು ಭಾಗ ಒಕ್ಕೂಟ ಮತ್ತು ಅದರ ರಾಜ್ಯ ಕ್ಷೇತ್ರದ ಬಗ್ಗೆ ಹೇಳುತ್ತೆ. ಯಾವುದು? ಮೊದಲನೇ ಭಾಗ. ಸೊ ಮೊದಲನೇ ಭಾಗದಲ್ಲಿ ಎಷ್ಟು ವಿಧಿಗಳಿದ್ದಾವೆ ಅಂತ ಕೇಳ್ತಾನೆ. ಟೋಟಲಿ 1ರಿಂದ 4 ವಿಧಿಗಳು ಈ ಮೊದಲನೇ ಭಾಗದಲ್ಲಿ ಕಂಡುಬರ್ತವೆ. ಸೊ ಆ 4 ವಿಧಿಗಳನ್ನು ಒಂದ್ಸರಿ ನೋಡ್ಕೊಂಡ್ಬಿಡೋಣ ಅಲ್ಲ. ಸೊ ಕೇಳ್ತಾನೆ ಪ್ರಶ್ನೆ, ನೆನ್ಪಿಟ್ಕೊಳ್ಳಿ. ಸೊ ಮೊದಲನೇ ಭಾಗದಲ್ಲಿ ಮೀನ್ಸ್ ಮೊದಲೇ ಒಂದು ವಿಧಿಯಲ್ಲಿ ಏನು ಹೇಳುತ್ತದೆ ಅಂದರೆ ಒಕ್ಕೂಟದ ಹೆಸರು ಮತ್ತು ರಾಜ್ಯ ಕ್ಷೇತ್ರದ ಬಗ್ಗೆ ಮಾಹಿತಿ ಇದೆ. ಸರಿನಾ? ಒಕ್ಕೂಟದ ಹೆಸರು ನಮ್ಮ ಭಾರತದ ಹೆಸರಿದೆ. ಸರಿನಾ? ಇಂಡಿಯಾ ಅಂದರೆ ಭಾರತ ಅಂತ ಇದೆ. ಆ್ಯಂಡ್ ದೆನ್ ರಾಜ್ಯ ಕ್ಷೇತ್ರ ನಮ್ದು ಎಷ್ಟೆಷ್ಟು ಕ್ಷೇತ್ರ ಇದೆ? 32,87,263 32,87,263 ಚದರ ಕಿಲೋಮೀಟರ್ ಭೂಮಿ ಇದೆ ಅಂತ ಹೇಳ್ತಕ್ಕಂಥ ವಿಧಿ ಯಾವುದು ಅಂತ ಕೇಳ್ತಾನೆ. ಮೊದಲನೇ ವಿಧಿ ಅಂತಲೇ ಹೇಳಬೇಕಾಗುತ್ತೆ. ಸರಿನಾ? ಆ್ಯಂಡ್ ದೆನ್ ಎರಡನೇ ವಿಧಿ ಎದ್ರ ಬಗ್ಗೆ ಹೇಳುತ್ತೆ? ನೂತನ ರಾಜ್ಯಗಳ ಸೇರ್ಪಡೆ ಮತ್ತು ಸ್ಥಾಪನೆಯ ಬಗ್ಗೆ ಹೇಳುತ್ತೆ. ಸರ್ ಮೂರನೇದೊಂದು ಹೇಳ್ಬಿಡಿ, ಆಮೇಲೆ ನಾವು ಕನ್ಫ್ಯೂಷನ್ ಒಂದು ಡೌಟ್ ಕೇಳ್ತೀವಿ. ಏನಿದೆ? ನೂತನ ರಾಜ್ಯಗಳ ರಚನೆ ಮತ್ತು ಈಗಿರುವ ರಾಜ್ಯಗಳ ಪ್ರದೇಶಗಳ ಸರಹದ್ದುಗಳ ಅಥವಾ ಹೆಸರುಗಳ ಬದಲಾವಣೆ. ಸರ್ ಇಲ್ಲಿಯೂ ಕೂಡ ರಾಜ್ಯಗಳ ಸೇರ್ಪಡೆ ಇದೆ, ಇಲ್ಲಿಯೂ ಕೂಡ ರಾಜ್ಯಗಳ ಸೇರ್ಪಡೆ ಇದೆಯಲ್ಲ ಸರ್, ಹೇಗೆ ಇದು? ತಲೆ ಹೋಗ್ತಾ ಇಲ್ಲಲ್ಲ? ಕನ್ಫ್ಯೂಷನ್ ಸ್ವಲ್ಪ ದೂರ ಮಾಡ್ತೀರಾ? ಓಕೆ. ಇವಾಗ ಪಾಕಿಸ್ತಾನದವ್ರು ಸುಮ್ಮನೆ ಇದ್ರೇನೋ, ನಮಗೂ ಕೂಡ ಇದ್ರೇನೋ ಕಾಲು ಕೆರೆದು ಅವರು ಕೂಡ ಜಗಳ ಬರ್ತಿರ್ತಾರೆ. ಇವತ್ತೇನಾದರೂ ನಾನು ಲಾಹೋರನ್ನು ದಾಳಿ ಮಾಡಿದೆ ಅಂತ ಅನ್ಕೊಳ್ಳಿ. ನಾನು ಪ್ರಧಾನಮಂತ್ರಿ ಆದರೆ ನಾನು ಮೊದಲು ಯುದ್ಧನೇ ಘೋಷಣೆ ಮಾಡ್ತೀನಿ. GDP ಮೊದಲು ಕೆಳಗಡೆ ಇಳೀಲಿ. ಸರಿನಾ? ಸೊ ನಾನೇನಾದರೂ ಪ್ರಧಾನಮಂತ್ರಿಯಾಗಿ ಯುದ್ಧ ಘೋಷಣೆ ಮಾಡಿದ್ರೆ ಲಾಹೋರನ್ನ ಗೆದ್ಕೊಳ್ತೀವಿ ಅಂತ ಅನ್ಕೊಳ್ಳಿ. ಈ ಲಾಹೋರನ್ನು ಗೆದ್ಕೊಂಡ ನಂತರ ಭಾರತ ಸ್ವತ್ತಲ್ವಾ ಲಾಹೋರ್ ಇವಾಗ. ಸೊ ಆ ಲಾಹೋರನ್ನು ನಮ್ಮ ಭಾರತದ ರಾಜಧಾನಿಯಾಗಿ ನಮ್ಮ ಭಾರತದ ಒಂದು ರಾಜ್ಯವನ್ನಾಗಿ ಇಲ್ಲಾಂದರೆ ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಯಾವ ಒಂದು ವಿಧಿಯ ಮೂಲಕ ನಾನು ಮಾಡ್ಕೊಳ್ತೀನಿ ಅಂತ ಕೇಳಿದ್ರೆ ಎರಡನೇ ವಿಧಿಯ ಮೂಲಕ. ಮೀನ್ಸ್ ನಮ್ಮಲ್ಲಿ ಇವಾಗ ಇರ್ತಕ್ಕಂತಹ 32,87,263 ಚದರ ಕಿಲೋಮೀಟರ್ ಭೂಮಿಯನ್ನು ಹೊರತುಪಡಿಸಿ ಮತ್ತೊಂದು ಭೂಮಿಯನ್ನು ನಾನು ಆಕ್ರಮಣ ಮಾಡಿ ಅದನ್ನು ಗೆದ್ದುಕೊಂಡು ನನ್ನ ಒಂದು ಭಾರತ ಭೂ ಪ್ರದೇಶದಲ್ಲಿ ವಿಲೀನ ಮಾಡಿ ಅದಕ್ಕೆ ಒಂದು ರಾಜ್ಯದ ಸ್ಥಾನಮಾನ ಕೊಟ್ಟೆ ಅಂದರೆ ಅದನ್ನು ನಾನು ಎರಡನೇ ವಿಧಿಯ ಅನ್ವಯ, ಮೀನ್ಸ್ ಎರಡನೇ ಒಂದು ಆರ್ಟಿಕಲ್ನ ಅನ್ವಯ ಅದಕ್ಕೆ ನನ್ನ ರಾಜ್ಯದಲ್ಲಿ, ನನ್ನ ದೇಶದಲ್ಲಿ ರಾಜ್ಯದ ಸ್ಥಾನಮಾನವನ್ನು ನಾನು ಕೊಡ್ತೀನಿ. ಮೀನ್ಸ್ ರಾಜ್ಯವನ್ನಾಗಿ ರಚನೆಯನ್ನು ಮಾಡ್ತೀನಿ, ಲಾಹೋರ್ ಅಂತ. ಸರಿನಾ? ಸೊ ಅದು ಗೊತ್ತಿರಲಿ ನಿಮಗೆ. ಆ್ಯಂಡ್ ದೆನ್ ಇವಾಗ ನೆಕ್ಸ್ಟ್ ಆಪ್ಷನು ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ. ಆಂಧ್ರ ಪ್ರದೇಶ ಅಂತ ಸುಮ್ಮನೆ ಅಷ್ಟೇ ಇತ್ತು 2014ರವರೆಗೂ. ಇವರಿಗೆ ಕೇಂದ್ರದವ್ರಿಗೆ ಸುಮ್ಮನೆ ಕೊಡೋಕ್ಕಾಗಲಿಲ್ಲ. ಇಲ್ಲ ನಿಮಗೆ ಹೊಡಿತೀವಿ ಅಂತ. ಓಕೆ ಹೊಡೀರಿ ಅಂದರು ಅವರು. ಸೊ ಅವರು 2 ರಾಜ್ಯವನ್ನಾಗಿ ಒಡೆದು ಒಂದು ರಾಜ್ಯಕ್ಕೆ ತೆಲಂಗಾಣ ಅಂತ ಹೆಸರು ಕೊಟ್ಟು ಹಾಗೆ ಈ ಒಂದು ಆಂಧ್ರ ಪ್ರದೇಶದ ಸರಹದ್ದನ್ನು, ಗಡಿಯನ್ನು ಏನು ಅಲ್ಟ್ರೇಟ್ ಮಾಡ್ತಾರೆ ಗೊತ್ತಾ? ಮೊದಲಿಷ್ಟಿತ್ತು, ನೀನು ಇಲ್ಲಿವರೆಗೂ ನೀನು ನೋಡ್ಕೋ, ಅದು ಮುಂದಿನ ಅವ್ರು ನೋಡ್ಕೊಳ್ತಾರೆ ಅಂತ. ಸೊ ಆ ರೀತಿ ಹೊಸ ರಾಜ್ಯಗಳು ಇದ್ದಿರ್ತಕ್ಕಂತಹ ರಾಜ್ಯದಲ್ಲೇ ಇದ್ದಿರ್ತಕ್ಕಂತಹ ಭೂಪ್ರದೇಶದಲ್ಲೇ 32,87,263 ಚದರ ಕಿಲೋಮೀಟರಲ್ಲೇ ಇರ್ತಕ್ಕಂಥ ರಾಜ್ಯವನ್ನೇ ಒಡೆದು ಮಾಡಿ ಅದಕ್ಕೆ ಬೇರೆ ಬೇರೆ ಹೆಸರನ್ನು ಕೊಡೋದೇನಿದೆ ಅಲ್ವಾ, ಅದನ್ನು ನಾವು ಮೂರನೇ ಒಂದು ವಿಧಿಯ ಮೂಲಕ ಮಾಡ್ತೀವಿ. ಕ್ಲಾರಿಟಿ ಆಯಿತಾ? ಕ್ಲಿಯರ್ ಆಗಿದೆ? ನನಗೆ ಇದರಲ್ಲಿ ಸಾಕಷ್ಟು ಡೌಟ್ ಇತ್ತು ನಾನು ಓದುವಾಗ ಸಮ್ ಟೈಮ್. ಸರಿನಾ? ಸೊ ಅದಕ್ಕೆ ನಿಮಗೂ ಕೂಡ ಡೌಟ್ ಬರುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಸರ್ ನೀವು ಪ್ರಧಾನಮಂತ್ರಿ ಆಗಲ್ಲ ಬಿಡಿ, ಓಕೆ ಆಗಲ್ಲ, ನನಗೆ ಬೇಕಾಗಿಲ್ಲ. ಸರಿನಾ? ಬಟ್ ಇದನ್ನು ನೀವು ನೆನ್ಪಿಟ್ಕೊಳ್ಳಿ ಸಾಕು. ನನಗೆ ಒಂದು ಮಾರ್ಕ್ಸ್ ಬಂತು ಅಂದರೆ ಒಳ್ಳೇದಲ್ವಾ? ಆ್ಯಂಡ್ ದೆನ್ 4ನೇ ಏನಂತ ಹೇಳುತ್ತೆ ಅಂದರೆ 2ನೇ ಮತ್ತು 3ನೇ ಅನುಚ್ಛೇದಗಳ ಮೇರೆಗೆ ಮಾಡಲಾದ ಕಾನೂನುಗಳು 1ನೇ ಮತ್ತು 4ನೇ ಅನುಸೂಚಿಗಳ ತಿದ್ದುಪಡಿಯ ಬಗ್ಗೆ ಪೂರಕ ಮತ್ತು ಪ್ರಾಸಂಗಿಕ ಮತ್ತು ಅನುಷಂಗಿಕ ವಿಷಯಗಳ ಬಗ್ಗೆ ಒಪ್ಪಂದವನ್ನು ಕಲ್ಪಿಸುವುದು. ಏನಿಲ್ಲ, ಇವಾಗ 2ನೇ ಒಂದು ಭಾಗ ಮತ್ತು 3ನೇ ಒಂದು ಭಾಗವನ್ನು ಈ ಒಂದು ಸಂವಿಧಾನದ ತಿದ್ದುಪಡಿ ಮಾಡದೆ ನಾರ್ಮಲ್ ಆಗಿ ಅದನ್ನು ನಾವು ಸೇರ್ಪಡೆ ಮಾಡ್ಕೊಳ್ಬೋದು ಅಂತ ಹೇಳುತ್ತೆ. ಇವಾಗ ಆಂಧ್ರ ಪ್ರದೇಶ 2 ಭಾಗ ಆಯಿತು, ಈ ಭಾಗ ಆಯಿತು, ಅವಾಗ ಯಾವುದಾದ್ರೂ ತಿದ್ದುಪಡಿ ಮಾಡಿಲ್ಲ. ಸೊ ಅದ್ರ ಬಗ್ಗೆ ಹೇಳ್ತಕ್ಕಂಥ ಒಂದು ಮಾಹಿತಿ ಯಾವುದು ಅಂದರೆ ಈ ಒಂದು 4ನೇ ಒಂದು ವಿಧಿಯಲ್ಲಿ ಕಂಡುಬರುತ್ತೆ ಅಷ್ಟೇ. ಸರಿನಾ? 1, 2, 3, 4 ನೆನ್ಪಿಟ್ಕೊಳ್ಳಿ. 1, 2 ಒಂದು ನೀವು ನಾರ್ಮಲಾಗಿ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ 2ನೇದು 3ನೇದು ನಿಮಗೆ ಇವಾಗ ಹೇಳಿದೆ ಅದನ್ನು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ 4ನೇದು ಏನು ಅಂದರೆ ಅದ್ರ ಬಗ್ಗೆ ಸ್ವಲ್ಪ ತಿದ್ದುಪಡಿ ಮಾಡೋದ್ರ ಬಗ್ಗೆ ಇದೇನು ಕೂಡ ನಿಮಗೆ ತಿದ್ದುಪಡಿ ಅವಶ್ಯಕತೆ ಇಲ್ಲ ಅಂತ 4ನೇ ಭಾಗ ಹೇಳುತ್ತೆ. ಆ್ಯಂಡ್ ದೆನ್ 2ನೇ ಭಾಗ ಅಂತ ಹೇಳ್ತಾ ಇದ್ದೇನೆ, ವಿಧಿ. ಇವಾಗ 2ನೇ ಭಾಗ, 1ನೇ ಭಾಗದಲ್ಲಿ 1ರಿಂದ 4ನೇ ವಿಧಿಗಳನ್ನ ನೋಡ್ಕೊಂಡ್ವಿ. ಆ್ಯಂಡ್ ದೆನ್ 2ನೇ ಭಾಗದಲ್ಲಿ 5ರಿಂದ 11ನೇವರೆಗೆ ಆರ್ಟಿಕಲ್ಗಳನ್ನು ನೋಡ್ಕೊಳ್ಳೋಣ. ಸರಿನಾ? ಆರ್ಟಿಕಲ್ ಅಂತ ಇಂಗ್ಲೀಷಲ್ಲಿ ವರ್ಡ್ ಯೂಸ್ ಮಾಡಿರ್ತೀನಿ, ಅದನ್ನೇ ಬೆಟರ್ ಇದೆ. ಇಲ್ಲಾಂದರೆ ಮತ್ತೆ ಮಿಸ್ ಆಗಿ ಭಾಗ ಅಂತಲೇ ಬರುತ್ತೆ ಅದು. ಸರಿನಾ? ಸೊ ಇವಾಗ ಆರ್ಟಿಕಲ್ಗಳು 5ರಿಂದ
11ರವರೆಗೆ ಯಾವ ಆರ್ಟಿಕಲ್ ಬರ್ತವೆ? ನಾಗರಿಕತ್ವದ ಆರ್ಟಿಕಲ್ ಬರ್ತವೆ, ಸರಿನಾ? ಪೌರತ್ವದ ಆರ್ಟಿಕಲ್ ಬರ್ತವೆ. ಸೊ ಪೌರತ್ವ ಅಂದ್ರೂ ಕೂಡ ಅದೇ, ನಾಗರಿಕತ್ವ ಅಂದ್ರೂ ಕೂಡ ನಿಮಗೆ ಅದೇ ಬರುತ್ತೆ. ಇಲ್ಲ ಅಂದ್ರೆ ನಾವು ಇಂಗ್ಲೀಷಲ್ಲಿ ಹೇಳೋದಾದ್ರೆ ಸಿಟಿಜನ್ಶಿಪ್ ಅಂತ ಹೇಳ್ತೀವಿ. ಸೊ 2ನೇ ಭಾಗದಲ್ಲಿ ನಾಗರಿಕತ್ವ ಅಥವಾ ಸಿಟಿಜನ್ಶಿಪ್ ಬಗ್ಗೆ ಹೇಳುತ್ತೆ. ಸೊ 5ನೇ ವಿಧಿ ಏನಿದೆ ಅಲ್ವಾ, ಸಂವಿಧಾನದ ಪ್ರಾರಂಭದಲ್ಲಿ ನಾಗರಿಕತ್ವ ಅದರ ಬಗ್ಗೆ ಹೇಳುತ್ತೆ, ಸರಿನಾ? ಸೊ ಸಂವಿಧಾನ ಏನು ಪ್ರಾರಂಭವಾಯ್ತಲ್ವಾ 1950 ಜನವರಿ 26ರಂದು, ಅವಾಗ ಇರತಕ್ಕಂಥ ಒಂದು ನಾಗರಿಕತ್ವದ ಬಗ್ಗೆ ಹೇಳ್ತಕ್ಕಂಥ ಒಂದು ವಿಧಿ ಯಾವುದು ಅಂದ್ರೆ 5ನೇ ವಿಧಿ. ಆ್ಯಂಡ್ ದೆನ್ 6ನೇ ವಿಧಿ ಏನು ಹೇಳುತ್ತೆ ಅಂದ್ರೆ ಪಾಕಿಸ್ತಾನದಿಂದ ಭಾರತಕ್ಕೆ ವಲಸೆ ಬಂದಿರುವ ಕೆಲವು ವ್ಯಕ್ತಿಗಳ ನಾಗರಿಕತ್ವದ ಹಕ್ಕುಗಳು. ಇವಾಗ ಪಾಕಿಸ್ತಾನದಲ್ಲಿ ಹಿಂದೂಗಳಿದ್ರು, ಸಿಖ್ರಿದ್ರು, ಆ್ಯಂಡ್ ದೆನ್ ಕ್ರಿಶ್ಚಿಯನ್ಸ್ ಇದ್ರು. ಸೊ ಅವ್ರಿಗೆ ಅಲ್ಲಿದ್ರೇನೋ ಓಕೆ, ಇಲ್ಲಪ್ಪ ನನಗೆ ನನ್ನ ಮೊಹಮ್ಮದ್ ಜಿನ್ನನ್ ಕೆಳಗಡೆ ನನಗೆ ಇರೋಕೆ ಇಷ್ಟ ಇಲ್ಲ, ನಾನು ಗಾಂಧಿ ಕೆಳಗಡೆ ಬರ್ತೀನಿ ಅಂತ ಅವ್ರು ಅಲ್ಲಿಂದ ದಾಟಿ ಇಲ್ಲಿ ಬಂದರು, ಮೀನ್ಸ್ ಗಡಿಯನ್ನು ದಾಟಿ ನಮ್ಮ ಭಾರತ ದೇಶಕ್ಕೆ ಬಂದರು. ಸೊ ಆ ರೀತಿ ಬಂದಿರತಕ್ಕಂತಹ ವ್ಯಕ್ತಿಗಳ ನಾಗರಿಕತ್ವದ ಬಗ್ಗೆ ಹೇಳ್ತಕ್ಕಂಥ ಒಂದು ವಿಧಿ ಯಾವುದು ಅಂದರೆ 6ನೇ ವಿಧಿ. ಸೊ ಹಾಗೆ ಅಲ್ಲಿದ್ದು ಇಲ್ಲಿ ಬಂದಿದ್ದಾರೆ ಅಂದರೆ ಇಲ್ಲಿಯೂ ಕೂಡ ಎಷ್ಟೋ ಜನ ಹೋದವರು ಕೂಡ ಇರ್ಬೋದಲ್ವಾ? ಹೌದು, ಹೋಗಿದ್ದಾರೆ. ಸೊ ಆ ರೀತಿಯ ವ್ಯಕ್ತಿಗಳ ಒಂದು ನಾಗರಿಕತ್ವದ ಹಕ್ಕುಗಳ ರದ್ದತಿಯ ಬಗ್ಗೆ ಹೇಳ್ತಕ್ಕಂಥ ಒಂದು ವಿಧಿ ಯಾವುದು ಅಂದರೆ 7ನೇ ವಿಧಿ. ಮೀನ್ಸ್ ಪಾಕಿಸ್ತಾನಕ್ಕೆ ವಲಸೆ ಹೋಗಿರ್ತಕ್ಕಂಥ ಕೆಲವು ವ್ಯಕ್ತಿಗಳ ನಾಗರಿಕತ್ವ ಹಕ್ಕುಗಳು ಅಂತ ಹೇಳ್ತೀವಿ ನಾವು, ಸರಿನಾ? ಮೊದಲು ಬಂದವರನ್ನ ನಾವು ಎಕ್ಸೆಪ್ಟ್ ಮಾಡ್ತೀವಿ, ಆಮೇಲೆ ಹೋದವರನ್ನ ಹೋಗಿ ಟಾಟಾ ಬೈ ಬೈ ಅಂತ ಹೇಳ್ತೀವಿ. ಮೊದಲು ಏನು ಅಂತ ಹೇಳ್ತೀವಿ, ಹೀಗೆ ನೆನ್ಪಿಟ್ಕೊಳ್ಳಿ. ಮೊದಲು 6ನೇದರಲ್ಲಿ ಹಾಯ್ ಅಂತ ಹೇಳ್ತೀವಿ, ಆ್ಯಂಡ್ ದೆನ್ 7ನೇದರಲ್ಲಿ ಬಾಯ್ ಅಂತ ಹೇಳ್ತೀವಿ ಅಂತ ನೆನ್ಪಿಟ್ಕೊಳ್ಳಿ. ಸಿಂಪಲ್ ಆಗಿ, ಯಾಕೆಂದರೆ ಹಾಯ್ ಬಾಯ್ ಮೊದಲು ನೀವು ಬಾಯ್ ಅಂತ ಹಾಕಿ ಆಮೇಲೆ ಹಾಯ್ ಅಂತ ನೆನ್ಪಿಟ್ಕೊಳ್ಳೋದು ಕೂಡ ನಾನು ಸಾಕಷ್ಟು ಜನ ನೋಡಿದ್ದೀನಿ, ಸರಿನಾ? 6ನೇದರಲ್ಲಿ 7ನೇದರಲ್ಲಿ ಕನ್ಫ್ಯೂಷನ್ ಆಗ್ತೀರಾ, ಸರಿನಾ? ಆಗ್ತಾರೆ ಎಷ್ಟೋ ಜನ. ಸೊ ಅದಕ್ಕೆ ಮೊದಲನೇದು ಹಾಯ್ ಆಮೇಲೆ ಬಾಯ್ ಅಂತ ನೆನ್ಪಿಟ್ಕೊಳ್ಳಿ, ಸರಿನಾ? 6, 7 ನಿಮಗೆ ನೆನ್ಪಿಡುತ್ತದೆ ಇನ್ನು ಕಾನ್ಸಿಕ್ಯೂಟಿವಲ್ಲಿ. ಆ್ಯಂಡ್ ದೆನ್ ನೆಕ್ಸ್ಟ್ 8ನೇದು ಏನು ಅಂತಂದರೆ ಭಾರತದ ಹೊರಗೆ ವಾಸಿಸುತ್ತಿರುವ ಭಾರತೀಯ ಮೂಲದ ಕೆಲವು ವ್ಯಕ್ತಿಗಳ ನಾಗರಿಕ ಹಕ್ಕುಗಳು. ಸೊ ನಿಮ್ಗೆ ಗೊತ್ತಿರ್ತಕ್ಕಂಥ ಎಷ್ಟೋ ವ್ಯಕ್ತಿಗಳು ಆಸ್ಟ್ರೇಲಿಯಾದಲ್ಲಿ ಇರ್ತಾರೆ. ಸೊ ನಾರ್ಮಲ್ ಆಗಿ ಹೇಳೋದಾದ್ರೆ ದುಬೈಯಲ್ಲಿ ಇರ್ತಾರೆ ಅಂತ ಅನ್ಕೊಳ್ಳಿ, UAE ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂತ ಹೇಳ್ತೀವಿ. ಸೊ ದುಬೈ ಅನ್ನುವ ಒಂದು ಸ್ಟೇಟಲ್ಲಿ ಕಂಡು ಬರ್ತಾರೆ ಅವರು. ಸೊ ಅವ್ರು ಎಲ್ಲರೂ ಕೂಡ ಏನು ದುಬೈಯವರಾಗಿಬಿಟ್ಟಿದ್ದಾರೆ ಇವಾಗ? ಇಲ್ಲ, ಆಗಿಲ್ಲ, ನಮ್ಮ ಭಾರತೀಯರೇ ಆಗಿದ್ದಾರೆ. ಸೊ ಆ ರೀತಿಯ ವ್ಯಕ್ತಿಗಳ ಹಕ್ಕುಗಳು, ನಾಗರಿಕ ಹಕ್ಕುಗಳ ಬಗ್ಗೆ ಹೇಳ್ತಕ್ಕಂಥ ಒಂದು ವಿಧಿ ಯಾವುದು ಅಂದರೆ 8ನೇ ವಿಧಿ ಅಂತ ಹೇಳ್ತೀವಿ. ಇಲ್ಲಾಂದರೆ NRI ಅಂತ ಹೇಳ್ತೀವಿ, ನಾನ್ ರೆಸಿಡೆನ್ಷಿಯಲ್ ಇಂಡಿಯನ್ಸ್ ಅಂತ. ಸೊ ಅವರು ಬಿಸ್ನೆಸ್ ಮ್ಯಾನ್ಗಳಿರ್ತಾರೆ, ಬಟ್ ಭಾರತದಲ್ಲಿ ಇರೋದಿಲ್ಲ. ಅವರು ಬೇರೆ ಬೇರೆ USA ಅಲ್ಲಿ, ಸ್ವೀಡನಲ್ಲಿ, ಲಕ್ಸಂಬರ್ಗಲ್ಲಿ, ಇಲ್ಲಾಂತಂದರೆ ಫ್ರಾನ್ಸಲ್ಲಿ, ಸೊ ಇಲ್ಲ ಅಂತಂದರೆ ಜಪಾನಲ್ಲಿ, ಲೈಕ್ ಇಲ್ಲಾಂದರೆ ಚೀನಾದಲ್ಲಿ, ಅಲ್ಲಿ ಎಲ್ಲ ಕೂಡ ವಾಸ ಮಾಡ್ತಾ ಇರ್ತಾರೆ. ಸೊ ಅವರಿಗೂ ಕೂಡ ನಮ್ಮ ಭಾರತದ ನಾಗರಿಕತ್ವರೇ ಇರ್ತಾರೆ, ಅವರು ನಮ್ಮ ಭಾರತದಲ್ಲೇ ಓಟ್ ಹಾಕ್ತಾರೆ ಅವರು. ಸೊ ಅವರೆಲ್ಲರ ಬಗ್ಗೆ ಹೇಳ್ತಕ್ಕಂಥ ಒಂದು ವಿಧಿ ಯಾವುದು ಅಂದರೆ 8ನೇ ವಿಧಿ ಅಂತ ಹೇಳ್ತೀವಿ. ಮೀನ್ಸ್ ಭಾರತದಲ್ಲಿ ಹೊರಗಡೆ ವಾಸ ಮಾಡ್ತಿರ್ತಾರೆ, ಬಟ್ ಭಾರತೀಯರೇ ಅವರು. ಅವರ ಒಂದು ನಾಗರಿಕತ್ವದ ಬಗ್ಗೆ ಹೇಳ್ತಕ್ಕಂಥ ವಿಧಿ ಯಾವುದು ಅಂದರೆ 8ನೇ ವಿಧಿ ಅಂತ ನೆನ್ಪಿಟ್ಕೊಳ್ಳಿ, ಸರಿನಾ? 8. ಆ್ಯಂಡ್ ದೆನ್ ನೆಕ್ಸ್ಟ್ 9ನೇದು ಸ್ವ ಇಚ್ಛೆಯಿಂದ ವಿದೇಶಿ ರಾಜ್ಯದ ನಾಗರಿಕತ್ವವನ್ನು ಪಡೆದವರು ಭಾರತದ ನಾಗರಿಕರಲ್ಲ, ಸರಿನಾ? ಸ್ವ ಇಚ್ಛೆಯಿಂದ. ಇವಾಗ ನನಗೇನಾದರೂ ಒಂದು ಒಳ್ಳೆ ಜಾಬ್ ಸಿಕ್ಕಿ, ಮೀನ್ಸ್ ನಾನು ಫಾರಿನ್ ಹೋದೆ ಅಂತ ಅನ್ಕೊಳ್ಳಿ, ಸರಿನಾ? ಸೊ ಇವತ್ತೇ ನಾನು ಏನಾದರೂ ಲಕ್ಸಂಬರ್ಗ್ ಹೋದೆ, ಇಲ್ಲ ಅಂತಂದರೆ ಈ ಓಮಾನ್ ದೇಶಕ್ಕೆ, ಸರಿನಾ? ಓಮಾನ್ ದೇಶಕ್ಕೆ ಯಾವುದೋ ಒಂದು ದೇಶಕ್ಕೆ ಹೋದೆ ಅಂತ ಅನ್ಕೊಳ್ಳಿ, ಇಲ್ಲ ಜಸ್ಟ್ ಲಕ್ಸಂಬರ್ಗ್ ತೊಗೊಳ್ಳಿ, ಇಲ್ಲಾಂದರೆ ಜಪಾನ್ ತೊಗೊಳ್ಳಿ, ಸರಿನಾ? ಇವಾಗ ಜಪಾನ್ ಇಲ್ಲ ಅಂದರೆ ಲಕ್ಸಂಬರ್ಗ್ ನಾನು ಹೋಗ್ಬಿಡ್ತೀನಿ. ಹೋಗೇನು ಮಾಡ್ತೀನಿ, ಆ ಒಂದು ದೇಶದ ನಾಗರಿಕತ್ವವನ್ನು ನಾನು ಪಡ್ಕೊಳ್ತೀನಿ ರೀ, ಸರಿನಾ? ಸೊ ಅಲ್ಲಿ ನಾನು ಒಳ್ಳೆ ಕೆಲಸ ಮಾಡ್ತೀನಿ, ಏನೋ ಒಂದು ಸ್ವಲ್ಪ ಒಳ್ಳೆ ಕೆಲಸವನ್ನು ನೋಡಿ ನನಗೆ ಅವ್ರ ನಾಗರಿಕತ್ವ ಕೊಟ್ಬಿಡ್ತಾರೆ. ಸೊ ಅವರು ಏನಾದರೂ ನನಗೆ ಕೊಟ್ಟರು ಅಂತಂದರೆ ನಾನು ಈ ಭಾರತ ದೇಶದ ನಾಗರಿಕತ್ವ ತ್ಯಜಿಸಿದ ಹಾಗೆ ಅದು. ಸೊ ಆ ರೀತಿ ನಾನು ಬೇರೆ ದೇಶದ ನಾಗರಿಕತ್ವವನ್ನು ಪಡೆದ್ರೆ ನಮ್ಮ ಭಾರತದ ನಾಗರಿಕದ ನಾನು ಅಲ್ಲ ಅಂತ ಇವರು ಘೋಷಣೆ ಮಾಡಿಬಿಡ್ತಾರೆ, ಡಿಕ್ಲೇರ್ ಮಾಡಿಬಿಡ್ತಾರೆ ನಮ್ಮ ಭಾರತೀಯರು, ಸರಿನಾ? ನನ್ನ ಮೇಲೆ. ಸೊ ಇದನ್ನು ಹೀಗೆ ನೆನ್ಪಿಟ್ಕೊಳ್ಳಿ, 9ನೇ ಭಾಗ ಅಂತ. 9ನೇ ಆರ್ಟಿಕಲ್ ಅಂತ, ಸರಿನಾ? 9ನೇ ಆರ್ಟಿಕಲ್ ಮಿಸ್ ಮಾಡ್ತಿರ್ತೀನಿ ಅವಾಗ. ಪ್ಲೀಸ್ ನೀವು 9, 10, 11, 12, 50 ಅಂತ ಹೇಳಿದ್ರೆ ಅವು ವಿಧಿಗಳಂತ ನೆನ್ಪಿಟ್ಕೊಳ್ಳಿ ಪ್ಲೀಸ್, ಓಕೆ? ಆ್ಯಂಡ್ ದೆನ್ 10ನೇದು ಏನಂತ ಹೇಳುತ್ತೆ, ನಾಗರಿಕತ್ವದ ಹಕ್ಕುಗಳ ಮುಂದುವರಿಕೆ. ನಾಗರಿಕತ್ವ ಇವಾಗ ನನಗಿದೆ, ನಾಳೆ ಇರಲ್ಲ ಅಂತ ಇವ್ರು ಹೇಳಕ್ಕೆ ಬರೋದಿಲ್ಲ, ಸೆಂಟ್ರಲ್ ಅವರು, ಸರಿನಾ? ಮೀನ್ಸ್ ನಮ್ಮ ಭಾರತೀಯರು. ಸೊ ನಾನು ಇವತ್ತು ಕೂಡ ನನ್ನ ಭಾರತ ನಾಗರಿಕನೇ ಇದ್ದೀನಿ, ಮುಂದೆ ಕೂಡ ನನ್ನ ನಾಗರಿಕನೇ ಆಗಿರ್ತೀನಿ. ಸೊ ಆ ರೀತಿಯ ಎಲ್ಲ ನಾಗರಿಕ ಹಕ್ಕುಗಳು ಮುಂದುವರಿತವೆ ಅಂತ ಹೇಳೋದು ಒಂದು ವಿಧಿ ಯಾವುದು ಅಂದರೆ 10ನೇ ವಿಧಿ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ 11ನೇದು ಏನು ಹೇಳುತ್ತೆ, ಸಂಸತ್ತು ನಾಗರಿಕತ್ವದ ಹಕ್ಕನ್ನು ಕಾನೂನಿನ ಮೂಲಕ ವಿನಿಮಯಿಸುವುದು ಅಂತ ಹೇಳ್ತೀವಿ. ಈ ಸಂಸತ್ತು ಏನಿದೆ ಅಲ್ವಾ, ಈ ಸಿಟಿಜನ್ಶಿಪ್ ಏನಿದೆ ಅಲ್ವಾ, ಈ ನಾಗರಿಕತ್ವ ಅಥವಾ ಒಂದು ಪೌರತ್ವದ ಬಗ್ಗೆ ತಿದ್ದುಪಡಿ ಮಾಡಬಹುದು ಅಂತ ಹೇಳುತ್ತೆ. ತಿದ್ದುಪಡಿ ಮಾಡೋಕ್ಕೆ ನೀವು ಸಂಸತ್ತಿಗೆ ಅಧಿಕಾರ ಇದೆ ರೀ. ಸೊ ಅದಕ್ಕೆ ಏನು ಮಾಡುತ್ತೆ, ಈ ಒಂದು ಸಿಟಿಜನ್ಶಿಪ್ ಆ್ಯಕ್ಟ್ ಅಂತಲೇ ಹೇಳ್ತೀವಿ, ಸರಿನಾ? ಆ ಒಂದು CAA, ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ ಅಂತ ಹೇಳ್ತೀವಿ, ಇಲ್ಲಾಂದರೆ CA ಆ್ಯಕ್ಟ್ ಅಂತ ಕರಿತೀವಿ. ಆ ಒಂದು CA ಆ್ಯಕ್ಟ್ ಯಾವಾಗ ಬರುತ್ತೆ, 1955ರಲ್ಲಿ ಬರುತ್ತೆ. ಇದು ಕೂಡ ನೆನ್ಪಿಟ್ಕೊಳ್ಳಿ. ಕೇಳ್ತಾನೆ ನಿಮಗೆ ನಾಗರಿಕತ್ವ ಕಾಯ್ದೆ ಯಾವಾಗ ಬಂತು ಅಂತ, ಅವಾಗ ನೀವು ಹೇಳಬೇಕಾಗಿರೋದು 1955. ಸಿಂಪಲ್, 2 ಭಾಗ ಮುಗೀತು. ನೆಕ್ಸ್ಟ್ ಹೋಗೋಣ. ಸೊ 3ನೇ ಭಾಗದಲ್ಲಿ ಏನಂತ ಹೇಳುತ್ತೆ ಅಂದರೆ ಮೂಲಭೂತ ಹಕ್ಕುಗಳ ಬಗ್ಗೆ ಹೇಳುತ್ತೆ. ಮೂರು ಸರಿನಾ? ಮೂಲಭೂತ ಹಕ್ಕುಗಳ ಬಗ್ಗೆ ಹೇಳುತ್ತೆ. ಸೊ ಇಲ್ಲಿ ವಿಧಿಗಳು ಎಷ್ಟು ಕಂಡು ಬರುತ್ತೆ, 12ರಿಂದ 35ರವರೆಗೆ ಇಲ್ಲಿ ವಿಧಿಗಳು ಕಂಡು ಬರ್ತವೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ವಿಧಿಗಳು ಇದರಲ್ಲಿದ್ದಾವೆ, ಇದನ್ನು ನೀವು ನೋಡ್ಕೊಳ್ಬೇಕು. ಸೊ ಇಲ್ಲಿ 12ನೇದು ಏನು ಹೇಳುತ್ತೆ, ಪರಿಭಾಷೆ ಬಗ್ಗೆ ಹೇಳುತ್ತೆ. ಪರಿಭಾಷೆ ಅಂತಂದ್ರೆ ಏನು, ರಾಜ್ಯದ ಒಂದು ಮೀನಿಂಗ್ ಹೇಳುತ್ತೆ ರೀ. ರಾಜ್ಯ ಅಂದರೆ ಇದೆಲ್ಲವೂ ಕೂಡ ಇನ್ಸ್ಟಿಟ್ಯೂಷನ್ ಇರಬೇಕು, ಸರ್ಕಾರಿ ಸಂಸ್ಥೆಗಳಿರಬೇಕು, ಜನ ಇರಬೇಕು, ಅವ್ರು ಇರಬೇಕು, ಇವ್ರು ಇರಬೇಕು, ಎಲ್ಲವೂ ಇರಬೇಕು ಅಂತ ಹೇಳೋದು ಯಾವುದು, ರಾಜ್ಯದ ಒಂದು ಮೀನಿಂಗ್ ಕೊಡೋದು ಯಾವುದು ಅಂದರೆ 12ನೇ ಒಂದು ವಿಧಿ. ಆ್ಯಂಡ್ ದೆನ್ ಇದೇ ಒಂದು 12 ವಿಧಿಯಲ್ಲಿ ಹೇಳಿರ್ತಕ್ಕಂಥ ಸೇಮ್ ಮೀನಿಂಗು 36ನೇ ವಿಧಿಯಲ್ಲೂ ಕೂಡ ಹೇಳಿದೆ.
12 ಮೂರಲೆ 36 ಅಲ್ವಾ? ಸೊ 12ರಿಂದ ಭಾಗ ಹೋಗುತ್ತೆ. ಸೊ ಈ ಎರಡೂ ವಿಧಿಯಲ್ಲಿ ಸೇಮ್ ಮೀನಿಂಗ್ ಇದೆ. ಮೀನ್ಸ್ ರಾಜ್ಯದ ಒಂದು ಮೀನಿಂಗನ್ನೇ ಹೇಳುತ್ತೆ. ಯಾವುದು? 12 ಮತ್ತು 36. ಸೊ ನಿಮಗೆ ಪ್ರಶ್ನೆ ಕೇಳ್ಬೋದು, ಈ ಕೆಳಗಿನ ಯಾವ ವಿಧಿ ಮತ್ತೊಂದು ವಿಧಿಯ ಹಾಗೆ ಸಂಪೂರ್ಣವಾಗಿ ಕಾಪಿ ಆಗಿದೆ ಅಂತ ಕೇಳ್ಬೋದು, ಸರಿನಾ? ಸಂಪೂರ್ಣ ನಕಲಿಸಲಾಗಿದೆ ಅಂತ ಕೇಳ್ಬೋದು. ಅವಾಗ ನೀವು ಹೇಳಬೇಕಾಗುತ್ತೆ 12 ಮತ್ತು 36 ಅಂತ ಕಾಂಬಿನೇಷನ್ ನೀವು ಮ್ಯಾಚ್ ಮಾಡಬೇಕು. ಸೊ ಕೇಳ್ಬೋದಲ್ಲ, ಈ ರೀತಿ ಇಲ್ಲಿವರೆಗೆ ಕೇಳಿಲ್ಲ ರೀ, ಬಟ್ ಕೇಳ್ಬೋದಲ್ಲ. ಸೊ ಅವ್ನು ಸ್ವಲ್ಪ ಏನಾದರೂ ನಂತರ ಮೈಂಡ್ ಸ್ವಲ್ಪ ಯೋಚನೆ ಮಾಡೋದಂದರೆ ಕೇಳ್ಬೋದು ಅಲ್ವಾ? ಸೊ ಅದಕ್ಕೆ ನೆನ್ಪಿಟ್ಕೊಳ್ಳಿ ಹೀಗೆ. ಆ್ಯಂಡ್ ದೆನ್ 13ನೇದು ಏನಂತ ಹೇಳುತ್ತೆ, ಮೂಲಭೂತ ಹಕ್ಕುಗಳಿಗೆ ಅಸಂಗತವಾದ ಅಥವಾ ಅವುಗಳನ್ನು ಅಲ್ಪೀಕರಿಸುವಂತಹ ಕಾನೂನುಗಳು ಬರಲಾರದು ಅಂತ ಹೇಳ್ತಾನೆ. ಇವಾಗ ಮೂಲಭೂತ ಹಕ್ಕುಗಳು ಎಲ್ಲಿದೆ? ಇಲ್ಲಿದೆ ನೋಡಿ ಕನ್ನಡದಲ್ಲಿ. ಸೊ ಮೂಲಭೂತ ಹಕ್ಕು ಯಾವುದಿದೆ? ಕಾನೂನಿನ ಮುಂದೆ ಸಮಾನತೆ ಅಂತ ಇರುತ್ತೆ. ಈ ಕಾನೂನಿನ ಮುಂದೆ ಸಮಾನತೆ, ಇವಾಗ ನಾನು ಯಾವುದೋ ಒಂದು ತಿದ್ದುಪಡಿ ತರಬೇಕು ಅಂತ ಮಾಡ್ತೀನಿ. ನಾನು ಪ್ರಧಾನಮಂತ್ರಿ ಆಗಿದ್ದೀನಿ, ನನಗೆ ಒಂದು ಕ್ಯಾಬಿನೆಟ್ ಇದೆ, ನಾನೊಂದು ತಿದ್ದುಪಡಿ ತರ್ತೀನಿ. ಆ ತಿದ್ದುಪಡಿ ಹೇಗೆ ಆಗಿದೆ ಅಂದರೆ, ಕಾನೂನಿನ ಮುಂದೆ ಸಮಾನತೆ ಅನ್ನೋದು ಅದಕ್ಕೆ ಸಮಾನತೆ ಅಸಮಾನತೆ ಅನ್ನೋ ಲೆಕ್ಕಿಗೆ ನಾನೊಂದು ತಿದ್ದುಪಡಿ ತರ್ತಾ ಇದ್ದೀನಿ. ಸೊ ಆ ರೀತಿ ನಾನೇನಾದರೂ ತಿದ್ದುಪಡಿ ತಂದರೆ ಅದು ಅಮಾನ್ಯ ಅಂತ ಹೇಳುತ್ತೆ. ಎಷ್ಟನೇ ವಿಧಿ? 13ನೇ ವಿಧಿ, ಸರಿನಾ? ಅಲ್ಲಿ ಹೇಳಿರೋದೇ ಅದೇ ಒಂದು ಏನು ಅಂತಂದರೆ, ಮೂಲಭೂತ ಹಕ್ಕುಗಳಿಗೆ ಅಸಂಗತವಾದ ಮೀನ್ಸ್ ಅವುಗಳಿಗೆ ಸಂಬಂಧ ಇರಲಾರ್ದು ಏನಾದರೂ ಇವು ಮೊಟಕು ಆಗಿರ್ತಕ್ಕಂತಹ ಒಂದು ತಿದ್ದುಪಡಿ ಏನಾದರೂ ತಂದರೆ ಆ ಒಂದು ತಿದ್ದುಪಡಿ ಮಾನ್ಯವಲ್ಲ ಅಂತ ಹೇಳುತ್ತೆ, ಸರಿನಾ? ಮೂಲಭೂತ ಹಕ್ಕುಗಳೇ ಶ್ರೇಷ್ಠ ಅಂತ ಹೇಳುತ್ತೆ. ನಿನ್ನ ತಿದ್ದುಪಡಿ ಶ್ರೇಷ್ಠ ಅಲ್ಲಪ್ಪ, ಮೂಲಭೂತ ಹಕ್ಕುಗಳು ಶ್ರೇಷ್ಠ ಅಂತ ಹೇಳೋ ಒಂದು ವಿಧಿ ಯಾವುದು ಅಂದರೆ 13ನೇ ವಿಧಿ ಅಂತ ನಾವು ಹೇಳ್ತೀವಿ, ಸರಿನಾ? ಇದು ಕೂಡ ನಿಮ್ಗೆ ಗೊತ್ತಿರಲಿ. ಬಟ್ ಒಂದು ಗೊತ್ತಿರಲಿ, ಪಾರ್ಲಿಮೆಂಟ್ ಮನಸ್ಸು ಮಾಡಿದ್ರೆ ಇಡೀ ಸಂವಿಧಾನವನ್ನು ಕೂಡ ಬದಲು ಮಾಡೋ ಹಕ್ಕು ಪಾರ್ಲಿಮೆಂಟ್ಗಿದೆ, ಸರಿನಾ? ಸೊ ಇವಾಗ ನೀವು ನೋಡ್ತಿರ್ಬೋದು, ಕೆಲವೊಂದು ಮೈನರ್ ಆಗಿ ಆ್ಯಂಡ್ ದೆನ್ ಸಮ್ ಮೇಜರ್ ಕೂಡ ಇದ್ರೇನು ಚೇಂಜ್ ಮಾಡ್ತಾ ಇರ್ತಾರೆ. ಲೈಕ್ ಇವಾಗ 44ನೇ ತಿದ್ದುಪಡಿ ಮಾಡಿ ಆಸ್ತಿ ಹಕ್ಕನ್ನೇ ತೆಗೆದು ಹಾಕಿದ್ರು. ಸರ್ ಹಾಗಾದರೆ ತೆಗೆದು ಹಾಕಂಗಿಲ್ಲಲ್ಲ, ಯಾವುದು 13ನೇ ವಿಧಿಯ ಪ್ರಕಾರ, ಬಟ್ ತೆಗೆದು ಹಾಕಿದ್ರಲ್ವಾ? ಇವಾಗ ನೋಡಿದ್ರೆ ಎಷ್ಟನೇದು 24ನೇ ತಿದ್ದುಪಡಿಯ ಮೂಲಕ ಏನಂತ ಹೇಳ್ತಾರೆ, ಈ ಒಂದು ಇಂದಿರಾ ಗಾಂಧಿ ಅವರು ಭಾರತ ಸಂವಿಧಾನದ ಯಾವುದೇ ಭಾಗಕ್ಕೆ ತಿದ್ದುಪಡಿ ಮಾಡುವಂತಹ ಅಧಿಕಾರ ಈ ಒಂದು ಸಂಸತ್ತಿಗಿದೆ ಅಂತ ಹೇಳ್ತಾರೆ. ಯಾರು? ಇಂದಿರಾ ಗಾಂಧಿ ಅವರು ಅಲ್ವಾ? ಯಾವಾಗ? 1971ರಲ್ಲಿ. ಸೊ ಆ ರೀತಿ ಮೀನ್ಸ್ ಸಂವಿಧಾನಕ್ಕಿಂತ ಜಾಸ್ತಿ ಪವರ್ ಎಲ್ಲಿದೆ ಅಂತ ಕೇಳಿದ್ರೆ ಪಾರ್ಲಿಮೆಂಟ್ ಇದೆ ಅಂತ ನಾವು ಹೇಳ್ತೀವಿ. ಸೊ ಈ ಒಂದು 13ನೇ ವಿಧಿ ಹೇಳುತ್ತೆ ಮಾಡಬೇಡ ಅಂತ, ಬಟ್ ಮಾಡೋಕ್ಕೆ ಅಂತ ನಿಂತರೆ ಇಡೀ ನಮ್ಮ ಭಾರತದಲ್ಲಿ ಯಾವುದನ್ನು ಕೂಡ ಬದಲಾಯಿಸೋಕ್ಕೆ ಒಂದು ಪವರ್ ಯಾರಿಗಿದೆ ಅಂದರೆ ಈ ಒಂದು ಪಾರ್ಲಿಮೆಂಟ್ಗಿದೆ. ಪಾರ್ಲಿಮೆಂಟನ್ನೇ ಬದಲಾಯಿಸೋಕ್ಕೆ ಇರ್ತಕ್ಕಂಥ ಶಕ್ತಿ ಯಾರಿಗಿದೆ ಅಂದರೆ ಜೆನ್ ಜಿ ಅವರಿಗಿದೆ ಇವಾಗ, ಸರಿನಾ? ಲೈಕ್ ನೇಪಾಳದಲ್ಲಿ ನೋಡಿದರೆ ನೀವು, ನೇಪಾಳದಲ್ಲಿ ಅದು ಆಗಿರೋದು ಕೆಟ್ಟದಂತಲ್ಲ, ಆ್ಯಕ್ಚುಲಿ ಅದು ಒಳ್ಳೆಯದೇ. ಯಾಕೆಂದರೆ ಅಲ್ಲಿ ಅಷ್ಟು ಕರಪ್ಷನ್, ಅಷ್ಟು ಭ್ರಷ್ಟಾಚಾರ ನೋಡಿ ಸಾಕಾಗಿ ಹೇಗೆ ಅಂತಂದರೆ ಒಂದಿನ ತಿರುಗಿ ನಿಂತರು. ಇವಾಗ ಕಳ್ಕೊಳ್ಳೋಕ್ಕೆ ಇರಲಿಲ್ಲ ಅಂತಂದಾಗ ಏನು ಮಾಡ್ತಾರೆ ಗೌರ್ಮೆಂಟ್ ಅವರು, ಸರಿನಾ? ಯಾರೋ ಒಬ್ಬ ವ್ಯಕ್ತಿಗೆ ಕಳ್ಕೊಳ್ಳೋಕೆ ಏನಿಲ್ಲ ಅಂದರೆ ಅವನಿಗೆ ಏನು ತೊಗೊಳ್ಳೋದಾಗತ್ತೆ? ಸೊ ತೊಗೊಳ್ಳೋದಾಗೋದಿಲ್ಲ. ಸೊ ಅವರಿಗೆ ಗೋಲಿಬಾರ್ ಮಾಡಿದ್ರು, ಓಕೆ ಗೋಲಿಬಾರ್ ಮಾಡಿದ್ರೆ ನಿಮ್ಮ ಮನೆಯವ್ರನ್ನ ಸುಡ್ತೀವಿ ಅಂತ ಅವ್ರ ಮನೆಗೆ ಬೆಂಕಿ ಹಚ್ಚಿದ್ರು, ಸರಿನಾ? ಇವನ್ ಸಂಸತ್ತಿಗೆ ಬೆಂಕಿ ಹಚ್ಚಿದ್ರು ಆ್ಯಂಡ್ ದೆನ್ ಅವರ ಪಾರ್ಲಿಮೆಂಟಲ್ಲಿ ಅವರ ಪ್ರಧಾನಮಂತ್ರಿ ಮನೆಗೆ ಬೆಂಕಿ ಹಚ್ಚಿದ್ರು ಆ್ಯಂಡ್ ದೆನ್ ಎಕ್ಸ್ ಪ್ರಧಾನಿಯ ವೈಫನ್ನು ಕೂಡ ಸುಟ್ಬಿಟ್ರು, ಸರಿನಾ? ಅದು ಅಮಾನವೀಯ. ಬಟ್ ಏನು ಅಂತಂದರೆ ಇಲ್ಲಿಯೂ ಕೂಡ ಪ್ರಾಣಗಳೇ ಅಲ್ವಾ? ಆ ರೀತಿ ಏನು ಗೊತ್ತಿರಲಿ ನಿಮಗೆ. ಆ್ಯಂಡ್ ದ ನೆಕ್ಸ್ಟ್ 14ನೇ ವಿಧಿ ಏನಂತ ಹೇಳುತ್ತೆ, ಕಾನೂನಿನ ಮುಂದೆ ಸಮಾನತೆ ಬಗ್ಗೆ ಹೇಳುತ್ತೆ. ಮೀನ್ಸ್ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅಂತ, ಸರಿನಾ? ಸೊ ಎಷ್ಟರ ಮಟ್ಟಿಗೆ ನಿಜವೂ ಇಲ್ಲ, ಬಟ್ ಒಟ್ಟಿನಲ್ಲಿ ಹೇಳುತ್ತೆ ಕಾನೂನಿನ ಮುಂದೆ ಸಮಾನತೆ ಅಂತ, ಎಲ್ಲರನ್ನೂ ಕೂಡ ನಾನು ಒಂದೇ ರೀತಿ ನೋಡ್ತೀನಿ ಅಂತ, ಸರಿನಾ? ಬಟ್ ದುಡ್ಡು ಇರೋರಿಗೆ ಒಂದು ರೀತಿ ನೋಡಬಹುದೇನೋ. ಸೊ ಕಾನೂನಿನ ಮುಂದೆ ಸಮಾನತೆ, ಇದನ್ನು ನೆನ್ಪಿಟ್ಕೊಳ್ಳಿ 14ನೇದು ಅಂತ. ಆ್ಯಂಡ್ ದೆನ್ ಧರ್ಮ, ಮೂಲವಂಶ, ಜಾತಿ, ಲಿಂಗ ಮತ್ತು ಜನ್ಮಸ್ಥಳದ ಆಧಾರದ ಮೇಲೆ ತಾರತಮ್ಯದ ನಿಷೇಧ. ನೀನು ಹಿಂದೂ ಇದೆಯಾ, ನೀನು ಮುಸ್ಲಿಂ ಇದೆಯಾ, ನೀನು ಕ್ರಿಶ್ಚಿಯನ್ ಇದೆಯಾ, ನಿನ್ನ ಮೂಲವಂಶ ಇದು ಇದೆ, ನಿನ್ನ ಜಾತಿ ಇದೆ, ನಿನ್ನ ಗಂಡಿದೆಯಾ, ನಿನ್ನ ಹೆಣ್ಣಿದೆಯಾ, ನಿನ್ನ ಬೇರೆ ಇದೆಯಾ, ನಿನ್ನ ಜನ್ಮಸ್ಥಳ ನೀನು ಕರ್ನಾಟಕದಲ್ಲಿ ಹುಟ್ಟಿದೆಯಾ, ನೀನು ಆಂಧ್ರದಲ್ಲಿ ಹುಟ್ಟಿದೆಯಾ. ಸೊ ಆ ರೀತಿ ಯಾವುದೇ ಒಂದು ತಾರತಮ್ಯ ಮಾಡುವಾಗಿಲ್ಲ ಅಂತ ಹೇಳುತ್ತೆ. ಯಾವುದು? 15ನೇ ವಿಧಿ, ಸರಿನಾ? ಸೊ 15ನೇ ವಿಧಿ ಸ್ವಲ್ಪ ಶ್ರೇಷ್ಠ ಇದೆ, ಇದನ್ನು ಸ್ವಲ್ಪ ನೋಡ್ಕೊಳ್ಳಿ ನೀವು. ಆ್ಯಂಡ್ ದೆನ್ 16ನೇ ವಿಧಿ ಏನಂತ ಹೇಳುತ್ತೆ, ಸಾರ್ವಜನಿಕ ನಿಯೋಜನೆಯ ಸಮಯದಲ್ಲಿ ಸಮಾನಾವಕಾಶ. ಮೀನ್ಸ್ ನಿಯೋಜನೆ ಅಂತಂದರೆ ಸಾರ್ವಜನಿಕ ಉದ್ಯೋಗದಲ್ಲಿ. ಇವಾಗ ಯಾವುದೋ ಒಂದು ಉದ್ಯೋಗದಲ್ಲಿ ಸರ್ ಮೀಸಲಾತಿ ಇದಾವಲ್ಲ, ಸೊ ಅದನ್ನೆಲ್ಲವೂ ಕೂಡ ಈ 16 ಸಬಾರ್ಟಿಕಲ್ 4ಅಲ್ಲಿ ಆ್ಯಂಡ್ ದೆನ್ ಈ ಒಂದು 15 ಸಬಾರ್ಟಿಕಲ್ 4ಅಲ್ಲಿ ಮೆನ್ಷನ್ ಮಾಡಿದೆ, ಸರಿನಾ? ಮೀನ್ಸ್ ಮೀಸಲಾತಿಯ ಬಗ್ಗೆ ಮೆನ್ಷನ್ ಮಾಡಿದೆ. ಯಾವುದು? 15 ಸಬಾರ್ಟಿಕಲ್ 4 ಆ್ಯಂಡ್ ದೆನ್ 16 ಸಬಾರ್ಟಿಕಲ್ 4ಅಲ್ಲಿ. ಬಟ್ ನಿಮ್ಗೆ ಗೊತ್ತಿರಲಿ, 16 ಸಬಾರ್ಟಿಕಲ್ 4 ಆ್ಯಂಡ್ ದೆನ್ 15 ಸಬಾರ್ಟಿಕಲ್ 4 ಯಾವತ್ತೂ ಕೂಡ ಮೂಲಭೂತ ಹಕ್ಕಲ್ಲ. ಇವತ್ತು ತೆಗಿಬೋದು, ನಾಳೆನೂ ತೆಗಿಬೋದು, ನಾಡಿದ್ದು ಕೂಡ ತೆಗಿಬಹುದು ಅದನ್ನು, ಸರಿನಾ? ಬಟ್ ಅದು ಮೂಲಭೂತ ಹಕ್ಕಲ್ಲ. ಮೀಸಲಾತಿ ಯಾವತ್ತೂ ಕೂಡ ಮೂಲಭೂತ ನಮ್ಮ ಹಕ್ಕಾಗಿ ನಮ್ಮ ಭಾರತದಲ್ಲಿ ಕಂಡು ಬರುವುದೇ ಇಲ್ಲ, ಸರಿನಾ? ಇದು ಗೊತ್ತಿರಿ ನಿಮಗೆ. ಅದು ಬಟ್ ವಿಧಿ ಯಾವುದರಲ್ಲಿ ಕಂಡು ಬರುತ್ತೆ ಅಂದರೆ 15(4)ರಲ್ಲಿ ಆ್ಯಂಡ್ 14(4)ರಲ್ಲಿ ಕಂಡು ಬರುತ್ತೆ, ಸರಿಯಾ? ಇದು ಕೂಡ ನಿಮ್ಗೆ ಗೊತ್ತಿರಲಿ. ಇದು ನಾನು ಹೇಳ್ತಾ ಇರೋದಲ್ಲ, ಸಂವಿಧಾನದಲ್ಲೇ ಮೆನ್ಷನ್ ಮಾಡಿದೆ 15(4) ಆ್ಯಂಡ್ 16(4) ಸಂವಿಧಾನದಲ್ಲಿ ಅದು ಮೂಲಭೂತ ಹಕ್ಕಲ್ಲಪ್ಪ ಅಂತ. ಓಕೆ. ಆ್ಯಂಡ್ ದೆನ್ ನೆಕ್ಸ್ಟ್ 16ನೇದಲ್ಲಿ ಉದ್ಯೋಗಾವಕಾಶದಲ್ಲಿ ಸಮಾನಾವಕಾಶ ಅಂತ. ಆ್ಯಂಡ್ ದೆನ್ 17ನೇದೇನು ಹೇಳುತ್ತೆ, ಅಸ್ಪರ್ಶತೆಯ ನಿರ್ಮೂಲನೆ ಬಗ್ಗೆ ಹೇಳುತ್ತೆ. ಮೀನ್ಸ್ ಅಸ್ಪರ್ಶತೆ ನಮ್ಮ ಭಾರತದಲ್ಲಿ ಇರೋ ಹಾಗಿಲ್ಲ ಅಂತ ಹೇಳುತ್ತೆ. ಅಸ್ಪರ್ಶತೆ, ಸೊ ಏನು ಕೂಡ ನಾವು ಭಾರತದಲ್ಲಿ ಬೇಕಾಗಿಲ್ಲ, ನಾವೆಲ್ಲರೂ ಕೂಡ ಒಂದು ಅಂತ ಹೇಳುತ್ತೆ. ಯಾವುದೋ 17 ಇದೆ. ಆ್ಯಂಡ್ ದೆನ್ 18ನೇದು ಬಿರುದುಗಳ ರದ್ದತಿ, ರಾಜಾದಿರಾಜ, ರಾಜ ಮಾರ್ತಾಂಡ, ರಾಜ ಬಹದ್ದೂರ್, ಗಂಡು ಪರಾಕ್ ಅಂತ ಹೇಳ್ತೀವಲ್ಲ, ಬಹುಪರಾಕ್ ಅಂತ. ಸೊ ಆ ರೀತಿ ಹೇಳ್ತಕ್ಕಂಥ ಯಾವುದೇ ಒಂದು ಬಿರುದುಗಳನ್ನು ನನ್ನ ಹೆಸರು ಮುಂದ್ಗಡೆ ಇಟ್ಕೊಳ್ಳೋ ಹಾಗಿಲ್ಲ ಅಂತ ಹೇಳುತ್ತೆ. ಯಾವುದು? ಈ ಒಂದು 18ನೇ ವಿಧಿ. ಲೈಕ್ ನೀವಾಗ ಅಕಾಡೆಮಿಕ್ಸ್ ಏನು ಬಿರುದುಗಳಿದಾವಲ್ಲ ಅವುಗಳನ್ನು ನೀವು ಇಟ್ಕೊಳ್ಬೋದು. ಲೈಕ್ ಇವಾಗ ಡಾಕ್ಟರ್,
ಸೋಮ್ ಅಂತ ಇಟ್ಕೊಳ್ತಾರೆ, ಇಲ್ಲಾಂದರೆ ಡಾಕ್ಟರ್ ವಾಟ್ ಎವರ್ ಅಂತ ಇಟ್ಕೊಳ್ತಾರೆ, ಇಲ್ಲಾಂದರೆ ಮೇಜರ್ ಆನಂದ್ ಅಂತ ಇರುತ್ತೆ, ಇಲ್ಲಾಂದರೆ ಮೇಜರ್ ಸೌಮ್ಯ ಅಂತ ಇರುತ್ತೆ, ಇಲ್ಲಾಂದರೆ ಮೇಜರ್. ಸೊ ಈಗ ಸಮೋನ್ ಇರ್ತಾರಲ್ವ ಆರ್ಮಿಯವ್ರು ಎಲ್ಲರೂ ಕೂಡ ಆರ್ಮಿದು ಮತ್ತು ಅಕಾಡೆಮಿಕ್ಸ್ದು ಮಾತ್ರ ಹೊರತುಪಡಿಸಿ ಅವೆರಡನ್ನು ಹೊರತುಪಡಿಸಿ ಬೇರೆಯವ್ರು ಯಾರು ಕೂಡ ಇಟ್ಕೊಳ್ಳೋ ಹಾಗಿಲ್ಲ ಅಂತ ಹೇಳುತ್ತೆ. ನೀವು ಡಾಕ್ಟರ್ ಇದೆಯಾ, ಓಕೆ ಇಟ್ಕೋ, ನೀನು ಸಿ ಎ ಇದೆಯಾ ಮುಂದೆ ಇಟ್ಕೋ, ಬರ್ಕೋ ನೀನು ಸಿ ಎ ಅದು ಇದು ಅಂತ, ನೀನು ಬಿ ಎ ಮಾಡಿದ್ಯಾ, ಓಕೆ ನಿನ್ನ ಹೆಸರು ಬರ್ಕೋ, ಮುಂದೆ ಬಿ ಎ ಅಂತ ಹಾಕೋ, ನಿನ್ನ ಒಂದು ಮ್ಯಾರೇಜ್ ಕಾರ್ಡಲ್ಲಿ ಹಾಕ್ತಿರಲ್ಲ ಲೈಕ್ ಬಿ ಎ ಮತ್ತು ಬಿ ಎಸ್ ಸಿ BBA ಆ ಥರ. ಸೊ ಅದನ್ನು ಹಾಕೋ ಅಂತ ಹೇಳುತ್ತೆ, ಯಾವುದು ಅಕಾಡೆಮಿಕ್ಸ್ ಮಾತ್ರ. ಆ್ಯಂಡ್ ನೆಕ್ಸ್ಟ್ 19ನೇದು ಏನಂತ ಹೇಳುತ್ತೆ ಅಂದರೆ ವಾಕ್ ಸ್ವಾತಂತ್ರ್ಯ ಮತ್ತು ಮುಂತಾದವುಗಳ ಬಗ್ಗೆ ಕೆಲವು ಹಕ್ಕುಗಳ ಸಂರಕ್ಷಣೆ ಬಗ್ಗೆ ಹೇಳುತ್ತೆ. ವಾಕ್ ಸ್ವಾತಂತ್ರ್ಯದ ಬಗ್ಗೆ ಹೇಳೋದು ಯಾವುದು ಅಂದರೆ ಈ ಒಂದು 19ನೇ ವಿಧಿ ಅಂತ ಹೇಳ್ತೀವಿ. ಸೊ ಈ 19ನೇ ವಿಧಿ ಸ್ವಲ್ಪ ಇಂಪಾರ್ಟೆಂಟ್ ಇದೆ. ಇದರಲ್ಲಿ ಟೋಟಲಿ 6 ಹಕ್ಕುಗಳನ್ನು ಕೊಟ್ಟಿದ್ದಾನೆ. 6 ಹಕ್ಕುಗಳು ಯಾವುದು? 19 ಸಬಾರ್ಟಿಕಲ್ 1, ಇದರಲ್ಲಿ A B C D E G ಅಂತ ಬರುತ್ತೆ, ಸರಿನಾ. ಏನು ಹೇಳುತ್ತೆ? ವಾಕ್ ಸ್ವಾತಂತ್ರ್ಯದ ಬಗ್ಗೆ ಹೇಳುತ್ತೆ, ಮಾತನಾಡು ಅಂತ ಹೇಳುತ್ತೆ. 19 ಸಬಾರ್ಟಿಕಲ್ A ಏನಂತ ಹೇಳುತ್ತೆ? ಮಾತನಾಡು ಅಂತ ಹೇಳುತ್ತೆ. ಎರಡನೇದು ಏನಂತ ಹೇಳುತ್ತೆ? ಸಭೆ ಸೇರು ಅಂತ ಹೇಳುತ್ತೆ, ಸರಿನಾ. ಸಭೆಗಳನ್ನು ಸೇರ್ಬೋದು ಅಂತ ಹೇಳುತ್ತೆ. ಮೂರನೇದು ಏನಂತ ಹೇಳುತ್ತೆ? ಸಂಘ ಕಟ್ಟು ಅಂತ ಹೇಳುತ್ತೆ. ನಾಲ್ಕನೇದು ಏನಂತ ಹೇಳುತ್ತೆ? ಸಂಘ ಕಟ್ಟಿದ ನಂತರ ನೀನು ದೇಶಾಂತರ ನೀನು ಎಲ್ಲ ಕಡೆ ತಿರುಗಾಡು ಅಂತ ಹೇಳುತ್ತೆ. ಏನು ಹೇಳುತ್ತೆ ನಿಮಗೆ? ಮನೆ ಮಾಡು ಅಂತ ಹೇಳುತ್ತೆ. ಎಲ್ಲಾದರೂ ಇವಾಗ ನಾನು ಅಸ್ಸಾಂಗೆ ಹೋದರೆ ಓಕೆ ಅಸ್ಸಾಮಲ್ಲಿ ನೀನು ಮನೆ ಮಾಡು, ಅಲ್ಲಿ ನೀನು ಕೊಂಡ್ಕೋ ಇರು ಅಂತ ಹೇಳುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ G ಏನಂತ ಹೇಳುತ್ತೆ? G ಎಲ್ಲಿ ಬೇಕಾದ್ರೆ ನೀನು ವ್ಯಾಪಾರ ಮಾಡುವ ನಿನಗೆ ಅಧಿಕಾರ ಇದೆ ಅಂತ ಹೇಳುತ್ತೆ, ಸರಿನಾ. ಎಷ್ಟೇ ನೆನಪಿಟ್ಕೊಳ್ಳಿ ಸಾಕು. ಮೊದಲೇನು ಅಂತಾನೆ ಮಾತಾಡ್ತಾನೆ, ಆಮೇಲೆ ಒಂದು ಸಭೆ ಸೇರ್ತಾನೆ, ಸಭೆ ಸೇರಿದ ನಂತರ ಸಂಘ ಕಟ್ತಾನೆ, ಸಂಘ ಕಟ್ಟಿದ ನಂತರ ಈ ದೇಶಾಂತರ ತಿರ್ಗಕ್ಕೆ ಹೋಗ್ತಾನೆ, ದೇಶಾಂತರ ತಿರ್ಗಕ್ಕೆ ಹೋಗಿ ಅಲ್ಲಿ ಸ್ವಲ್ಪ ಸ್ಟೇ ಆಗಬೇಕು, ಸ್ವಲ್ಪ ಮನೆ ಕಟ್ಕೊಂಡಿರ್ತಾನೆ, ಮನೆ ಕಟ್ಕೊಂಡ ನಂತರ ದುಡ್ಡು ಬೇಕು, ವ್ಯಾಪಾರ ಮಾಡ್ತಾನೆ, ಮುಗಿದೋಯ್ತು. ಬಟ್ ಇಲ್ಲಿ F ಅನ್ನೋದೇನಿದೆ ಅಲ್ವಾ, ಅದು ತಿದ್ದುಪಡಿ ಮಾಡಿ ತೆಗೆದಾಕಿದ್ದಾರೆ. ಅದು ಆಸ್ತಿ ಹಕ್ಕಾಗಿತ್ತು ಸರ್, ಅದನ್ನು ತೆಗೆದಾಕಿದ್ದಾರೆ ಸರ್. 31ರಲ್ಲಿ ಇತ್ತು, ಹೌದು ಸರ್, 31ರಲ್ಲೂ ಕೂಡ ಇತ್ತು. ಆ್ಯಂಡ್ ದೆನ್ 19F ಅಲ್ಲೂ ಕೂಡ ಇತ್ತು. ಸೊ ಅದಕ್ಕೆ 19F ಅನ್ನು ತೆಗೆದಾಕಿದ್ದಾರೆ. ಸೊ ಇದು ಕೂಡ ನಿಮ್ಗೆ ಕ್ಲಾರಿಟಿ ಇರಲಿ. ಆ್ಯಂಡ್ ದೆನ್ 19 ಆದ ನಂತರ 20 ಏನಂತ ಹೇಳುತ್ತೆ ಅಂದರೆ ಅಪರಾಧಿಗಳ ಬಗ್ಗೆ, ಅಪರಾಧಿ ಎಂದು ನಿರ್ಣಯಿಸುವ ಸಂಬಂಧದಲ್ಲಿ ರಕ್ಷಣೆ ಬಗ್ಗೆ ಹೇಳುತ್ತೆ. ಅಪರಾಧಿಗಳ ರಕ್ಷಣೆಯ ಬಗ್ಗೆ ಹೇಳ್ತಕ್ಕಂಥ ಒಂದು ವಿಧಿ ಯಾವುದು ಅಂದರೆ 20ನೇ ವಿಧಿ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ 21ನೇ ವಿಧಿ ಅಂತ ಏನಂತ ಹೇಳುತ್ತೆ? ವ್ಯಕ್ತಿ ಸ್ವಾತಂತ್ರ್ಯದ ಸಂರಕ್ಷಣೆ, ಜೀವ ಮತ್ತು ಜೀವನದ ಬಗ್ಗೆ ಹೇಳ್ತದೆ. ಯಾವುದು? ಜೀವನದ ಅಥವಾ ವ್ಯಕ್ತಿ ಸ್ವಾತಂತ್ರ್ಯದ ಸಂರಕ್ಷಣೆ ಬಗ್ಗೆ ಹೇಳ್ತಕ್ಕಂಥ ಒಂದು ವಿಧಿ ಯಾವುದು ಅಂದರೆ 21ನೇ ವಿಧಿ. ಇವಾಗ ನಾನು ಬದುಕ್ತಾ ಇದ್ದೀನಿ, ನಾನು ಇವಾಗ ಓಡಾಡ್ತಿದ್ದೀನಿ, ಎಲ್ಲವೂ ಕೂಡ ಊಟ ಎಲ್ಲ ಮಾಡ್ತಿದ್ದೀನಿ ಅಂತಂದರೆ ನನಗೆ ಈ ನಮ್ಮ ಭಾರತ ಯಾವುದು ಕೊಟ್ಟಿದೆ ಅಂದರೆ ಯಾವೊಂದು ವಿಧಿ ಅನ್ವಯ ಇದೆಲ್ಲವೂ ಕೂಡ ಕಲ್ಪಿಸಿದೆ ಅಂದರೆ 21ನೇ ವಿಧಿ ಅನ್ವಯ ಕಲ್ಪಿಸಿದೆ ನನಗೆ, ಸರಿನಾ. ಸೊ ದ ಬೆಸ್ಟ್ ವಿಧಿ ಅಂತ ಹೇಳ್ಬೋದು ಇದನ್ನು 21ನೇದು. ಆ್ಯಂಡ್ ನೆಕ್ಸ್ಟ್ 21A ಶಿಕ್ಷಣದ ಹಕ್ಕು ಅಂತ ಹೇಳುತ್ತೆ, ಸರಿನಾ. ನಾನು 6ರಿಂದ 18ವರೆಗೂ ಮೀನ್ಸ್ 6ರಿಂದ 14 ವಯಸ್ಸಿನವರೆಗೆ ಶಿಕ್ಷಣವನ್ನು ಕಲಿಸಲೇಬೇಕು. ಮೀನ್ಸ್ 1ನೇ ತರಗತಿಯಿಂದ 14 ಅಂದರೆ ಏಜ್ ಎಷ್ಟಾಗುತ್ತೆ 8ನೇ ತರಗತಿವರೆಗೆ ಶಿಕ್ಷಣ ಕೊಡಲೇಬೇಕು ಅಂತ ಹೇಳುತ್ತೆ. ಯಾವುದು? 21ನೇ ವಿಧಿ, ಸರಿನಾ. ಇದು ಕೂಡ ನಿಮಗೆ ಗೊತ್ತಿರಲಿ. ಆ್ಯಂಡ್ ನೆಕ್ಸ್ಟ್ 22ನೇದು ಏನಂತ ಹೇಳುತ್ತೆ? ಕೆಲವು ಸಂದರ್ಭಗಳಲ್ಲಿ ದಸ್ತಗಿರಿಯಿಂದ ಮತ್ತು ಸ್ಥಾನಬದ್ಧತೆಯಿಂದ ಸಂರಕ್ಷಣೆಯ ಬಗ್ಗೆ ಹೇಳುತ್ತೆ. ಇದು ಆರೋಪಿಯ ಬಗ್ಗೆ ಹೇಳುತ್ತೆ, ಸರಿನಾ. ಇದು ಕೂಡ ಗೊತ್ತಿರಲಿ, ಸೇಮ್ ಇದು. ಆ್ಯಂಡ್ ನೆಕ್ಸ್ಟ್ 23ನೇದು ಏನಂತ ಹೇಳುತ್ತೆ? 23ನೇದು 23 ಮತ್ತು 24 ಶೋಷಣೆಯ ವಿರುದ್ಧದ ಬಗ್ಗೆ ಹಕ್ಕಿನ ಬಗ್ಗೆ ಹೇಳುತ್ತೆ. ಸೊ 23 ಏನಂತ ಹೇಳುತ್ತೆ? ಮಾನವ ದುರ್ವ್ಯವಹಾರ ಮತ್ತು ಬಲಾತ್ಕಾರದ ದುಡಿಮೆ. ಇವಾಗ ಜೀತ ಅಂತ ಇರ್ತದೆ ಗೊತ್ತಾ? ಸೊ ಜೀತ ಪದ್ಧತಿ ಅಂತ, ಆ ಜೀತ ಪದ್ಧತಿಯ ಒಂದು ನಿಷೇಧದ ಬಗ್ಗೆ ಹೇಳ್ತಕ್ಕಂಥ ವಿಧಿ ಯಾವುದು ಅಂದರೆ 23ನೇ ವಿಧಿ, ಸರಿನಾ. ಆ್ಯಂಡ್ ದೆನ್ ಮಾನವರನ್ನ ಮಾರಾಟ ಮಾಡುವಾಗಿಲ್ಲ. ಇವಾಗ ನಾನು ಈಗ ಸುಮ್ಮನೆ ಕ್ಲಾಸ್ ಹೇಳ್ತಾ ನಿಂತಿದ್ದೀನಿ, ಯಾರೋ ಒಬ್ಬ ಹೊರಗಡೆ ಬರ್ತಾನೆ, ನನ್ನನ್ನು ಎತ್ಕೊಂಡು ಹೋಗ್ತಾನೆ, ಮಾರಾಟ ಮಾಡಿಬಿಡ್ತಾನೆ ಯಾರಿಗೋ, ನನ್ನನ್ನು ಯಾರು ತೊಗೊಳ್ಳಲ್ಲ, ಸೆಕೆಂಡ್ ಮಾತು, ಸರಿನಾ. ಬಟ್ ಹೀಗೆ ಮಾರಾಟ ಮಾಡೋದು ಕೂಡ ನಮ್ಮ ಭಾರತದಲ್ಲಿ ಅಲೋವಿಲ್ಲ ಅಂತ ಹೇಳೋ ವಿಧಿ ಯಾವುದು ಅಂದರೆ 23ನೇ ವಿಧಿ ಅಂತ ನಾವು ಹೇಳ್ತೀವಿ, ಸರಿನಾ. ಸೊ ಮಾನವರನ್ನ ಕಳ್ಳ ಸಾಗಾಣಿಕೆ ಮಾಡೋದು, ಮಾರಾಟ ಮಾಡೋದು, ಆ್ಯಂಡ್ ದೆನ್ ಮಾನವರಿಗೆ ಜೀತ ಮಾಡಿಸ್ಕೊಳ್ಳೋದು, ಸೊ ಅದು ಇಲ್ಲ ಅಂತ ಹೇಳುತ್ತೆ 23ನೇ ವಿಧಿ. ಆ್ಯಂಡ್ ದೆನ್ ಈ ಮಕ್ಕಳು, ಚಿಕ್ಕ ಮಕ್ಕಳು, ಇವಾಗ ನಾನು ಕೂಡ ಒಂದು ರೀತಿ ಚಿಕ್ಕ ಮಗು ಅಂತ ಅನ್ಕೊಳ್ಳಿ, ಸರಿನಾ. ಸೊ ನಾನೇನಾದರೂ ಯಾವುದಾದ್ರೂ ಕಾರ್ಖಾನೆಯಲ್ಲಿ ಕೆಲಸ ಮಾಡಿದ್ರೆ, ಕಾರ್ಖಾನೆಯಲ್ಲಿ ಕೆಲಸ ಕೊಟ್ಟವನಿಗೆ, ಕೆಲಸ ಮಾಡೋಕ್ಕೆ ಹೇಳಿದವನಿಗೆ ಎಲ್ಲರೂ ಕೂಡ ಒದ್ದು ಹಾಕ್ತಾರೆ ಜೈಲಲ್ಲಿ. ಸೊ ಆ ರೀತಿ ಹೇಳ್ತಕ್ಕಂಥ ಒಂದು ವಿಧಿ ಯಾವುದು ಅಂದರೆ 24ನೇ ವಿಧಿ. ಮೀನ್ಸ್ 6ರಿಂದ 14 ವರ್ಷದ ಕೆಳಗಿನ ಏನು ಮಕ್ಕಳಿದಾರಲ್ವ ಅವರ ಒಂದು ದುಡಿಮೆಯ ನಿಷೇಧದ ಬಗ್ಗೆ ಹೇಳುತ್ತೆ. ಯಾವುದು? 24ನೇ ವಿಧಿ, ಸರಿನಾ. ಕಾರ್ಖಾನೆಗಳಲ್ಲಿ ಮತ್ತು ಈ ಮುಂತಾದವುಗಳಲ್ಲಿ, ಮೀನ್ಸ್ ಈ ಒಂದು ಕಲ್ಲಿನ ಕ್ವಾರಿ ಆಗಿರಲಿ, ಮತ್ತು ಏನಂತ ಹೇಳ್ತೀವಿ ಗಣಿಗಳಲ್ಲಾಗಿರಲಿ, ಸೊ ಎಲ್ಲ ಕಡೆಗಳಲ್ಲಿ ದುಡಿಮೆ ಮಾಡುವ ಹಾಗಿಲ್ಲ ಅಂತ ಹೇಳುತ್ತೆ. ಸಾಫ್ಟ್ ಆಗಿರೋದು ಮಾಡ್ಬೋದು. ಇವಾಗ ಅವ್ರ ಅಪ್ಪದ ಇದ್ರೆ ಒಂದು ಶಾಪ್ ಇರುತ್ತೆ, ಕಿರಾಣಿ ಶಾಪ್ ಇರುತ್ತೆ, ಇಲ್ಲಾಂದರೆ ಬಟ್ಟೆ ಶಾಪ್ ಇರುತ್ತೆ, ಎಲ್ಲ ಸರ್ ಅವ್ರಲ್ಲಿ ಇರ್ತಾರಲ್ಲ, ಸೊ ಅದೆಲ್ಲ ದುಡಿಮೆ. ಸೊ ಬಲವಂತವಾಗಿ ದುಡಿಸ್ಬೇಕು ಅವ್ರಿಗೆ, ಇಲ್ಲ ಅಂತಂದರೆ ಅದು ಹೇಗೆ ಅಂದರೆ ಅವರ ಒಂದು ಶಕ್ತಿಯ ಮೀರಿ ಅದು ಹೋಗಿರಬೇಕು, ಅವ್ರಿಗೆ ಏನಾದರೂ ಹಾರ್ಮ್ಫುಲ್ ಆಗ್ತಿರಬೇಕು. ಸೊ ಅಲ್ಲೆಲ್ಲವೂ ಕೂಡ ನಿಷೇಧದ ಬಗ್ಗೆ ಹೇಳುತ್ತೆ. ಸೊ ಸರ್ ನಂದೇ ಒಂದು ಶಾಪ್ ಇದೆ, ನಾನೇ ಹಾಕಿದ್ದೀನಿ, ಕೂತಿದ್ದೀನಿ, ನಿನಗೇನು ಮಾಡಲ್ಲ, ಆರಾಮಾಗಿರ್ಬೋದು. ಆ್ಯಂಡ್ ನೆಕ್ಸ್ಟ್ ಧರ್ಮ ಸ್ವಾತಂತ್ರ್ಯದ ಬಗ್ಗೆ ಹೇಳುತ್ತೆ. ಧರ್ಮ ಸ್ವಾತಂತ್ರ್ಯದ ಹಕ್ಕು ಹೇಳುತ್ತೆ. ಯಾವುದು? 25, 26, 27, 28. ಸೊ ಅಲ್ಲಿ 25 ಏನಂತ ಹೇಳುತ್ತೆ? ಅಂತಸಾಕ್ಷಿ. ಮೀನ್ಸ್ ನನಗೆ ಇಷ್ಟ ಆಗಿರ್ತಕ್ಕಂಥ ಧರ್ಮವನ್ನು ನಾನು ಸ್ವೀಕಾರ ಮಾಡ್ಬೋದು ರೀ ಸರ್. ಇವಾಗ ನಾನು ಹಿಂದೂ ಇದ್ದೀನಿ, ನನಗೆ ಏನಾದರೂ ಇವಾಗ ಸಿಕ್ಕ ಮೇಲೆ ನನಗೆ ಸ್ವಲ್ಪ ಜಾಸ್ತಿ ನಂಬಿಕೆ ಬಂತು, ನಾನು ಸಿಕ್ಕಾಗಿ ನಾನು ಕನ್ವರ್ಟ್ ಆಗ್ಬೋದು ಅಂದರೆ ಆಗ್ಬೋದು ಇವತ್ತು ನಾನು, ಸರಿನಾ. ಸೊ ಆ ರೀತಿ ಹೇಳೋ ಒಂದು ವಿಧಿ ಯಾವುದು ಅಂದರೆ 25ನೇ ವಿಧಿ. ಮೀನ್ಸ್ ಅಂತಸಾಕ್ಷಿಗೆ, ನನ್ನ ಮನಸ್ಸಾಕ್ಷಿಗೆ ಇಷ್ಟ ಆಗಿರ್ತಕ್ಕಂಥ ಧರ್ಮವನ್ನು ಸ್ವೀಕರಿಸ್ತಕ್ಕಂಥ ಹಕ್ಕು ಇದೆ ಅಂತ ಹೇಳುತ್ತೆ 25ನೇ ವಿಧಿ. ಆ್ಯಂಡ್ ದೆನ್ ಧಾರ್ಮಿಕ ವ್ಯವಹಾರಗಳನ್ನು ನಿರ್ವಹಿಸಲು ಸ್ವಾತಂತ್ರ್ಯ ಹೇಳುತ್ತೆ 26ನೇ ವಿಧಿ. ಮೀನ್ಸ್ ನನ್ನ ಧಾರ್ಮಿಕ ವ್ಯವಹಾರಗಳನ್ನು ಎಲ್ಲವೂ ಕೂಡ ಸ್ವಾತಂತ್ರ್ಯ, ಮೀನ್ಸ್ ಕಮಿಟಿ ಅಂತ ಬರುತ್ತೆ ಗೊತ್ತಾ, ಆ ರೀತಿಯ. ಇವಾಗ ದೇವಸ್ಥಾನಗಳಲ್ಲಿ ಕಮಿಟಿ, ಆ ಒಂದು ಎಲ್ಲ ಕಮಿಟಿಗಳು ಯಾವ ಅಂಡರಲ್ಲಿ ಬರುತ್ತೆ ಅಂದರೆ 26ನೇ ವಿಧಿ ಅಂಡರಲ್ಲೇ ಬರ್ತವೆ. ಆ್ಯಂಡ್ ದೆನ್ 27 ಏನಂತ ಹೇಳುತ್ತೆ? ಈ ಒಂದು ತೆರಿಗೆ ಸಂಗ್ರಹದ ಬಗ್ಗೆ ಹೇಳುತ್ತೆ. ನನ್ನ ಧರ್ಮವನ್ನು ನಾನು ಸ್ವಲ್ಪ ಮೇಲ್ ತರಬೇಕಂತ ಮಾಡಿದ್ದೀನಿ, ಸೊ ಅದಕ್ಕೆ ನಾನು ತೆರಿಗೆಯನ್ನು ಕೇಳಬಹುದು, ಯಾರಿಗಾದ್ರೂ ನಾನು ತೆರಿಗೆಯನ್ನು ಕೇಳಬಹುದು, ಬಟ್ ಕೊಡಲೇಬೇಕು ಅಂತ ಅವ್ರು ಕೊಡಲ್ಪಟ್ಟಿ ಹಿಡ್ಕೊಂಡು ನಿಲ್ಲ ಹಾಗಿಲ್ಲ, ಚಂದ ಎತ್ಬೋದು ನಾನು,
ಸರಿನಾ? ಸೊ ಚಂದ ಎತ್ತಬಹುದು, ನನ್ನ ಧರ್ಮವನ್ನು ನಾನು ಪ್ರಚಾರ ಮಾಡೋಕ್ಕೆ ಚಂದ ಎತ್ತಬಹುದು, ದುಡ್ಡನ್ನು ತೆಗಿಬೋದು, ಟ್ಯಾಕ್ಸ್ ನಾನು ಹಾಕ್ಬೋದು ಬೇರೆ ಯಾರ ಮೇಲಾದರೂ ಕೂಡ. ಬಟ್ ಅವರಿಗೆ ಹೇರಿಕೆ ಆಗಬಾರ್ದು ಅವರಿಗೆ, ಸರಿನಾ? ಅವ್ರು ಮನೋಪೂರ್ವಕವಾಗಿ ಅವರು ಕೊಡಬೇಕು. ಸೊ ಆ ರೀತಿ ಹೇಳುವ ಒಂದು ವಿಧಿ ಯಾವುದು ಅಂದರೆ 27ನೇ ವಿಧಿ ಅಂತ. ಆ್ಯಂಡ್ 28ನೇ ವಿಧಿ ಏನಂತ ಹೇಳುತ್ತೆ, ನಾನು ಈ ರೀತಿ ದುಡ್ಡು ಕಲೆಕ್ಟ್ ಮಾಡಿದ್ರೆ ನಾನು ಶಿಕ್ಷಣ ಕೊಡ್ತೀನಿ ಸರ್ ನನ್ನ ಧರ್ಮದ ಬಗ್ಗೆ. ಸೊ ಆ ಒಂದು ಧರ್ಮದ ಬಗ್ಗೆ ಶಿಕ್ಷಣ ಕೊಡೋದ್ರ ಬಗ್ಗೆ ಹೇಳ್ತಕ್ಕಂಥ ವಿಧಿ ಯಾವುದು ಅಂದರೆ 28ನೇ ವಿಧಿ. ಸರಿಯಾ? ಸೊ 28ನೇ ವಿಧಿ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ 29, 35 ಬಗ್ಗೆ ಹೇಳುತ್ತೆ, ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕುಗಳ ಬಗ್ಗೆ ಹೇಳುತ್ತೆ. ಮೀನ್ಸ್ ಒಂದು ಅಲ್ಪಸಂಖ್ಯಾತರ ಬಗ್ಗೆ ಹೇಳುತ್ತೆ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಯಾವುದು 29, 30. 29ನೇದು ಏನು ಹೇಳುತ್ತೆ ಅಂದರೆ ಅಲ್ಪಸಂಖ್ಯಾತರ ಹಿತಾಸಕ್ತಿಗಳ ರಕ್ಷಣೆಯ ಬಗ್ಗೆ ಹೇಳುತ್ತೆ. ಅವರ ಒಂದು ಹಿತಾಸಕ್ತಿಗಳೇನಿದೆ ಅಲ್ವಾ ಅದರ ಒಂದು ರಕ್ಷಣೆಯ ಬಗ್ಗೆ ಹೇಳುತ್ತೆ. ಆ್ಯಂಡ್ ದೆನ್ ಅವರ ಒಂದು ಶೈಕ್ಷಣಿಕ ಸಂಸ್ಥೆಗಳ ಸ್ಥಾಪಿಸುವುದಕ್ಕೆ ಮತ್ತು ಅವಕ್ಕೆ ಆಡಳಿತ ನಡೆಸುವುದಕ್ಕೆ ಹೇಳ್ತಕ್ಕಂಥ ವಿಧಿ ಯಾವುದು ಅಂದರೆ 30ನೇ ವಿಧಿ ಅಂತ ಹೇಳ್ತೀವಿ. ಸರಿನಾ? ಮೊದಲು ಅವರು ಹಿತಾಸಕ್ತಿಗಳ ರಕ್ಷಣೆಯ ಬಗ್ಗೆ ಹೇಳುತ್ತೆ. ಮೊದಲು ನಿಮಗೆಲ್ಲರೂ ಕೂಡ ನಾವು ಕೊಡ್ತೀವಿ, ಎಲ್ಲವೂ ಕೂಡ ನೀವು ಮೈನಾರಿಟಿ ಇದ್ದರೂ ಕೂಡ ನಾವು ಮೇಜಾರಿಟಿ ಅವ್ರಿಗೆ ಹೇಗೆ ಟ್ರೀಟ್ ಮಾಡ್ತೀವಿ ನಿಮಗೂ ಕೂಡ ಹಾಗೆ ಟ್ರೀಟ್ ಮಾಡ್ತೀವಿ ಅಂತ ಹೇಳ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ನೀವು ಕೂಡ ಶೈಕ್ಷಣಿಕ ಸಂಸ್ಥೆಗಳನ್ನು ಸ್ಥಾಪನೆ ಮಾಡ್ಕೊಡ್ರಿ. ಸೊ ಕೆಲವೊಂದು ಮಸ್ಜಿದ್ಗಳಲ್ಲೂ ಕೂಡ ಈ ಒಂದು ಶೈಕ್ಷಣಿಕ ಸಂಸ್ಥೆಗಳು ಇರ್ತವೆ. ಸರಿನಾ? ಸೊ ಧರ್ಮ ಬೋಧನೆ ಮಾಡ್ತಾ ಇರ್ತಾರೆ. ಆ್ಯಂಡ್ ದೆನ್ ಆ ರೀತಿಯ ಮತ್ತು ಇವಾಗ ಸಿಕ್ಕಲ್ಲಿ ಆ್ಯಂಡ್ ದೆನ್ ದ ಕ್ರಿಶ್ಚಿಯನ್ ಮಿಷನರಿ ಅಂತ ಹೇಳ್ತೀವಲ್ವ. ಸೊ ಅಲ್ಲಿಯೂ ಕೂಡ ಹೇಗೆ ಅಂತಂದರೆ ಈ ಒಂದು ಶೈಕ್ಷಣಿಕ ಸಂಸ್ಥೆಗಳನ್ನು ಸ್ಥಾಪನೆ ಮಾಡೋದಕ್ಕೆ ಅಧಿಕಾರವನ್ನು ಕೊಡ್ತಾರೆ ನಮ್ಮ ಭಾರತ ಸಂವಿಧಾನದ 30ನೇ ವಿಧಿ. ಸೊ ಇದು ಗೊತ್ತಿರಲಿ ನಿಮಗೆ. ಆ್ಯಂಡ್ ದೆನ್ 31ನೇದು ಏನಂತ ಹೇಳುತ್ತೆ, 31ನೇದು ಪ್ರಸ್ತುತ ರದ್ದಾಗಿದೆ. 31 ಏನಂತ ಹೇಳುತ್ತೆ, 31 ರದ್ದಾಗಿದೆ, ನಿರಸಿತ ಮೀನ್ಸ್ ರದ್ದಾಗಿದೆ ಅಂತ ಹೇಳ್ತೇವೆ. ಸೊ 31 ಏನಂತ ಹೇಳುತ್ತೆ, ಎಸ್ಟೇಟು ಮುಂತಾದವುಗಳ ಅರ್ಜಿಗೆ ಉಪಬಂಧಿಸುವ ಕಾನೂನುಗಳನ್ನು ಉಳಿಸುವುದು. ಎಸ್ಟೇಟು ಅದಕ್ಕೆ ಸಂಬಂಧಿಸಿದಂತಹ ಕಾನೂನಿನ ಬಗ್ಗೆ ಹೇಳ್ತಕ್ಕಂಥ ವಿಧಿ ಯಾವುದು ಅಂದರೆ 31A. ಆ್ಯಂಡ್ ದೆನ್ 31B ಇದರ ಬಗ್ಗೆ ಹೇಳುತ್ತೆ, ಕೆಲವು ಅಧಿನಿಯಮಗಳನ್ನು ಮತ್ತು ರೆಗ್ಯುಲೇಷನ್ ಗಳನ್ನು ಮಾನ್ಯ ಮಾಡುವುದು. ಏನಷ್ಟು ಇಂಪಾರ್ಟೆಂಟ್ ಇಲ್ಲ, ನೋಡ್ಕೊಳ್ಬೇಡಿ. ಬಟ್ ನೋಡ್ಕೊಳ್ಳೋದಾದ್ರೆ ಇದನ್ನು ಒಂದು ಮಾತ್ರ ನೋಡ್ಕೊಳ್ಳಿ, 31 ಏನು. ಸರಿನಾ? ಆ್ಯಂಡ್ ನೆಕ್ಸ್ಟ್ 32ಕ್ಕೆ ಹೋಗೋದಾದರೆ 32 ಓಕೆ. 31C ಇದೊಂದು ಇಂಪಾರ್ಟೆಂಟ್ ಇದೆ ನೋಡಿ, ಇದನ್ನು ನೆನ್ಪಿಟ್ಕೊಳ್ಳಿ. ಕೆಲವು ನಿರ್ದೇಶಕ ತತ್ವಗಳನ್ನು ಜಾರಿಗೆ ತರುವ ಕಾನೂನುಗಳನ್ನು ಉಳಿಸುವುದರ ಬಗ್ಗೆ ಹೇಳ್ತಕ್ಕಂಥ ವಿಧಿ ಯಾವುದು ಅಂದರೆ 31C. ಸರಿನಾ? ಇದು ಕೂಡ ಗೊತ್ತಿರಲಿ ನಿಮಗೆ. ಆ್ಯಂಡ್ 31D ಇವಾಗ ರದ್ದಾಗಿದೆ. ಆ್ಯಂಡ್ ದೆನ್ 32ನೇದು ಇದರ ಬಗ್ಗೆ ಹೇಳುತ್ತೆ, ಈ ಒಂದು ಸಂವಿಧಾನದ ಪರಿಹಾರಾತ್ಮಕ ಹಕ್ಕುಗಳ ಬಗ್ಗೆ ಹೇಳುತ್ತೆ. ಸರಿನಾ? ರಿಟ್ಗಳ ಬಗ್ಗೆ ಹೇಳುತ್ತೆ. ಯಾವುದು 32ನೇ ವಿಧಿ. ಆ್ಯಂಡ್ ದೆನ್ 33ನೇದು ಇದರ ಬಗ್ಗೆ ಹೇಳುತ್ತೆ, ಈ ಭಾಗದಿಂದ ಪ್ರದತ್ತವಾದ ಹಕ್ಕುಗಳನ್ನು ಸಶಸ್ತ್ರ ಬಲಗಳು ಮುಂತಾದವುಗಳಿಗೆ ಅನ್ವಯಿಸುವಲ್ಲಿ ಅವುಗಳನ್ನು ಮಾರ್ಪಡಿಸಲು ಸಂಸತ್ತಿಗಿರುವ ಅಧಿಕಾರ ಅಂತ. ಇವಾಗ ನೀವು ಆರ್ಮಿಯವರು ಇರ್ತೀರಪ್ಪ, ಆರ್ಮಿಗೆ ನೀವು ಸೆಲೆಕ್ಟ್ ಆಗ್ತೀರಾ ಅಂತ ಅನ್ಕೊಳ್ಳಿ. ಸೊ ನಿಮಗೆಲ್ಲವೂ ಕೂಡ ಸಿಗಬೇಕಾ ಮೂಲಭೂತ ಹಕ್ಕುಗಳು? ಸಿಗಬೇಕಾ? ಇಲ್ಲ. ಸೊ ನಿಮ್ಮ ಒಂದು ಆರ್ಮಿ ಡಿಸೈಡ್ ಮಾಡುತ್ತೆ, ಒಂದು ಸಂಸತ್ತು ಡಿಸೈಡ್ ಮಾಡುತ್ತೆ. ಸರಿನಾ? ಸಂಸತ್ತು ಡಿಸೈಡ್ ಮಾಡುತ್ತೆ ನಿಮಗೆ ಎಷ್ಟು ಮೂಲಭೂತ ಹಕ್ಕುಗಳು ಸಿಗಬೇಕು ಅಂತ. ಸರಿನಾ? ಸೊ ಅದ್ರ ಬಗ್ಗೆ ಹೇಳ್ತಕ್ಕಂಥ ಒಂದು ವಿಧಿ ಯಾವುದು ಅಂದರೆ 33ನೇ ವಿಧಿ. ಸೊ ನಿಮಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಧಿಗಳನ್ನಾದರೂ ನೆನ್ಪಿಟ್ಕೊಳ್ಳಿ. ಸರಿನಾ? ಮೀನ್ಸ್ ಆರ್ಮಿ ಆಗಬೇಕು ಅನ್ನೋರು. ಸೊ 21 ನೆನ್ಪಿಟ್ಕೊಳ್ಳಿ, ಎಲ್ಲರೂ ನೆನ್ಪಿಟ್ಕೊಳ್ಳೇಬೇಕು ಅದು 21. ಆ್ಯಂಡ್ ದೆನ್ ಈ ಒಂದು 33 ನೆನ್ಪಿಟ್ಕೊಳ್ಳಿ, ನಿಮಗೆ ಸಂಬಂಧಪಟ್ಟಿದ್ದಿದೆ ಇದು. ಸರಿನಾ? ಮೀನ್ಸ್ ಸಶಸ್ತ್ರ ಬಲಗಳು ಅಂತ ಹೇಳ್ತೀವಿ, ಮೀನ್ಸ್ ಆರ್ಮಿ ಅಂತ ಕರಿತೀವಿ. ಆರ್ಮಿ ಅಂದರೆ ನೇವಿ, ಆರ್ಮಿ ಎಲ್ಲವೂ ಕೂಡ. ಆ್ಯಂಡ್ ದೆನ್ ನೆಕ್ಸ್ಟ್, ಯಾವುದೇ ಪ್ರದೇಶಗಳಲ್ಲಿ ಲಷ್ಕರಿ ಕಾನೂನು ಜಾರಿಯಲ್ಲಿರುವಾಗ ಈ ಭಾಗದಿಂದ ಪ್ರದತ್ತವಾದ ಹಕ್ಕುಗಳ ಮೇಲೆ ನಿರ್ಬಂಧ. ಇವಾಗ ಮಣಿಪುರದಲ್ಲಿ ತುರ್ತು ಪರಿಸ್ಥಿತಿಯನ್ನು ಹಾಕಿದರು. ಸೊ ಆ ರೀತಿ ಅಲ್ಲಿ ಲಷ್ಕರಿ ಕಾನೂನನ್ನು ತಂದಿರ್ತಾರೆ. ಸರಿನಾ? ಮೀನ್ಸ್ ಒಂದು ರೀತಿ ಹೇಗೆ ಅಂದರೆ ಕರ್ಫ್ಯೂ ಹಾಕಿರ್ತಾರೆ. ಸೊ ಕರ್ಫ್ಯೂ ಹಾಕಿದಾಗ ಏನಲ್ವಾ ಎಲ್ಲ ಹಕ್ಕುಗಳು ನಿರ್ಬಂಧ ಆಗ್ತವೆ. ಸರಿನಾ? ಅಲ್ಲಿ ಹಕ್ಕುಗಳು ಕೊಡುವುದು ಬಿಡೋದು ಸಂಸತ್ತಿಗೆ ಬಿಟ್ಟಿದ್ದು ಅಂತ ಹೇಳುತ್ತೆ. ಯಾವುದು 34ನೇ ವಿಧಿ ಅನ್ನೋದು. ಆ್ಯಂಡ್ ದೆನ್ 35 ಏನಂತ ಹೇಳುತ್ತೆ, ಈ ಭಾಗದ ಉಪಬಂಧಗಳನ್ನು ಜಾರಿಗೆ ತರುವುದಕ್ಕಾಗಿ ಕಾನೂನು ರಚನೆಯ ಬಗ್ಗೆ ಹೇಳುತ್ತೆ. ಸಂಸತ್ತಿಗೆಲ್ಲವೂ ಕೂಡ ರಚನೆಯ ಬಗ್ಗೆ ಹಕ್ಕಿದೆ ಅಂತ ಹೇಳುತ್ತೆ. ಯಾವುದು 35ನೇ ವಿಧಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಮುಖವಾಗಿರ್ತಕ್ಕಂಥ ಇಂಪಾರ್ಟೆಂಟ್ ಭಾಗ ಯಾವುದು ಅಂದರೆ 4ನೇ ಭಾಗ, ರಾಜನೀತಿ ನಿರ್ದೇಶಕ ತತ್ವಗಳ ಭಾಗ ಅಂತ ಕರಿತೀವಿ. ಸರಿನಾ? ಈ ರಾಜನೀತಿ ನಿರ್ದೇಶಕ ತತ್ವಗಳಲ್ಲೇ ಅತಿ ಹೆಚ್ಚು ಆರ್ಟಿಕಲ್ಗಳನ್ನು ಕೇಳಿದೆ ನಿಮಗೆ. ಸೊ ಏನೇನಿದೆ ನೋಡ್ಬಿಡೋಣ. ಸೊ ಎಲ್ಲಿಂದ ಇಲ್ಲಿವರೆಗೆ ಇದರಲ್ಲಿ 36ರಿಂದ 51ರವರೆಗೆ ಆರ್ಟಿಕಲ್ಗಳು ಕಂಡುಬರ್ತವೆ. ಕೇಳ್ತಾನೆ, ನಾನು ಯಾಕೆ ಅದನ್ನು ಬರೀತಿದ್ದೀನಿ 1ರಿಂದ 4, 5ರಿಂದ 11 ಮತ್ತು 12ರಿಂದ 35 ಆ್ಯಂಡ್ ದೆನ್ ಈ 36ರಿಂದ 51 ಅಂತ ಹೇಳಿದ್ರೆ ಕೇಳಿದಾನೆ. ಮೊದಲನೇ ಒಂದು ಭಾಗದಲ್ಲಿ ಎಷ್ಟು ಆರ್ಟಿಕಲ್ಗಳು ಕಂಡು ಬರ್ತವೆ ಅಂತ, ಎರಡನೇ ಭಾಗದಲ್ಲಿ ಎಷ್ಟು ಕಂಡು ಬರ್ತವೆ, 4ನೇ ಭಾಗದಲ್ಲಿ ಎಷ್ಟು ಆರ್ಟಿಕಲ್ಗಳು ಕಂಡು ಬರ್ತವೆ ಅಂತ. ಸೊ ಒಂದು DPSPಯಲ್ಲಿ ಅಥವಾ ರಾಜನೀತಿ ನಿರ್ದೇಶಕ ತತ್ವಗಳಲ್ಲಿ ಈ ಒಂದು 36ರಿಂದ 51ರವರೆಗೆ ಆರ್ಟಿಕಲ್ಗಳು ಕಂಡು ಬರ್ತವೆ. ಸೊ ಅದರಲ್ಲಿ ಹೇಳೋದಾದ್ರೆ 36ನೇ ಪರಿಭಾಷೆ ಬಗ್ಗೆ ನಿಮಗೆ ಅವಾಗ ಹೇಳಿದೆ ಅಲ್ವಾ, ಮೀನ್ಸ್ ರಾಜ್ಯದ ಮೀನಿಂಗ್ 12 ಮತ್ತು 36, 12 3 36 ಎರಡೂ ಕೂಡ ಸೇಮ್ ಹೇಳ್ತವೆ ಅಂತ ಆಯಿತು. ಆ್ಯಂಡ್ ದೆನ್ 13ನೇದು ಏನು ಹೇಳ್ತಿತ್ತಲ್ಲಿ, ಈ ಮೂಲಭೂತ ಹಕ್ಕುಗಳಿಗೆ ಚ್ಯುತಿ ಆಗಿರ್ತಕ್ಕಂಥ ಯಾವುದೇ ಒಂದು ಕಾನೂನನ್ನು ನೀವು ತರೋ ಹಾಗಿಲ್ಲ ಅಂತ ಹೇಳುತ್ತೆ. ಬಟ್ ಇಲ್ಲಿ ನೆಕ್ಸ್ಟ್ ಇಲ್ಲಿ ಯಾವುದು 12, 13 ಅಲ್ವಾ, ಇಲ್ಲಿ ಸಾರಿ ಓಕೆ, ಇಲ್ಲಿ 12 ಆ್ಯಂಡ್ ದೆನ್ 13. ಸೊ ಇಲ್ಲಿ 36 ಆ್ಯಂಡ್ ದೆನ್ 37 ಅಂತ ಬರ್ಕೊಳ್ಳಿ. ಸೊ ಇದೇನಂತ ಹೇಳ್ತು, ಸೇಮ್ ಮೀನಿಂಗ್ ಹೇಳ್ತು. ಇದು 13 ಏನಂತ ಹೇಳ್ತು, ಯಾವುದು ಈ ಚ್ಯುತಿ ಆಗಿರ್ತಕ್ಕಂಥ ಮೀನ್ಸ್ ಈ ಮೂಲಭೂತ ಹಕ್ಕುಗಳಿಗೆ ಏನಾದರೂ ಪ್ರಾಬ್ಲಮ್ ಮಾಡಿರ್ತಕ್ಕಂತಹ ಯಾವುದೇ ಕಾನೂನುಗಳು ಮಾನ್ಯವಲ್ಲ ಅಂತ ಹೇಳುತ್ತೆ. ಇದೇನಂತ ಹೇಳುತ್ತೆ, ಇಲ್ಲ ತರಬೋದು ನೀನು ಅಂತ ಹೇಳುತ್ತೆ. ಸರಿನಾ? ಇವಕ್ಕೆ ಯಾವುದೂ ಕೂಡ ಕಾನೂನಾತ್ಮಕ ಬೆಂಬಲ ಇಲ್ಲ. ನೀನು ಕೋರ್ಟಿಗೆ ಹೋಗೋವಾಗಿಲ್ಲ. ನನಗೆ ಏನಾದರೂ ಇವಾಗ ನಮ್ಮ ಊರಲ್ಲಿ ಗ್ರಾಮ ಪಂಚಾಯತಿ ಇಲ್ಲ ಅಂತ ನೀನು ಕೋರ್ಟಿಗೆ ಹೋಗೋವಾಗಿಲ್ಲ. ನನಗೆ 6ರಿಂದ 14 ವರ್ಷದವರೆಗೆ ನನಗೆ ಶಿಕ್ಷಣ ಸಿಕ್ಕಿಲ್ಲ ಅಂತ ನೀನು ಕೋರ್ಟಿಗೆ ಹೋಗ್ಬೋದು, ಯಾಕಂದರೆ ಅದು ಮೂಲಭೂತ ಹಕ್ಕಿದೆ. ಬಟ್ ಇದು ರಾಜನೀತಿ ನಿರ್ದೇಶಕ ತತ್ವ ಇದೆ 40ನೇ ವಿಧಿಯಲ್ಲಿ. ಸೊ ನೀನು ಹೋಗುವ ಹಾಗಿಲ್ಲ ಅಂತ ಹೇಳುತ್ತೆ. ಯಾವುದು ಅಂದರೆ 37ನೇ ವಿಧಿ. ಮೀನ್ಸ್ ಇದಕ್ಕೆ ಸಂವಿಧಾನದ ಯಾವುದೇ ಒಂದು ಮೀನ್ಸ್ ಈ ಒಂದು ಸುಪ್ರೀಂ ಕೋರ್ಟ್ನ ಯಾವುದೇ ಒಂದು ಬೆಂಬಲ ಇದಕ್ಕೆ ಇರೋದಿಲ್ಲ ಅಂತ ಹೇಳುತ್ತೆ.
ಇನ್ ಲೈಕ್ ರಕ್ಷಣೆ ಇರುವುದಿಲ್ಲ ಅಂತ ಹೇಳುತ್ತೆ ಈ ಒಂದು ರಾಜನೀತಿ ನಿರ್ದೇಶಕ ತತ್ವಗಳಿಗೆ. ಆ್ಯಂಡ್ ದೆನ್ 38 ಏನಂತ ಹೇಳುತ್ತೆ, ಜನತೆಯ ಕಲ್ಯಾಣೋನ್ನತಿಗಾಗಿ ರಾಜ್ಯವು ಸಾಮಾಜಿಕ ವ್ಯವಸ್ಥೆಯನ್ನು ಸುನಿಶ್ಚಿತಗೊಳಿಸುವುದು. ಇದು ಕೇಳಿದ ನೋಡಿ, ಇದನ್ನು ಜಾಸ್ತಿ ಟೈಮ್ ಕೇಳಿದಾನೆ. 38ನೇದು ಸರಿನಾ, ಈ ಒಂದು ಸಾಮಾಜಿಕ ವ್ಯವಸ್ಥೆಯನ್ನು ಸ್ವಲ್ಪ ಚೆನ್ನಾಗಿಟ್ಕೊಳ್ಳೋದು ಮೀನ್ಸ್ ಈ ಕಲ್ಯಾಣಕ್ಕಾಗಿ, ಜನರ ಕಲ್ಯಾಣದ ಬಗ್ಗೆ ಹೇಳ್ತಕ್ಕಂಥ ಒಂದು ವಿಧಿ ಯಾವುದು ಅಂದರೆ 38ನೇ ವಿಧಿ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ 39 ಏನು ಹೇಳುತ್ತೆ, ರಾಜ್ಯವು ಅನುಸರಿಸಬೇಕಾದ ಕೆಲವೊಂದು ತತ್ವಗಳ ಬಗ್ಗೆ ಹೇಳುತ್ತೆ. ಆ್ಯಂಡ್ ದೆನ್ ಇದು ಅಷ್ಟು ಕೇಳಿಲ್ಲ, ಬಟ್ ಇಲ್ಲಿ ಕೇಳಿರೋದು ಯಾವುದು ಅಂದರೆ ಸಮಾನ ನ್ಯಾಯ ಮತ್ತು ಉಚಿತ ಕಾನೂನಿನ ನೆರವಿನ ಬಗ್ಗೆ ಹೇಳ್ತಕ್ಕಂಥ ವಿಧಿ ಯಾವುದು ಅಂತ ಕೇಳ್ತಾನೆ. 39A ವಿಧಿ ಏನಿದೆ ಅಲ್ವಾ, ಸಮಾನ ನ್ಯಾಯ ಮತ್ತು ಉಚಿತ ಕಾನೂನಿನ ಬಗ್ಗೆ ಹೇಳುತ್ತೆ. ನೀವು ಹೈಕೋರ್ಟ್ಗೆ ಹೋದರೆ, ಹೈಕೋರ್ಟ್ ಇಲ್ಲಾಂದರೆ ಯಾವುದೋ ನಿಮ್ಮ ಡಿಸ್ಟ್ರಿಕ್ಟ್ ಕೋರ್ಟ್ ಇರ್ತಾವಲ್ವ, ಸೊ ಅಲ್ಲಿ ನೀವು ಕೆಲವೊಂದು ನಾರ್ಮಲ್ ಆಗಿ ಈ ವಕೀಲರು ಇರ್ತಾರಲ್ವ ಅಥವಾ ಅಡ್ವೊಕೇಟ್ಗಳು ಪ್ರೈವೇಟಾಗಿ ಇಟ್ಕೊಂಡಿರ್ತಾರೆ. ನಿಮ್ಗೆ ಏನಾದರೂ ಪ್ರೈವೇಟ್ ಅಡ್ವೊಕೇಟ್ಗಳನ್ನು ಇಟ್ಕೊಳ್ಳೋಕೆ ಆಗಲಿಲ್ಲ, ನಿಮಗೆ ಅವ್ರಿಗೆ ತೊಗೊಳಕ್ಕಾಗಲಿಲ್ಲ, ಅವ್ರಿಗೆ ನೀವು ಖರೀದಿ ಮಾಡೋಕ್ಕಾಗಲಿಲ್ಲ ಅಂತಂದರೆ ನೀವು ಗೌರ್ಮೆಂಟ್ ವಕೀಲರನ್ನು ನೀವು ಇದನ್ನು ಅರಸ್ಬೋದು. ಸೊ ಆ ರೀತಿ ಹೇಳ್ತಕ್ಕಂಥ ಒಂದು ವಿಧಿ ಯಾವುದು ಅಂದರೆ 39A ವಿಧಿ. ಸರಿಯಾ? ಸೊ ಇದನ್ನು ಕೂಡ ಗೊತ್ತಿರಲಿ ನಿಮಗೆ, ಕೆಲವೊಂದು ಫಿಲ್ಮಲ್ಲೂ ಕೂಡ ಇದನ್ನು ತೋರಿಸಿರ್ತಾರೆ. ಲೈಕ್ ಉಚಿತ ವಕೀಲರು ಇರ್ತಾರಲ್ವ, ಗೌರ್ಮೆಂಟ್ ಕಡೆಯಿಂದ ವಕೀಲರು ಇರ್ತಾರೆ, ಅವರು ನಿಮ್ಮ ಸಲುವಾಗಿ ಇದನ್ನು ಮಾಡ್ತಾರೆ, ವಾದ ಮಾಡ್ತಾರೆ. ಬಟ್ ಎಲ್ಲರೂ ಕೂಡ ಒಳ್ಳೆಯವರ ಇರ್ತಾರೆ ಅಂತ ಅಲ್ಲಿ ಹೋಗಲ್ಲ. ಸರಿಯಾ? ಮೀನ್ಸ್ ಒಳ್ಳೆಯವರು ಇರ್ತಾರೆ, ಭಾಳ ಜನ ಒಳ್ಳೆಯವರು ಇರ್ತಾರೆ, ನಮಗೆ ನ್ಯಾಯ ಕೊಡಿಸ್ತಾರೆ ಅಂತ ಅದಕ್ಕೆ ಹೋಗೋದಿಲ್ಲ. ಸೊ ಪ್ರೈವೇಟಾಗಿ ಹೋಗ್ತಾರೆ, ಎಂಥ ಬಡವಾದರೂ ಕೂಡ. ಇದು ಗೊತ್ತಿರಲಿ ನಿಮಗೆ. ಆ್ಯಂಡ್ ನೆಕ್ಸ್ಟ್ 40ನೇದು ಇದ್ರ ಬಗ್ಗೆ ಹೇಳುತ್ತೆ, ಗ್ರಾಮ ಪಂಚಾಯತಿಗಳ ಸಂಘಟನೆಯ ಬಗ್ಗೆ ಹೇಳುತ್ತೆ. ಯಾವುದು 40ನೇದು ಸರ್, ಈ 9ನೇ ಭಾಗದಲ್ಲಿ ಅದೇ ಹೇಳುತ್ತಲ್ಲ ಸರ್. ಹೌದು ಸರ್, ಹೇಳುತ್ತೆ. 11ನೇ ಅನುಸೂಚಿಯಲ್ಲಿ ಅದೇ ಹೇಳುತ್ತಲ್ಲ ಸರ್, ಗ್ರಾಮ ಪಂಚಾಯತಿ ಬಗ್ಗೆ ಸರ್ ಹೇಳುತ್ತೆ, ನೆನ್ಪಿಟ್ಕೊಳ್ಳಿ ಅದನ್ನು ಕೂಡ. ಆ್ಯಂಡ್ ನೆಕ್ಸ್ಟ್ 41ನೇದು ಏನಂತ ಹೇಳುತ್ತೆ, ಕೆಲವು ಸಂದರ್ಭಗಳಲ್ಲಿ ಕೆಲಸ ಮಾಡುವ, ಶಿಕ್ಷಣ ಪಡೆಯುವ ಮತ್ತು ಸರ್ಕಾರದ ಸಹಾಯ ಪಡೆಯುವ ಹಕ್ಕಿನ ಬಗ್ಗೆ ಹೇಳುತ್ತೆ. ಯಾವುದು ಕೆಲವು ಸಂದರ್ಭಗಳಲ್ಲಿ ಕೆಲಸ ಮಾಡುವ ಮತ್ತು ಶಿಕ್ಷಣ ಪಡೆಯುವ ಮತ್ತು ಸರ್ಕಾರದ ಸಹಾಯ ಪಡೆಯುವ ಹಕ್ಕಿನ ಬಗ್ಗೆ ಹೇಳತಕ್ಕಂತಹ ಒಂದು ವಿಧಿ ಯಾವುದು ಅಂದರೆ 41ನೇ ವಿಧಿ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್, ಕೆಲಸ ಮಾಡಲು ನ್ಯಾಯಯುತ ಮತ್ತು ಮಾನವೋಚಿತ ಪರಿಸ್ಥಿತಿಗಳಿರುವಂತೆ ಮತ್ತು ಪ್ರಸೂತಿ ಪ್ರಯೋಜನ ದೊರೆಯುವಂತೆ ಉಪಬಂಧಿಸುವುದು. ಇದನ್ನ ಅಷ್ಟು ಕೇಳಿಲ್ಲ, ಬಟ್ ಇದೇನು ನಿಮಗೆ ಮೀನಿಂಗ್ ಎಕ್ಸಾಕ್ಟಾಗಿ ಕೊಡೋದಿಲ್ಲ ಇದು. ಸರಿನಾ? ಇದನ್ನು ಕೇಳಲ್ಲ, ನೆನ್ಪಿಟ್ಕೊಳ್ಬೇಡಿ ಇದನ್ನೇನು, ಡಮ್ಮಿ ಇದು. ಆ್ಯಂಡ್ ನೆಕ್ಸ್ಟ್ 43ನೇದು ಹೇಳುತ್ತೆ ಏನು ಅಂದರೆ, ಕೆಲಸಗಾರರಿಗೆ ಜೀವನ ನಿರ್ವಹಣಾ ಮಂಜೂರದ ಬಗ್ಗೆ ಹೇಳುತ್ತೆ. ಸರಿನಾ? ಸೊ ಕೆಲಸಗಾರ ಏನಿದಾರಲ್ವ, ಲೇಬರ್ಸ್ ಬಗ್ಗೆ ಹೇಳ್ತಕ್ಕಂಥ ಒಂದು ವಿಧಿ ಯಾವುದು ಅಂತ ಕೇಳ್ತಾನೆ, 43ನೇ ವಿಧಿ. ಆ್ಯಂಡ್ ದೆನ್ ಸಹಕಾರಿ ಸಂಘಗಳ ಬಗ್ಗೆ ಹೇಳ್ತಕ್ಕಂಥ ಒಂದು ವಿಧಿ ಯಾವುದು ಅಂತ ಕೇಳ್ತಾನೆ, 43B ವಿಧಿ ನೋಡಿ. ಸರಿನಾ? ಸೊ 43B ಅನ್ನೋದು ಇಂಪಾರ್ಟೆಂಟ್ ಇದೆ. 43B ಏನಂದರೆ ಸಹಕಾರಿ ಸಂಘಗಳ ಸಂವರ್ಧನೆಯ ಬಗ್ಗೆ ಹೇಳುತ್ತೆ. ಸಹಕಾರಿ ಸಂಘಗಳ ಬಗ್ಗೆ ಹೇಳ್ತಕ್ಕಂಥ ಒಂದು ವಿಧಿ ಯಾವುದು ರಾಜನೀತಿ ನಿರ್ದೇಶಕ ತತ್ವಗಳಲ್ಲಿ ಅಂತ BMTC 2024 ಕರ್ನಾಟಕ ಎಕ್ಸಾಮಲ್ಲಿ ಕೇಳಿದ್ದ. ಸೊ ಇದೇ ಒಂದು ಪ್ರಶ್ನೆ ಅದು ನೋಡಿ. ಸರಿಯಾ? ಸೊ ಸಹಕಾರಿ ಸಂಘಗಳ ಬಗ್ಗೆ ಹೇಳ್ತಕ್ಕಂಥ ವಿಧಿ ಯಾವುದು ಅಂದರೆ 43B ವಿಧಿ. ಆ್ಯಂಡ್ ದೆನ್ ಈ ಒಂದು ಯೂನಿಯನ್ ಅಂತ ಇರ್ತವೆ ಕೆಲವೊಂದು ಕಂಪ್ನಿಗಳಲ್ಲಿ, ಕೆಲವೊಂದು ಫ್ಯಾಕ್ಟ್ರಿಗಳಲ್ಲಿ, ಮತ್ತು ಬೇರೆ ಬೇರೆ ಕಡೆ ಯೂನಿಯನ್ ಅಂತ ಕೇಳಿರ್ತೀರಾ. ಸೊ ಆ ಯೂನಿಯನ್ ಬಗ್ಗೆ ಹೇಳ್ತಕ್ಕಂಥ ವಿಧಿ ಯಾವುದು ಅಂದರೆ 43A ವಿಧಿ. ಇದು ಕೂಡ ಕೇಳಿದ್ದಾನೆ. ಯೂನಿಯನ್ ಬಗ್ಗೆ ಈ ಒಂದು ಫ್ಯಾಕ್ಟ್ರಿಗಳಲ್ಲಿ ಅಥವಾ ಈ ಒಂದು ಕಂಪ್ನಿಗಳಲ್ಲಿ ಇರ್ತಕ್ಕಂಥ ಯೂನಿಯನ್ ಬಗ್ಗೆ ಹೇಳ್ತಕ್ಕಂಥ ವಿಧಿ ಯಾವುದು ಅಂತ ಕೇಳ್ತಾನೆ, 43A ವಿಧಿ. ಸರಿನಾ? ಆ್ಯಂಡ್ ದೆನ್ ನೆಕ್ಸ್ಟ್ 44ನೇ ವಿಧಿ ಅದ್ರ ಬಗ್ಗೆ ಹೇಳುತ್ತೆ, ಏಕರೂಪ ನಾಗರಿಕ ಸಮಿತಿಯ ಬಗ್ಗೆ ಹೇಳುತ್ತೆ, UCCಯ ಬಗ್ಗೆ ಹೇಳುತ್ತೆ. ಇದನ್ನು ಜಾರಿಗೆ ತಂದಿರತಕ್ಕಂಥ ಮೊದಲ ರಾಜ್ಯ ಯಾವುದು? ಗೋವಾ ರಾಜ್ಯ. ಸೆಕೆಂಡ್ ರಾಜ್ಯ ಯಾವುದು ಅಂದರೆ ಉತ್ತರಾಖಂಡ್ ರಾಜ್ಯ. ಸ್ವತಂತ್ರದ ನಂತರ ತಂದಿರತಕ್ಕಂಥ ಮೊದಲ ರಾಜ್ಯ ಯಾವುದು ಅಂದ್ರೂ ಕೂಡ ಉತ್ತರಾಖಂಡ್ ರಾಜ್ಯ. ರೀಸೆಂಟಾಗಿ ಯಾವ ರಾಜ್ಯ ಈ UCCಯನ್ನು ತರಬೇಕಾಗಿ ಪ್ಲಾನ್ ಮಾಡ್ತಾ ಇದೆ ಅಂತ ಕೇಳಿದ್ರೆ ಅವಾಗ ನೀವು ಹೇಳಬೇಕಾಗಿರೋದು ಗುಜರಾತ್ ರಾಜ್ಯ ಅಂತ ಅಷ್ಟೇ. ಆ್ಯಂಡ್ ನೆಕ್ಸ್ಟ್ 45 ಏನಂತ ಹೇಳುತ್ತೆ, 6 ವರ್ಷಕ್ಕಿಂತ ಕಡಿಮೆ ವರ್ಷದ ಮಕ್ಕಳೇನಿರ್ತಾರಲ್ವ, ಮೀನ್ಸ್ ಪ್ರೀ ನರ್ಸರಿ ಶಿಕ್ಷಣದ ಬಗ್ಗೆ ಹೇಳುತ್ತೆ. ಯಾವುದು? 45ನೇ ವಿಧಿ. ಪ್ರೀ ನರ್ಸರಿ ಮೀನ್ಸ್ 6ಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳ ಒಂದು ಶಿಕ್ಷಣದ ಬಗ್ಗೆ, ಮೀನ್ಸ್ LKG UKG ಅಂಗನವಾಡಿ ಬಾಲವಾಡಿ ಆ ರೀತಿ. ಆ್ಯಂಡ್ ನೆಕ್ಸ್ಟ್ 46ನೇದು ಏನಂತ ಹೇಳುತ್ತೆ, ಅನುಸೂಚಿತ ಜಾತಿಗಳ ಮತ್ತು ಅನುಸೂಚಿತ ಬುಡಕಟ್ಟುಗಳ ಮತ್ತು ಇತರ ದುರ್ಬಲ ವರ್ಗಗಳ ಶೈಕ್ಷಣಿಕ ಮತ್ತು ಆರ್ಥಿಕ ಹಿತಾಸಕ್ತಿಗಳ ಸಂವರ್ಧನೆಯ ಬಗ್ಗೆ ಹೇಳುತ್ತೆ. ಅನುಸೂಚಿತ ಮೀನ್ಸ್ ಜಾತಿಗಳ ಅವ್ರದ್ದೆಲ್ಲರದು ಕೂಡ, ಮೀನ್ಸ್ ಬುಡಕಟ್ಟು, SC ST ಆ್ಯಂಡ್ ದೆನ್ ಸಮ್ OBC ಅವ್ರದ್ದೆಲ್ಲರದು ಕೂಡ ಏನು ಹೇಳುತ್ತೆ, ಆರ್ಥಿಕ ಹಿತಾಸಕ್ತಿಗಳನ್ನು ಸ್ವಲ್ಪ ನಾವು ಮುಂದೆ ತರ್ತೀನಿ ಅಂತ ಹೇಳಿದೆ. ಹೌದಾ? 46ನೇ ವಿಧಿ ಅಂತ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ 47ನೇದು ಏನಂತ ಹೇಳುತ್ತೆ, ಪೌಷ್ಟಿಕತೆಯ ಮಟ್ಟ ಮತ್ತು ಜೀವನ ಮಟ್ಟವನ್ನು ಹೆಚ್ಚಿಸುವುದು ಹಾಗೂ ಸಾರ್ವಜನಿಕ ಆರೋಗ್ಯವನ್ನು ಸುಧಾರಿಸುವುದು ರಾಜ್ಯದ ಕರ್ತವ್ಯ ಎಂದು ಹೇಳುತ್ತೆ. ನೀನು ಜ್ಯೂಸ್ ಕುಡಿಬೇಡ, ಸ್ವಲ್ಪ ಇದ್ರೇನೋ ಏನು ಅಂತಂದರೆ ಇದು ತೊಗೊಳ್ಬೇಡ ಅಂತ ಹೇಳುತ್ತೆ. ಯಾವುದು? 47ನೇ ವಿಧಿ. ಇದು ಕೂಡ ನಿಮಗೆ ಕೇಳ್ತಾನೆ, ಮೀನ್ಸ್ ಸಿಗರೇಟ್ ನಿಷೇಧದ ಬಗ್ಗೆ ಹೇಳ್ತಕ್ಕಂಥ ವಿಧಿ ಯಾವುದು ಅಂತ ಕೇಳ್ತಾನೆ, ಅಥವಾ ಈ ಒಂದು ಮದ್ಯಪಾನ ನಿಷೇಧದ ಬಗ್ಗೆ ಇರ್ತಕ್ಕಂಥ ವಿಧಿ ಯಾವುದು ಅಂತ ಕೇಳ್ತಾನೆ. ಇದೇ ಒಂದು 47ನೇ ವಿಧಿ ರೀ. ಯಾಕಂದರೆ ಆರೋಗ್ಯ ಮತ್ತು ನಿಮ್ಗೆ ಇರಬೇಕು ಅಂದರೆ ಮತ್ತೆ ಜ್ಯೂಸ್ ಹೊಡೆಯೋದು ಬಿಡಬೇಕು ಅಂತ ಹೇಳ್ತಾನೆ, ಅಷ್ಟೇ ಇದು. ಸರಿನಾ? ಗೊತ್ತಿರೋದು ನಿಮಗೆ, ಕೇಳೋದು ಇಂಪಾರ್ಟೆಂಟ್ ಇದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ 48ನೇದು ಮೀನ್ಸ್ 48ನೇ ಆರ್ಟಿಕಲ್ ಏನು ಇದ್ರ ಬಗ್ಗೆ ಹೇಳುತ್ತೆ ಅಂದರೆ ಕೃಷಿ ಬಗ್ಗೆ ಹೇಳುತ್ತೆ, ಕೃಷಿ ಮತ್ತು ಪಶು ಸಂಗೋಪನೆ ಬಗ್ಗೆ ಹೇಳುತ್ತೆ. ಈ 48 ಏನಂತ ಹೇಳುತ್ತೆ, ಇದು ನಾಡಿನಲ್ಲಿರುವ ಪಶು ಬಗ್ಗೆ ಹೇಳುತ್ತೆ, ಇದು ಕಾಡಿನಲ್ಲಿರುವ ಪಶುಗಳ ಬಗ್ಗೆ ಹೇಳುತ್ತೆ, ಮೀನ್ಸ್ ಪ್ರಾಣಿಗಳ ಬಗ್ಗೆ, ಮೀನ್ಸ್ ಪರಿಸರ ರಕ್ಷಣೆ ಮತ್ತು ಈ ವನ್ಯಜೀವಿಗಳ ರಕ್ಷಣೆ ಬಗ್ಗೆ ಹೇಳ್ತಕ್ಕಂಥ ಒಂದು ವಿಧಿ ಯಾವುದು ಅಂದರೆ 48A ವಿಧಿ. 48 ಅದ್ರ ಬಗ್ಗೆ ಹೇಳುತ್ತೆ, ನಾಡಿನಲ್ಲಿರ್ತಕ್ಕಂಥ ಪ್ರಾಣಿಗಳು, 48 ಕಾಡಿನಲ್ಲಿರ್ತಕ್ಕಂಥ ಪ್ರಾಣಿಗಳು ಅಷ್ಟೇ. ಆ್ಯಂಡ್ ನೆಕ್ಸ್ಟ್ 49ನೇ ವಿಧಿ ಇದ್ರ ಬಗ್ಗೆ ಹೇಳುತ್ತೆ, ಅದು ಇಂಪಾರ್ಟೆಂಟ್ ಇದೆ. ಯಾವುದಂದ್ರೆ ರಾಷ್ಟ್ರೀಯ ಮಹತ್ವವುಳ್ಳ ಸ್ಮಾರಕಗಳ, ಸ್ಥಳಗಳ ಮತ್ತು ವಸ್ತುಗಳ ಸಂರಕ್ಷಣೆಯ ಬಗ್ಗೆ. ಇವಾಗ ಹಂಪಿಗೆ ಹೋಗಿರ್ತೀರಾ, ಸೊ ಅದು ಹಂಪಿ ಏನಾಗಿದೆ, ಒಂದು ಯುನೆಸ್ಕೋ ಹೆರಿಟೇಜ್ ಆಗಿದೆ. ಸರಿನಾ? ಅದೊಂದು ಇಲ್ಲಾಂದರೆ ನ್ಯಾಷನಲ್ ಹೆರಿಟೇಜ್ ಆಗಿರುತ್ತೆ ಅದು. ಸೊ ನ್ಯಾಷನಲ್ ರಾಷ್ಟ್ರೀಯ ಮಹತ್ವವುಳ್ಳ ಸ್ಮಾರಕಗಳ, ಸ್ಥಳಗಳ ಮತ್ತು ವಸ್ತುಗಳ ಸಂರಕ್ಷಣೆ. ಅಲ್ಲಿ ಹಂಪಿಗೆ ಹೋಗಿ ಸುಮ್ಮನೆ ಇದ್ರೇನೋ ಬಂದುಬಿಡ್ಬೇಕು, ಅಲ್ಲಿ ಹೋಗಿ ಮುಟ್ಟೋದು, ಅದಕ್ಕೆ ಗಂಟೆ ಹೊಡಿತೀನಿ ನಾನು ಏನಾದರೂ ಮಾಡ್ತೀನಿ ಅಂತ ಮಾಡೋದಲ್ಲ. ಸುಮ್ಮನೆ ಗೋಲ್ ಗುಂಬಶ್ ಹೋಗಿರ್ತೀರಾ, ಹೋಗಿ ಅಲ್ಲಿ ಸುಮ್ಮನೆ ಹೋಗಿ ನೋಡಿಕೊಂಡು ಒಂದು ಸ್ವಲ್ಪ ಕೂಗಿ 3 ಸರಿ ಬರುತ್ತೋ 4 ಸರಿ ಬರುತ್ತೋ 8 ಸರಿ ಬರುತ್ತೋ ಯಾಕೋವನ್ನು ಕೇಳ್ಕೊಂಬರ್ಬೇಕು. 7 ಸರಿ ಬರ್ತಿತ್ತು, ಇವಾಗ ಒಂದು 4 ಸರಿ ಬರ್ತಾ ಇದೆ.
ಬಿಟ್ಟು ಮಂಗವ್ವ ಲವ್ಸ್ ಮಂಗಪ್ಪ ಅಂತ ಬರೋದಿಲ್ಲ ಅಂತ ಹೇಳುತ್ತೆ. ಸರಿನಾ, ಮೀನ್ಸ್ ಅದನ್ನೆಲ್ಲವೂ ಕೂಡ ಹಾಳು ಮಾಡುವಾಗಿಲ್ಲ ಅಂತ ಹೇಳುತ್ತೆ. ನಾನು ಕೆಲವೊಂದು ನೀವು ಗೋಲ್ ಗುಂಬಜ್ ಹೋಗಿಲ್ಲ ಅಂತಂದರೆ, ಯಾವುದು ಇಲ್ಲಿ ಹಂಪಿಗೆ ನೀವು ಹೋಗಿಲ್ಲ ಅಂದರೆ ಬಾದಾಮಿ ಕೇವ್ಸ್ ಇದಾವಲ್ವಾ, ಅಲ್ಲಿ ಕೂಡ ನೀವು ಹೋಗಿ ಕೆಲವೊಂದು ಹೇಗಾಗಿ ಬರೆದಿರ್ತಾರೆ ಅಂದರೆ, ಅದು ಹೇಗಷ್ಟು ಅವ್ರಿಗೆ ಪೇಷನ್ಸ್ ಇರುತ್ತೆ, ಎಷ್ಟು ಕಲ್ಲಿಂದ ಕೆತ್ತಿ ಬರೆದಿರ್ತಾನೆ, ಭಯಕ್ಕೂ ಮನಸ್ಸು ಬರಲ್ಲ. ಏನು ಟ್ಯಾಲೆಂಟ್ ಇದ್ದಾರೆ ಗುರು ಇವರು, ಅಷ್ಟೆಷ್ಟು ಹತ್ತಿ ಬರೆದಿದ್ದಾರೆ ಅಂತ. ಇದೇ ಗೋಲ್ ಗುಂಬಜಲ್ಲಿ ಆ ಮೇಲೆ ಹತ್ತಿರ್ತೀವಲ್ವಾ ಸ್ಟೆಪ್ಸ್ಗಳನ್ನು, ಅಲ್ಲಿ ನೋಡಬೇಕು, ಅಲ್ಲಿ ನೆಲಕಲ್ಲ ಅದು ಎಟಕಲ್ಲ ಏನಿಲ್ಲ ಅದು. ಸೊ ಅಲ್ಲಿ ಬರೆದಿರ್ತಾರೆ ಕೆತ್ತಿ ಮಂಗವ್ವ ಲವ್ಸ್ ಮಂಗಪ್ಪ ಅಂತ. ಸರಿನಾ, ಸೊ ಈ ರೀತಿ ಮಾಡ್ಬಿಡ ಅಂತ ಹೇಳೋ ವಿಧಿ ಯಾವುದು ಅಂದರೆ 49ನೇ ವಿಧಿ. ಸರಿನಾ, ಏನಾರ ಸಿಕ್ಕರೆ ನೀನು ಬಡಿತೀನಿ ಅಂತ ಹೇಳುತ್ತೆ, ಯಾವುದು 49ನೇ ವಿಧಿ. ಇದು ಕೂಡ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ದೆನ್ ನ್ಯಾಯಾಂಗವನ್ನು ಕಾರ್ಯಾಂಗದಿಂದ ಪ್ರತ್ಯೇಕಿಸಿರ್ತಕ್ಕಂತಹ ಒಂದು ವಿಧಿ ಯಾವುದು ಅಂತ ಕೇಳ್ತಾನೆ. ನ್ಯಾಯಾಂಗ ಮತ್ತು ಕಾರ್ಯಾಂಗ ಎರಡು ಕೂಡ ಬೇರೆ ಇದಾವೆ ನಮ್ಮ ಭಾರತ ದೇಶದಲ್ಲಿ. ಸೊ ಇದು ಎಲ್ಲಿಂದ ತಂದಿದ್ದೀವಿ? ಅಮೇರಿಕಾದಿಂದ ಈ ಒಂದು ಕಾನ್ಸೆಪ್ಟನ್ನ ತರ್ತೀವಿ. ಸರ್ 4ನೇ ಭಾಗ ಐರ್ಲೆಂಡಿಂದ ತಂದಿದ್ದೀವಲ್ಲ, ಹೌದು ಐರ್ಲೆಂಡಿಂದ ತಂದಿದ್ದೀವಿ. ಬಟ್ ದ ಸ್ಪೆಸಿಫಿಕ್ ಪಾರ್ಟ್ ಏನಿದೆಯಲ್ಲ, ಮೀನ್ಸ್ ನ್ಯಾಯಾಂಗವನ್ನು ಕಾರ್ಯಾಂಗದಿಂದ ಪ್ರತ್ಯೇಕ ಮಾಡಿರ್ತಕ್ಕಂಥ ಒಂದು ಪಾರ್ಟನ್ನು, ಮೀನ್ಸ್ ಆ ಒಂದು ನೀತಿಯನ್ನು ತಂದಿರತಕ್ಕಂತಹ ದೇಶ ಯಾವುದು ಅಂತ ಕೇಳ್ತಾನೆ. ಮೀನ್ಸ್ ಯಾವ ದೇಶದಿಂದ ತಂದಿರ್ತೀವಿ ಅಂತ. ಈ ಅಮೆರಿಕ ದೇಶದಿಂದ ಇದನ್ನು ನಾವು ಅಡಾಪ್ಟ್ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ದೆನ್ 51ನೇದು ಏನು ಅಂತ ಹೇಳುತ್ತೆ, ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಯ ಸಂವರ್ಧನೆಯ ಬಗ್ಗೆ ಹೇಳುತ್ತೆ. ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆ ನಾರ್ಮಲ್ ಆಗಿ ಪಾಕಿಸ್ತಾನದ ಜೊತೆ ಸುಮ್ಮನೆ ಶಾಂತ ಆಗಿರೋನು, ಅಫ್ಘಾನಿಸ್ತಾನದ ಜೊತೆ ಶಾಂತ ಆಗಿರೋನು, ಆ್ಯಂಡ್ ದೆನ್ ಬಾಂಗ್ಲಾದೇಶ ಜೊತೆ ಶಾಂತ ಆಗಿರೋನು, ಚೀನಾದವ್ರ ಜೊತೆ ಶಾಂತ ಆಗಿರೋನು, ಸುಮ್ಮನೆ ನಾವೇ ಕಾಲು ಕೆರೆದವು ಜಗಳ ತೆಗೆಯೋದು ಬೇಡ ಅಂತ ಹೇಳುತ್ತೆ. ಶಾಂತಿಯ ಬಗ್ಗೆ ಹೇಳುತ್ತೆ ಯಾವುದು 51ನೇ ವಿಧಿ. ಸೊ ಇದು ಮುಗಿತು. ಎಷ್ಟು ರಾಜನೀತಿ ನಿರ್ದೇಶಕ ತತ್ವಗಳು. ಸೊ ಇವಾಗ ಬರುತ್ತೆ ನೆಕ್ಸ್ಟ್ ದ ಮೇನ್ ಪಾರ್ಟ್, ಮೂಲಭೂತ ಕರ್ತವ್ಯಗಳು. ಎಷ್ಟನೇ ಭಾಗದಲ್ಲಿ ಕಂಡುಬರುತ್ತೆ? 4A ಭಾಗದಲ್ಲಿ ಮೂಲಭೂತ ಕರ್ತವ್ಯಗಳು ಕಂಡುಬರ್ತವೆ. ಟೋಟಲಿ ಪ್ರಸ್ತುತ ಎಷ್ಟಿದಾವೆ ಅಂದರೆ ಮೂಲಭೂತ ಕರ್ತವ್ಯಗಳು 11 ಇದಾವೆ. ಎಷ್ಟನೇ ತಿದ್ದುಪಡಿ ಮೂಲಕ ಇದನ್ನು ಸೇರ್ಪಡೆ ಮಾಡಿದ್ರು ಅಂತ ಕೇಳಿದ್ರೆ 42ನೇ ತಿದ್ದುಪಡಿ ಮೂಲಕ 1978ರಲ್ಲಿ ಸೇರ್ಪಡೆ ಮಾಡ್ತಾರೆ. ಟೋಟಲಿ 10 ಮೂಲಭೂತ ಹಕ್ಕುಗಳನ್ನು ಅವಾಗ ಸೇರ್ಪಡೆ ಮಾಡಿರ್ತಾರೆ. ಯಾವೊಂದು ದೇಶದಿಂದ ಇದನ್ನು ಎರವಲು ಪಡ್ಕೊಂಡು ಬಂದಿದ್ದಾರೆ ಅಂದರೆ ರಷ್ಯಾ ದೇಶದಿಂದ. ಇದರ ಸಮಿತಿ ಯಾವುದು ಅಂತ ಕೇಳ್ತಾನೆ, ಸರ್ದಾರ್ ಸ್ವರ್ಣ ಸಿಂಗ್ ಸಮಿತಿ. ಇದಕ್ಕೆ ಮುಂದೆ 1999ರಲ್ಲಿ ಇದರ ಮೇಲ್ವಿಚಾರಣೆಗೆ ತಂದಿರತಕ್ಕಂಥ ಸಮಿತಿ ಯಾವುದು ಅಂತ ಕೇಳ್ತಾನೆ, JS ವರ್ಮಾ ಸಮಿತಿ. ಸರಿನಾ, ವರ್ಮಾ ಆ ಸಮಿತಿ ಅಂತ ಹೇಳ್ತಾನೆ. ಸೊ ಇಷ್ಟು ನೆನ್ಪಿಟ್ಕೊಳ್ಳಿ ಸಾಕು. ಸೊ ಇನ್ನೊಂದು ಸ್ವಲ್ಪ ಡೆಪ್ತ್ ಆಗಿ ಕೇಳಿದ್ರೆ ಯಾವ್ದಾವ್ದು ಇದರಲ್ಲಿ ಬರುತ್ತೆ ಅಂತ ನಿಮ್ಗೆ ಆಪ್ಷನ್ ನೋಡಿದ್ರೆ ಅಲ್ಲಿ ಎಲಿಮಿನೇಟ್ ಮಾಡ್ಬೋದು ಯಾವ್ದಾವ್ದು ಹಕ್ಕುಗಳಿದೆ ಅಂತ. ಟ್ಯಾಕ್ಸ್ ಕಟ್ಟೋದೇನಿದೆ ಅಲ್ಲೋ ಅದು ಹಕ್ಕಲ್ಲ. ಟ್ಯಾಕ್ಸ್ ಕಟ್ಟಲಿಲ್ಲ ಅಂದರೆ ಶಿಕ್ಷೆ ಕೊಡ್ತೀನಿ ಅನ್ನೋದು ಹಕ್ಕಲ್ಲ. ಸರಿನಾ, ಕರ್ತವ್ಯ ಅಲ್ಲ. ಗೊತ್ತಿರಲಿ ನಿಮಗೆ, ಇವೆರಡು ಕೂಡ ಕರ್ತವ್ಯ ಅಲ್ಲ. ಇವು ಎರಡನ್ನು ಕೂಡ ನಾವು ಎಲಿಮಿನೇಟ್ ಮಾಡಿದ್ದೀವಿ ಅವ್ರು ಸರ್ದಾರ್ ಸ್ವರ್ಣ ಸಿಂಗ್ ಅವ್ರು ತಂದಾಗಲೇ. ಸೊ ನಿಮ್ಗೆ ಆದಷ್ಟು ಕ್ಲಾಸಲ್ಲಿ ಇದನ್ನು ಹೇಳಿರ್ತೀನಿ ಸ್ಟೋರಿನ, ಬಟ್ ಇವಾಗ ಬೇಡ, ಯಾಕಂದರೆ ಇನ್ನೂ ಒಂದು 10 ಮಿನಿಟ್ಸಲ್ಲಿ ಆದಷ್ಟು ಎಷ್ಟಾಗುತ್ತೆ ಅದನ್ನು ಆರ್ಟಿಕಲನ್ನು ನೋಡ್ಕೊಳ್ಳೋಣ. ಸರಿನಾ, ಆ್ಯಂಡ್ ದೆನ್ ನೆಕ್ಸ್ಟ್ ಭಾಗ ಯಾವುದು ಅಂದರೆ 5ನೇ ಭಾಗ ಇದ್ರ ಬಗ್ಗೆ ಹೇಳುತ್ತೆ, ಒಕ್ಕೂಟದ ಬಗ್ಗೆ ಹೇಳುತ್ತೆ. ಮೀನ್ಸ್ ಕೇಂದ್ರ ಸರ್ಕಾರ ಅಥವಾ ಒಕ್ಕೂಟದ ಬಗ್ಗೆ ಹೇಳುತ್ತೆ ಅಂತ ನಾವು ಹೇಳ್ತೀವಿ. ಸರಿನಾ, ಒಕ್ಕೂಟದಲ್ಲಿ ಯಾವ್ದಾದ್ರು ಬರುತ್ತೆ. ಸೊ ರಾಷ್ಟ್ರಪತಿಯ ಬಗ್ಗೆ ವಿಧಿಗಳು ಬರ್ತವೆ. ಎಲ್ಲಿಂದ ಎಲ್ಲಿವರೆಗೆ? 52ರಿಂದ 62ರವರೆಗೆ ರಾಷ್ಟ್ರಪತಿಯ ಬಗ್ಗೆ ವಿಧಿಗಳು ಬರ್ತವೆ. ಸರಿನಾ, ಈ ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿಯ ವಿಧಿಗಳನ್ನ ನೋಡ್ಕೊಳ್ಳೋಣ. ಸೊ ಇಲ್ಲಿ ಏನು ಇಂಪಾರ್ಟೆಂಟ್ ಇದೆ, 52ನೇ ವಿಧಿ. ಇದನ್ನು ಸಿಂಪಲ್ ಆಗಿ ಕಥೆ ರೂಪದಲ್ಲಿ ಹೇಳ್ತೀನಿ, ಕಥೆಯ ರೂಪದಲ್ಲಿ ನೆನ್ಪಿಟ್ಕೊಳ್ಳಿ. ಸೊ 52ನೇದು ಏನಂತ ಹೇಳುತ್ತೆ, ರಾಷ್ಟ್ರಪತಿಯ ಒಂದು ಹುದ್ದೆ ಬಗ್ಗೆ ಹೇಳುತ್ತೆ. 52ನೇದು ಅದ್ರ ಬಗ್ಗೆ ಹೇಳುತ್ತೆ, ಅವರ ಒಂದು ಹುದ್ದೆ ಸಿಕ್ಕ ನಂತರ ಅವರಿಗೆ ಒಂದು ಅಧಿಕಾರದ ಬಗ್ಗೆ ಹೇಳಬೇಕಲ್ವಾ. ಮೀನ್ಸ್ ಅವ್ರದ್ದು ಏನು ಕೆಲಸ ಇದೆ ಅಂತ ಕೆಲಸದ ಬಗ್ಗೆ ಹೇಳುತ್ತೆ. 54 ಏನಂತ ಹೇಳುತ್ತೆ, ಕೆಲಸ. ಓಕೆ, ಗೊತ್ತಾಯಿತು. ನನಗೆ ಹೆಂಗೆ ಎಲೆಕ್ಟ್ ಮಾಡ್ತಿ, ಎಲೆಕ್ಷನ್ ಬಗ್ಗೆ ಹೇಳುತ್ತೆ. ಸರಿನಾ, ಸೊ ಆ ಒಂದು ಎಲೆಕ್ಷನ್ ಹೇಗೆ ಮಾಡ್ತೀನಿ ನೀನು, ಏನು ಬ್ಯಾಲೆಟ್ ಪೇಪರಿಂದ ಮಾಡ್ತೀವೋ ಅಥವಾ ಈ EVM ಇಂದ ಮಾಡ್ತೀವೋ ಅಥವಾ ಡೈರೆಕ್ಟ್ ಜನರಿಂದ ಮಾಡ್ತೀವೋ. ಸೊ ಈ ರೀತಿಯ ಒಂದು ಚುನಾವಣೆಯ ವಿಧಿಯ ಬಗ್ಗೆ ಹೇಳುತ್ತೆ. ಮೀನ್ಸ್ ರೀತಿಯ ಬಗ್ಗೆ ಹೇಳುತ್ತೆ, ವಿಧಾನದ ಬಗ್ಗೆ. ಆ್ಯಂಡ್ ದೆನ್ 56ನೇದು ಏನು ಹೇಳುತ್ತೆ, ಓಕೆ ಗೆದ್ದು ಬಂದ ನಂತರ ನನ್ನ ಪದಾವಧಿ ಎಷ್ಟಿದೆ, 5 ವರ್ಷ ಇದೆಯೋ 6 ವರ್ಷ ಇದೆಯೋ? 5-6 ವರ್ಷ ಇಲ್ಲ. 56ನೇ ಆರ್ಟಿಕಲ್ 5-6ನೇದು ಬಗ್ಗೆ ಹೇಳುತ್ತೆ. 5 ವರ್ಷ ಇದೆ 6 ವರ್ಷ ಇದೆಯೋ? ಇಲ್ಲ, 5 ವರ್ಷ ಇದೆ ಅಂತ ಹೇಳುತ್ತೆ. ಯಾವುದು? 56ನೇ ವಿಧಿ. ಆ್ಯಂಡ್ ದೆನ್ 57ನೇ ವಿಧಿ ಅಂತ ಹೇಳುತ್ತೆ, ಓಕೆ ನಾನು 5 ವರ್ಷ ಇದ್ದೆ, ಮತ್ತು ನನಗೆ ಮುಂದೆ ಇನ್ನೂ ಆಗಬೇಕು ಅಂದರೆ ನಾನು ಹೇಗೆ ಮಾಡಬೇಕು? ಏನಿಲ್ಲ, ಅದು 57ರಲ್ಲಿ ಹೇಳಿದೆ, ಮರುಚುನಾವಣೆಗೆ ನೀನು ಅರ್ಹ ಇದೆಯಾ, ಈ ಸರಿ ಗೆದ್ದ, ಮುಂದಿನ ಸರಿ ಕೂಡ ನೀನೇ ಗೆದ್ದು ಬಾ, ನೀನೇ ರಾಷ್ಟ್ರಪತಿಯಾಗಿ ನಡೀತದೆ ಅಂತ ಹೇಳುತ್ತೆ. ಯಾವುದು? 57ನೇ ವಿಧಿ. ಓಕೆ, ನಾನು ನೆಕ್ಸ್ಟ್ ಕೂಡ ಗೆದ್ದು ಬರ್ತೀನಿ, ನನ್ನ ಅರ್ಹತೆ ಏನು ಅಂತ ಕೇಳುತ್ತೆ. ಹೌದಾ, 5ರಿಂದ 8 ಅರ್ಹತೆಗಳಿದಾವಪ್ಪ ನಿನಗೆ, ಅವೆಲ್ಲವೂ ಕೂಡ ನೀನು ಪೂರ್ಣ ಮಾಡಬೇಕು ಅಂತ 58ನೇ ವಿಧಿಯಲ್ಲಿ ಹೇಳುತ್ತೆ. ಯಾವುದು? 5ರಿಂದ 8 ಅರ್ಹತೆಗಳು. 5ರಿಂದ 8 ಅರ್ಹತೆಗಳೆಲ್ಲ ನಾನು ನೆನ್ಪಿಟ್ಕೊಳಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇ. ಸರಿನಾ, ಅರ್ಹತೆಗಳ ಬಗ್ಗೆ ಹೇಳುತ್ತೆ. ಯಾವುದು? 58ನೇದು. ಆ್ಯಂಡ್ ದೆನ್ ಅರ್ಹತೆಗಳಾಯಿತು. ಆ್ಯಂಡ್ ದೆನ್ ಈ ಷರತ್ತುಗಳೇನಿದಾವೆ, ಈ ರಾಷ್ಟ್ರಪತಿ ಪ್ರೆಸಿಡೆನ್ಸಿ ಆಫೀಸ್ ಏನಿದಾವಲ್ವಾ, ಆ ಒಂದು ಆಫೀಸ್ನ ಷರತ್ತುಗಳೇನಿದಾವೆ ಅಂತ ಕೇಳ್ತಾನೆ. ಸರಿನಾ, ಆ ಒಂದು ಷರತ್ತುಗಳೆಲ್ಲವೂ ಕೂಡ ನಿಮ್ಗೆ ಕಂಡುಬರೋದು 59ನೇ ವಿಧಿಯಲ್ಲಿ. ಓಕೆನಪ್ಪ, ಎಲ್ಲವೂ ಕೂಡ ತಿಳಿತು. ಇವಾಗ ರಾಷ್ಟ್ರಪತಿಯ ಪ್ರಮಾಣ ವಚನ ಮಾಡ್ಕೊಂಡ್ಬಿಡೋಣವಾ? ಓಕೆ, ಮಾಡ್ಕೊಂಡ್ಬಿಡೋಣ. 60ನೇ ವಿಧಿಯಲ್ಲಿ ರಾಷ್ಟ್ರಪತಿಯಿಂದ ಪ್ರಮಾಣ ವಚನದ ಬಗ್ಗೆ ಹೇಳುತ್ತೆ. ಸರಿನಾ, ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ 61ನೇದು ಏನಂತ ಹೇಳುತ್ತೆ, ರಾಷ್ಟ್ರಪತಿಯ ಮಹಾಭಿಯೋಗದ ಕಾರ್ಯವಿಧಾನದ ಬಗ್ಗೆ ಹೇಳುತ್ತೆ. ಮೀನ್ಸ್ ನೀನೇನಾದರೂ ಚೆನ್ನಾಗಿ ಮಾಡಲಿಲ್ಲ ಅಂದರೆ ನಿನ್ನ ಕಿತ್ತೊಗಿತೀನಿ, ನಿನ್ನ ತೆಗೆದೊಗಿತೀನಿ, ಅಮೆರಿಕದವರು ನನಗೆ ಈ ಥರ ಎಲ್ಲ ಹೇಳ್ಕೊಟ್ಟಿದ್ದಾರೆ ಅಂತ ಇಂಡಿಯಾ ಹೇಳುತ್ತೆ. ಸರಿನಾ, ಮೀನ್ಸ್ ರಾಷ್ಟ್ರಪತಿಯ ಒಂದು
ಮಹಾಭಿಯೋಗದ ಬಗ್ಗೆ ಹೇಳ್ತಕ್ಕಂಥ ವಿಧಿ ಯಾವುದು ಅಂದರೆ 61ನೇ ವಿಧಿ. ಇಫ್ ಏನಾದರೂ ರಾಷ್ಟ್ರಪತಿಯವರು ಅಕಸ್ಮಾತ್ತಾಗಿ ಡೆತ್ ಆದರು ಅಂದರೆ, ಅವರ ಒಂದು ಖಾಲಿ ಸ್ಥಾನ ಆಯಿತು ಅಂದರೆ, ಅವ್ರು ಏನಾದರೂ ಹುದ್ದೆಯಿಂದ ರಾಜೀನಾಮೆ ಕೊಟ್ಟರು ಅಂತಂದರೆ, ಆ ಎಲ್ಲ ಸ್ಥಾನಗಳಲ್ಲಿ ಮೀನ್ಸ್ ಆ ಎಲ್ಲ ಟೈಮ್ಗಳಲ್ಲಿ ರಾಷ್ಟ್ರಪತಿ ಹುದ್ದೆ ಏನಿದೆ ಅಲ್ವಾ ಅದು ಖಾಲಿ ಆಗ್ತದೆ. ಆ ಖಾಲಿ ಆದರೆ ಖಾಲಿಯಾಗಿರ್ತಕ್ಕಂಥ 6 ತಿಂಗಳ ಒಳಗೆ ನೀನು ರೀಎಲೆಕ್ಷನ್ ನಡೆಸಬೇಕು. ರೀಎಲೆಕ್ಷನ್ ನಡೆಸಿ ಮತ್ತೊಬ್ಬ ರಾಷ್ಟ್ರಪತಿಯನ್ನು ನಮ್ಮ ಭಾರತ ದೇಶಕ್ಕೆ ನೀನು ಕೊಡಬೇಕು ಅಂತ ಹೇಳುತ್ತೆ ಯಾವುದು 62ನೇ ವಿಧಿ. ಸರಿನಾ? ಇದು ಗೊತ್ತಿರಲಿ, ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಧಿಗಳಿದ್ದಾವೆ. 52ರಿಂದ 62. 52 ಅಂತ ಹೇಳ್ತೆ ರಾಷ್ಟ್ರಪತಿ ಬಗ್ಗೆ ಹೇಳುತ್ತೆ, 53 ಏನಂತ ಹೇಳುತ್ತೆ ಅವ್ನ ಕೆಲಸದ ಬಗ್ಗೆ ಹೇಳುತ್ತೆ, 54 ಏನಂತೆ ಚುನಾವಣೆ ಮಾಡೋಣ ನಿನಗೆ ಚುನಾವಣೆ ಮಾಡಿ ಗೆಲ್ಸೋಣ ಅಂತ ಹೇಳುತ್ತೆ, 55 ಹೇಳುತ್ತೆ ಹೆಂಗೆ ಚುನಾವಣೆ ಮಾಡೋದ್ರ ಬಗ್ಗೆ ಹೇಳುತ್ತೆ, 56 ಅಂತ ಹೇಳುತ್ತೆ 5 ವರ್ಷ ಇರಬೇಕು 6 ವರ್ಷ ಇರಬೇಕಂತ ಹೇಳುತ್ತೆ, 5 ವರ್ಷ ಅಂತ ಹೇಳ್ಬೋದು ನಾವು. ಅಂದರೆ 57ನೇ ಅಂತ ಹೇಳುತ್ತೆ ಓಕೆ 5 ವರ್ಷ ಆದ್ರೆ ಮತ್ತೆ ನಾನು ರಿಎಲೆಕ್ಟ್ ಆಗ್ಬೋದು. ಹೌದು ಆಗ್ಬೋದು, ನೀವು ಮತ್ತೊಂದು ಸರಿ ನೀವು ಎಲೆಕ್ಷನ್ ನಿಲ್ಲು ಅಂತ ಹೇಳುತ್ತೆ 57ನೇದು. ಅಂದರೆ 58 ಇದ್ರ ಬಗ್ಗೆ ಹೇಳುತ್ತೆ ರಾಷ್ಟ್ರಪತಿಯಾಗಿ ಚುನಾವಣೆ ಆಗಲು ಕ್ಷಮಿಸಿ ರಾಷ್ಟ್ರಪತಿಯಾಗಿ ಚುನಾಯಿತನಾಗಲು ನಿನಗೆ ಅರ್ಹತೆಗಳು ಏನೇನು ಬಗ್ಗೆ ಅಂತ ಹೇಳುತ್ತೆ 5ರಿಂದ 8 ಅರ್ಹತೆಗಳು. ಆ್ಯಂಡ್ ದೆನ್ 59ನೇ ಹೇಳುತ್ತೆ ಅವರ ಒಂದು ಆಫೀಸ್ನ ಮೀನ್ಸ್ ರಾಷ್ಟ್ರಪತಿಯ ಪದದ ಷರತ್ತುಗಳ ಬಗ್ಗೆ ಹೇಳುತ್ತೆ. 60 ಪ್ರಮಾಣ ವಚನದ ಬಗ್ಗೆ ಹೇಳುತ್ತೆ. ಪ್ರಮಾಣ ವಚನ ತೊಗೊಂಡ ನಂತರ ನೀನಾದರೂ ಕೆಲಸ ಚೆನ್ನಾಗಿ ಮಾಡಿಲ್ಲ, ನೀನಾದರೂ ಹುಚ್ಚಿಗಿಚ್ಚಿದ್ದೆ ಅಂತಂದ್ರೆ ಅವಾಗ ನಿನಗೆ ತೆಗೆದ್ರ ಬಗ್ಗೆ ಹೇಳುತ್ತೆ. ಮೀನ್ಸ್ ಸಂವಿಧಾನವನ್ನು ನೀನು ಪಾಲನೆ ಮಾಡಲಿಲ್ಲ ಅಂದರೆ ನಿನಗೆ ಕಿತ್ತುಗಿತ್ತೀನಿ ಮೀನ್ಸ್ ಮಹಾಭಿಯೋಗದ ಬಗ್ಗೆ ಹೇಳುತ್ತೆ ಯಾವುದು 61ನೇ ವಿಧಿ. ಆ್ಯಂಡ್ ದೆನ್ 62ನೇದು ಏನು ಅಂತ ಹೇಳುತ್ತೆ ಅವ್ರು ಹೋದ ನಂತರ 6 ತಿಂಗಳಲ್ಲಿ ಎಲೆಕ್ಷನ್ ಆಗಲೇಬೇಕಪ್ಪ ಅಂತ ಹೇಳುತ್ತೆ ಅಷ್ಟೇ. ಓಕೆ ಗೊತ್ತಾಯ್ತಾ? ಗುಡ್. ಆ್ಯಂಡ್ ದೆನ್ ನೆಕ್ಸ್ಟ್ 63ನೇದು ಏನಂತ ಹೇಳುತ್ತೆ ಓಕೆ ಇವಾಗ ಉಪರಾಷ್ಟ್ರಪತಿಯ ಬಗ್ಗೆ ಹೇಳುತ್ತೆ. ಇದನ್ನು ಕೂಡ ಸೇಮ್ ತೊಗೊಂಡೋಗೋಣ ಕತೆನಾ. ಸರಿನಾ? 63 ನೆನ್ಪಿಟ್ಕೊಳ್ಳಿ. ಭಾರತ ಉಪರಾಷ್ಟ್ರಪತಿ 52 ರಾಷ್ಟ್ರಪತಿ, 63 ಉಪರಾಷ್ಟ್ರಪತಿ. 63 ಉಪರಾಷ್ಟ್ರಪತಿ ಬಗ್ಗೆ ಹೇಳಿದ್ರೆ 64 ಏನಂತ ಹೇಳುತ್ತೆ ಪದ ನಿಮಿತ್ತ ರಾಜ್ಯಸಭೆಯ ಸಭಾಪತಿಯಾಗಿರ್ತಕ್ಕದ್ದು ನೀನು, ರಾಜ್ಯಸಭೆಯ ಅಧ್ಯಕ್ಷ ನೀನೇನಪ್ಪ ಅಂತ ಹೇಳುತ್ತೆ. ನೆಕ್ಸ್ಟ್ 64ನೇದಕ್ಕೆ 65 ಅಂತ ಹೇಳುತ್ತೆ ಇಫ್ ಏನಾದರೂ ರಾಷ್ಟ್ರಪತಿಗಳು ಇಲ್ಲಿ ನೋಡಿ, ಇಲ್ಲಿ ರಾಷ್ಟ್ರಪತಿಗಳು ಏನಾದರೂ ಖಾಲಿ ಆದರು ಅಂದರೆ ಡೆತ್ ಆದರು ಅಂದರೆ ಇಲ್ಲಾಂದರೆ ಅವರು ರಾಜೀನಾಮೆ ಕೊಟ್ಟರು ಅಂದರೆ ಅವಾಗ ನೀನೇನಪ್ಪ ಮುಂದಿನ ರಾಷ್ಟ್ರಪತಿ ಸಮ್ ಟೈಮಲ್ಲಿ 6 ತಿಂಗಳಿಗೆ ನೀನೇ ರಾಷ್ಟ್ರಪತಿ ಇರ್ತೀಯ ಅಂತ ಹೇಳುತ್ತೆ ಯಾವುದು 65ನೇ ವಿಧಿ. ಸರಿನಾ? ಆ್ಯಂಡ್ ನೆಕ್ಸ್ಟ್ 66ನೇದು ಇದ್ರ ಬಗ್ಗೆ ಹೇಳುತ್ತೆ ನಿನ್ನ ಚುನಾವಣೆಯ ಬಗ್ಗೆ ಹೇಳುತ್ತೆ. ಉಪರಾಷ್ಟ್ರಪತಿಯ ಚುನಾವಣೆಯ ಬಗ್ಗೆ ಹೇಳೋದು ಯಾವುದು ಈ ಒಂದು 66ನೇದು. ಅಲ್ಲಿ 55 ಕೂಡ ಚುನಾವಣೆ ಬಗ್ಗೆ ಹೇಳ್ತಿತ್ತು. ಇಲ್ಲ 66 5 5 6 ಓಕೆ ಚುನಾವಣೆ ನೆನಪುಳಿತದೆ. ಆ್ಯಂಡ್ ದೆನ್ 67 ಇದ್ರ ಬಗ್ಗೆ ಹೇಳುತ್ತೆ ಅಲ್ಲಿ 5ರಿಂದ 6 ವರ್ಷ ಅಂತ ಕೇಳಿದ್ರೆ ಇಲ್ಲಿ 5ಕ್ಕೆ ಸೇರಿಸಿ 6 ಆಗುತ್ತೆ, 6ಕ್ಕೆ ಸೇರಿಸಿ 7 ಆಗುತ್ತೆ. ಸೊ 6-7 ವರ್ಷನೋ ಅಲ್ಲ 5 ವರ್ಷ ಅಂತ ಹೇಳುತ್ತೆ. ಇವ್ರದ್ದು ಕೂಡ ಒಂದು ಪದಾವಧಿ. ಸರಿನಾ? ಇವರು ಒಂದು ಟರ್ಮ್. ಆ್ಯಂಡ್ ನೆಕ್ಸ್ಟ್ 68 ಏನಂತ ಹೇಳುತ್ತೆ ಉಪರಾಷ್ಟ್ರಪತಿಯ ಪದವು ಖಾಲಿ ಆದಲ್ಲಿ ಅದನ್ನು ಭರ್ತಿ ಮಾಡಲು ಚುನಾವಣೆ ನಡೆಸುವ ಕಾಲ ಅಥವಾ ಆಕಸ್ಮಿಕ ಖಾಲಿ ಸ್ಥಾನವನ್ನು ಭರ್ತಿ ಮಾಡಲು ಚುನಾಯಿತ ವ್ಯಕ್ತಿಯ ಪದಾವಧಿ ಅಂತ ಹೇಳುತ್ತೆ. ನಿಮಗೆ ಇಲ್ಲಿ ಒಂದು 62ನೇದು ಹೇಳಿದೆ ಏನಂತ ಹೇಳಿದೆ ಇಫ್ ಏನಾದರೂ ರಾಷ್ಟ್ರಪತಿ ಡೆತ್ ಆದರು ಅಂದರೆ ಅವರ ಒಂದು ಸ್ಥಾನವು ಖಾಲಿ ಆಯಿತು ಅಂದರೆ 6 ತಿಂಗಳ ಒಳಗಡೆ ಎಲೆಕ್ಷನ್ ನಡೆಸಬೇಕು ಅಂತ ಹೇಳುತ್ತೆ. ಬಟ್ ಉಪರಾಷ್ಟ್ರಪತಿಗೆ ಆಗಿಲ್ಲ. ಉಪರಾಷ್ಟ್ರಪತಿ ಇರಲಿಲ್ಲ ಅಂದರೆ ನಮ್ಮ ದೇಶ ನಡೀತದೆ ಅಂತ ಹೇಳ್ತಾರೆ. ನೀನು 6 ತಿಂಗಳಾದರೂ ನಡೆಸು, 60 ತಿಂಗಳಿಗಾದರೂ ನಡೆಸು, ಒಟ್ಟಿನಲ್ಲಿ ಯಾವಾಗಾದ್ರೂ ನಡೆಸು, ಬಟ್ ಇಷ್ಟು ದಿನದಲ್ಲೇ ನಡೆಸಬೇಕು ಅಂತ ಇಲ್ಲ ಅಂತ ಹೇಳುತ್ತೆ. ಎಷ್ಟನೇ ವಿಧಿ ಅಂತ ನೋಡಿದ್ರೆ 68ನೇ ವಿಧಿ. ಸರಿನಾ? 62 68 ಎರಡು ಕೂಡ ಸೇಮ್ ಹೇಳುತ್ತೆ, ಬಟ್ ಸ್ವಲ್ಪ ಅಪೋಸಿಟ್ ಇದ್ದಾವೆ ಅಂತ ನೆನ್ಪಿಟ್ಕೊಳ್ಳಿ ಸಾಕು. ಆ್ಯಂಡ್ ನೆಕ್ಸ್ಟ್ 69ನೇದು ಇಂಪಾರ್ಟೆಂಟ್ ಇದೆ. 69ನೇದು ಏನು ಹೇಳುತ್ತೆ 60ನೇದು ಏನು ಹೇಳಿತ್ತು ಪ್ರಮಾಣವಚನದ ಬಗ್ಗೆ ಹೇಳಿತ್ತಲ್ವಾ ರಾಷ್ಟ್ರಪತಿದು. ಇಲ್ಲಿ 69ನೇದು ಏನಂತ ಹೇಳುತ್ತೆ ಉಪರಾಷ್ಟ್ರಪತಿಯ ಪ್ರಮಾಣವಚನದ ಬಗ್ಗೆ ಹೇಳುತ್ತೆ, ಪ್ರತಿಜ್ಞಾ ವಿಧಿಯ ಬಗ್ಗೆ ಹೇಳುತ್ತೆ ಯಾವುದು 69ನೇ ವಿಧಿ. ಆ್ಯಂಡ್ ದೆನ್ 70ನೇದು ಏನಂತ ಹೇಳುತ್ತೆ ಆಕಸ್ಮಿಕ ಸಂದರ್ಭಗಳಲ್ಲಿ ರಾಷ್ಟ್ರಪತಿಯ ಪ್ರಕ್ರಿಯೆಗಳ ನಿರ್ವಹಣೆ ಬಗ್ಗೆ ಹೇಳುತ್ತೆ. ಇವಾಗ ಯಾವುದಾದ್ರೂ ಒಂದು ಎಮರ್ಜೆನ್ಸಿ ಟೈಮ್ ಇದೆ ಅಂತ ಅನ್ಕೊಳ್ಳಿ, ರಾಷ್ಟ್ರಪತಿಗಳು ಯಾವುದೋ ಒಂದು ಫೀಸಿಗೋ ನ್ಯೂಜಿಲ್ಯಾಂಡ್ಗೋ ಎಲ್ಲೋ ಹೋಗಿದ್ದಾರೆ. ಸೊ ಅವಾಗ ನಮ್ಮಲ್ಲಿ ಯಾವುದೋ ಒಂದು ಭೂಕಂಪ ಏನೋ ಆಯಿತು, ಇಲ್ಲಾಂದರೆ ಏನೋ ಆಯಿತು, ವಾಟೆವರ್ ಏನಾಯಿತು. ಸೊ ಆ ಟೈಮಲ್ಲಿ ಒಂದು ನಮ್ಮ ರಾಷ್ಟ್ರದಲ್ಲಿರ್ತಕ್ಕಂಥ ರಾಷ್ಟ್ರಪತಿಯ ಕಾರ್ಯಗಳ ನಿರ್ವಹಣೆಯ ಬಗ್ಗೆ ಹೇಳ್ತಕ್ಕಂಥ ಒಂದು ವಿಧಿ ಯಾವುದು ಅಂದರೆ ರಾಷ್ಟ್ರಪತಿ ಮಾಡಬೇಕು ಅಂತ ಹೇಳೋ ವಿಧಿ 70ನೇ ವಿಧಿ ಅಂತ ಹೇಳ್ತೀವಿ. ಸರಿನಾ? ಇದು ಗೊತ್ತಿರಲಿ ನಿಮಗೆ. ಸೊ ರಾಷ್ಟ್ರಪತಿಗಳ ಸ್ಥಾನ ಇಲ್ಲದೇ ಇದ್ದಾಗ ಅವರು ಮಾಡ್ತಕ್ಕಂಥ ಕಾರ್ಯದ ಬಗ್ಗೆ ಹೇಳುವ ವಿಧಿ ಯಾವುದಂದ್ರೆ 64. ಬಟ್ ಅವರು ದೇಶದಲ್ಲಿರದೇ ಇದ್ದಾಗ ಮೀನ್ಸ್ ಸ್ವಲ್ಪ ತುರ್ತು ಪರಿಸ್ಥಿತಿ ಸಮಯದಲ್ಲಿ ಇಲ್ಲ ಅಂದರೆ ಸಮ್ ಎಮರ್ಜೆನ್ಸಿ ಟೈಮಲ್ಲಿ ಅಂತ ಹೇಳ್ತೀವಿ. ಸೊ ಅದು 70ನೇ ವಿಧಿ ಅಂತ ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್ 71ನೇ ವಿಧಿ ಅಂತ ಎದ್ರ ಬಗ್ಗೆ ಹೇಳುತ್ತೆ ಅಂದರೆ ರಾಷ್ಟ್ರಪತಿ ಅಥವಾ ಉಪರಾಷ್ಟ್ರಪತಿಯ ಚುನಾವಣೆಗೆ ಸಂಬಂಧಿಸಿದ ಅಥವಾ ಸೇರಿದ ವಿಷಯಗಳ ಬಗ್ಗೆ ಹೇಳುತ್ತೆ ಅವರ ವಿಷಯಗಳು. ಸೊ ಅದು ಅಷ್ಟೇನು ಕೇಳಲ್ಲ ನಿಮಗೆ. ಬಟ್ ಇಲ್ಲಿ ಏನಂತಂದರೆ ಈ ಒಂದು ಚುನಾವಣೆಗೆ ಸಂಬಂಧಿಸಿರ್ತಕ್ಕಂಥ ಯಾವುದಾದ್ರೂ ಎಡವಟ್ಟುಗಳಾಯಿತು ಅಂದರೆ ಅದಕ್ಕೆ ಸುಪ್ರೀಂ ಕೋರ್ಟು ಮಧ್ಯಸ್ಥಿಕೆ ವಹಿಸಬಹುದು ಅಂತ ಹೇಳುತ್ತೆ ಯಾವುದು 71ನೇ ವಿಧಿ. ಓಕೆ. ಸೊ ಇದನ್ನು ಕೇಳಿದ್ದಾನೆ, ಇಲ್ಲಿರ್ತಕ್ಕಂಥ ಪಾಯಿಂಟ್ನ ಕೇಳಿಲ್ಲ, ಇದನ್ನು ಕೇಳಿದ್ದಾನೆ. ಸುಪ್ರೀಂ ಕೋರ್ಟ್ ಮಧ್ಯವಹಿಸ್ತಕ್ಕಂತಹ ಒಂದು ವಿಧಿ ಯಾವುದು ಅಂತ ಕೇಳ್ತಾನೆ. ಮೀನ್ಸ್ ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿಯ ಚುನಾವಣೆಯಲ್ಲಿ ಏನಾದರೂ ಗೊಂದಲ ಉಂಟಾದಾಗ ಈ ಒಂದು ಸುಪ್ರೀಂ ಕೋರ್ಟ್ ಮಧ್ಯಸ್ಥಿಕೆ ವಹಿಸಲು ಯಾವ ಒಂದು ವಿಧಿ ಹೇಳ್ತದೆ ಅಂತ 71ನೇ ವಿಧಿ. ಅಂದರೆ 72ನೇ ವಿಧಿ ಏನಂತ ಹೇಳುತ್ತೆ ಕ್ಷಮಾದಾನದ ಬಗ್ಗೆ ಹೇಳುತ್ತೆ. ನಾನು ಯಾವುದೋ ಒಂದು ತಪ್ಪು ಮಾಡಿದ್ದೀನಿ, ನಾನು ಕೋರ್ಟಲ್ಲಿದ್ದೀನಿ, ಜೈಲಲ್ಲಿದ್ದೀನಿ, ನನಗೆ ಮಾಫಿ ಆಗೋದಿದೆ. ಸರಿನಾ? ಸೊ ಮಾಫಿ ನನಗೆ ಯಾರು ಮಾಡಬೇಕು? ಸೊ ಮಾಫಿ ಮಾಡೋದಾದರೆ ನನಗೆ ಯಾರು ಮನೆಯಲ್ಲಿ ನಾನು ಏನೋ ಮಾಡಿರ್ತೀನಲ್ವ ಅವರೆಲ್ಲ ನಂಗೆ ಮಾಫಿ ಮಾಡೋದು. ರಾಷ್ಟ್ರಪತಿ ಮಾಫಿ ಮಾಡಿದ್ರೆ ಮುಗಿದಾಯ್ತು, ಮಾಫಿನೇ ನನಗೆ. ಸರಿ, ನನಗೆ ಯಾವುದು ಕೂಡ ಶಿಕ್ಷೆ ಆಗೋದಿಲ್ಲ. ಸೊ ಮೀನ್ಸ್ ಕ್ಷಮಾದಾನದ ಬಗ್ಗೆ ಹೇಳ್ತಕ್ಕಂಥ ಒಂದು ವಿಧಿ ಯಾವುದು ಅಂದರೆ 72ನೇ ವಿಧಿ ಅಂತ ಹೇಳ್ತೀವಿ. ಸರಿ, ಇದು ಕೂಡ ನೆನಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಒಕ್ಕೂಟದ ಕಾರ್ಯಾಂಗ ಮತ್ತು ಅಧಿಕಾರದ ವ್ಯಾಪ್ತಿಯ ಬಗ್ಗೆ ಹೇಳುತ್ತೆ 73ನೇದು. ಸೊ ಇದಷ್ಟು ಕೇಳಿಲ್ಲ.
ಇಲ್ಲಿ ಇಂಪಾರ್ಟೆಂಟ್ ಆಗಿರೋದು ಯಾವುದು ಅಂದರೆ 72 ಇಂಪಾರ್ಟೆಂಟ್ ಇದೆ. ಆ್ಯಂಡ್ ನೆಕ್ಸ್ಟ್ ಮೀನ್ಸ್ ಸರ್ ಇದನ್ನು ಮಾತ್ರ ಹೇಳ್ತಿದ್ರೆ ಅದು ಎಲ್ಲೂ ಕೂಡ ಇಂಪಾರ್ಟೆಂಟ್ ಇಲ್ಲ, ಎಲ್ಲವೂ ಕೂಡ ಇಲ್ಲಿವರೆಗೆ ಹೇಳಿದ್ದು ಪ್ರತಿಯೊಂದು ಪಾಯಿಂಟ್ ಕೂಡ ಇಂಪಾರ್ಟೆಂಟ್ ಇದೆ, ಪ್ರತಿಯೊಂದು ಪಾಯಿಂಟ್ ಕೂಡ ಕೇಳಿದ್ದಾನೆ. ಸೊ ಇಲ್ಲಿ ಇನ್ನೊಂದು 2 ನಿಮಿಷದಲ್ಲಿ ನೋಡೋದಾದರೆ 74ನೇ ಇದ್ರ ಬಗ್ಗೆ ಹೇಳುತ್ತೆ, ರಾಷ್ಟ್ರಪತಿಗೆ ನೆರವು ಮತ್ತು ಸಲಹೆ ನೀಡಲು ಮಂತ್ರಿಮಂಡಲದ ಬಗ್ಗೆ ಹೇಳುತ್ತೆ. 74 ಕೌನ್ಸಿಲ್ಸ್ ಆಫ್ ಮಿನಿಸ್ಟರ್ಸ್ ಅಂತ ಹೇಳ್ತೀವಿ ಇದನ್ನು ನಾವು, ಸರಿನಾ? ಮಂತ್ರಿಮಂಡಲದ ಬಗ್ಗೆ ಹೇಳುತ್ತೆ. ಆ್ಯಂಡ್ ಮಂಡಲದ ಮಂತ್ರಿಗಳೇನಿದಾರಲ್ಲ ಅವರ ನೇಮಕಾತಿಯ ಬಗ್ಗೆ, ಹಾಗೆ ಪ್ರಧಾನಮಂತ್ರಿ ನೇಮಕಾತಿಯ ಬಗ್ಗೆ ಹೇಳ್ತಕ್ಕಂಥ ವಿಧಿ ಯಾವುದು ಅಂದರೆ 75ನೇ ವಿಧಿ. ಆ್ಯಂಡ್ ಅಟಾರ್ನಿ ಜನರಲ್ 76ನೇ ವಿಧಿಯಲ್ಲಿ ಹೇಳಲ್ಪಟ್ಟಿದೆ. ಆ್ಯಂಡ್ 77ರಲ್ಲಿ ಭಾರತ ಸರ್ಕಾರದ ವ್ಯವಹಾರಗಳ ನಿರ್ವಹಣೆಯ ಬಗ್ಗೆ ಹೇಳಲ್ಪಟ್ಟಿದೆ. ಆ್ಯಂಡ್ 78ರಲ್ಲಿ ರಾಷ್ಟ್ರಪತಿಗೆ ಮಾಹಿತಿ ಮತ್ತು ಇತ್ಯಾದಿಗಳನ್ನು ಒದಗಿಸುವ, ಇವಾಗ ಪ್ರಧಾನಮಂತ್ರಿ ಏನಿದಾರಲ್ವಾ ದೇಶದಲ್ಲಿ ಆಗು ಹೋಗುಗಳ ಎಲ್ಲ ಮಾಹಿತಿಯನ್ನು ರಾಷ್ಟ್ರಪತಿಗೆ ಒದಗಿಸಬೇಕು. ಸೊ ಅದನ್ನು ಮಾಡೋರು ಯಾರು ಅಂದರೆ ಈ ಒಂದು ಪ್ರಧಾನಮಂತ್ರಿಯವರು. ಎಷ್ಟನೇ ಒಂದು ವಿಧಿಯ ಮೂಲಕ ಅಂದರೆ 78ನೇ ವಿಧಿಯ ಮೂಲಕ ಸಂಸತ್ನಲ್ಲಿ ಆಗಿರ್ತಕ್ಕಂಥ ಎಲ್ಲ ಮಾಹಿತಿಯನ್ನು ಒದಗಿಸೋದು ಯಾರಿಗೆ ಅಂದರೆ ರಾಷ್ಟ್ರಪತಿಗೆ ಒದಗಿಸ್ತಾರೆ ಪ್ರಧಾನಮಂತ್ರಿಗಳು. ಎಷ್ಟನೇ ವಿಧಿಯ ಮೂಲಕ? 78ನೇ ವಿಧಿಯ ಮೂಲಕ. ಆ್ಯಂಡ್ ನೆಕ್ಸ್ಟ್ 79, 80 ಇದ್ದಾವೆ. ಸೊ ಇದನ್ನು ನಾವು ನೆಕ್ಸ್ಟ್ ಸೆಷನಲ್ಲಿ ನೋಡ್ಕೊಳ್ಳಲ್ವಾ? ಮೀನ್ಸ್ ಒಂದೇ ಸೆಷನಲ್ಲಿ ಅಂತಂದರೆ ಇದನ್ನು ಮತ್ತೆ ಹತ್ತಾಗ ಕೂಡ ಸ್ವಲ್ಪ ಟೈಮ್ ಶಾರ್ಟೇಜ್ ಆಗುತ್ತೆ. ಸೊ ದ್ಯಾಟ್ಸ್ ವೈ ಸ್ವಲ್ಪ ಸ್ಪೀಡ್ ಆಗಿರ್ಬೋದು. ಸೊ ಸ್ಪೀಡ್ ಆಗಿದ್ರು ಕೂಡ ಒಂದು ರೀತಿ ಇದನ್ನು ರಿವಿಷನ್ ಸೀರೀಸ್ ಥರ ತೊಗೊಂಡವ್ರಿಗೆ ಏನು ಇದು ಆಗಲ್ಲ, ಸರಿನಾ? ಬಟ್ ನೀವು ಏನಾದರೂ ಫ್ರೆಷರ್ ಆಗಿ ಓದ್ತಾ ಇದ್ದರೆ ಇಲ್ಲ ಸ್ವಲ್ಪ ನೀವು 0.9x ಇಟ್ಕೊಂಡು ಅದು ನೋಡಬಹುದು, ಪ್ರಾಬ್ಲಮ್ ಇಲ್ಲ. ಬಟ್ ಇಲ್ಲಿ ಕಾನ್ಸೆಪ್ಟ್ ಏನು ಕ್ಲಿಯರ್ ಇರಲಿಲ್ಲ, ನಾನು ಏನು ಹೇಳ್ತಾ ಇರ್ತೀನಲ್ವಾ ಅದನ್ನು ಮಾತ್ರ ಕ್ಲಿಯರ್ ಇರಲಿ. ಅಲ್ಲಿ ಏನು ಬರ್ದಿದೆ ಮಾಡಿದೆ, ಅಲ್ಲಿ ಏನು ಆಗಿದೆ, ಬೇಡ ನಾನು ಏನು ಹೇಳಿದ್ದೀನಲ್ವಾ ಸಾಕು. ಸೊ ಅಷ್ಟು ನಿಮಗೆ ಕೇಳ್ತಾನೆ. ಇವಾಗ SSGD ಅವರಿಗೆ ಇದೇನಿದೆ ಅಲ್ವಾ ಈ ಟಾಪಿಕ್ಕು ಈಗ ಹೇಳ್ತಾ ಇರೋದು ದಿಸ್ ಈಸ್ ದ 100% ಟಾಪಿಕ್ ಅಂತ ಹೇಳ್ತೀನಿ ನಾನು ಇದನ್ನು, ಸರಿನಾ? ಆ್ಯಂಡ್ ದೆನ್ RRB ಅವರಿಗೆ RRB ಮತ್ತು D ಗ್ರೂಪ್ ಆಗಿರಲಿ, ಆ್ಯಂಡ್ ದೆನ್ ಈ NTPC ಎಕ್ಸಾಮ್ ಏನಿದೆ ಅಲ್ವಾ ಅಂಡರ್ ಗ್ರಾಜುಯೇಟು ಅವ್ರಿಗೆ ಕೂಡ ದಿಸ್ ಈಸ್ ಎನಫ್, ಇದನ್ನು ಬಿಟ್ಟು ಮತ್ತೆ ಜಾಸ್ತಿ ಕೇಳಲ್ಲ. ಆ್ಯಂಡ್ ದೆನ್ CHS ಅಲ್ಲಿ ಮತ್ತು ಸ್ವಲ್ಪ MTS ಅಲ್ಲಿ ಸ್ವಲ್ಪ ಬೇರೆ ತೊಗೊಳ್ತಾನೆ. ಒಂದು ಪ್ರಶ್ನೆ ಇದರಲ್ಲಿ ತೊಗೊಂಡ್ರೆ ಇನ್ನೂ 2 ಪ್ರಶ್ನೆಗಳನ್ನ ಸ್ವಲ್ಪ ಬೇರೆ ತೊಗೊಳ್ತಾನೆ. ಮೀನ್ಸ್ ಅನುಸೂಚಿಗಳ ಬಗ್ಗೆ ತೊಗೊಳ್ತಾನೆ, ಇಲ್ಲಾಂದರೆ ಸ್ವಲ್ಪ ಈ ರಾಷ್ಟ್ರಪತಿ ಅವ್ರ ಬಗ್ಗೆ ಎಲ್ಲವೂ ಕೂಡ ತೊಗೊಳ್ತಾನೆ, ಸರಿಯಾ? ಬಟ್ ನಿಮಗೆ ಎಲ್ಲವೂ ಕೂಡ ನಾನು ಕವರ್ ಮಾಡ್ತೀನಿ. ಆ್ಯಂಡ್ ದೆನ್ ಒಂದು ಕ್ಲಾಸಲ್ಲಿ ನಿಮ್ಗೆ ಹೇಳಿರ್ತೀನಿ ಇದನ್ನು. ಬಟ್ ಇದನ್ನು ಏನಿದೆ ಅಲ್ವಾ ಮೀನ್ಸ್ ಆರ್ಟಿಕಲ್ಸ್ ಬಗ್ಗೆ ನೆಕ್ಸ್ಟ್ ಸೆಷನಲ್ಲಿ ನಾವು ಕಂಟಿನ್ಯೂ ಮಾಡೋಣ. ಸೊ ಈ ಒಂದು ಸೆಷನಲ್ಲಿ ಇಲ್ಲಿವರೆಗೂ ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತಾ. ಸೊ ಇಲ್ಲಿವರೆಗೂ ಫಸ್ಟ್ ಆಫ್ ಆಲ್ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಹಾಗೆ ಇಲ್ಲಿವರೆಗೂ ವಿಡಿಯೋ ನೋಡಿ ನಿಮಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಒನ್ಸ್ ಅಗೈನ್ ಥ್ಯಾಂಕ್ ಯು ಸೋ ಮಚ್.